ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ ಆನ್ ಎಕಾನಮಿ. ಸೊ ಎಕಾನಮಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಒಂದು ನಿಮಿಷ ಜಸ್ಟ್ ಫೋನ್ನ ಸೈಲೆಂಟ್ ಮಾಡಿಬಿಡ್ತೀನಿ, ಡಿಟೇಟ್ ಆಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ನೋಡಿ, ನಿನ್ನೆ ನಾನು ಕವರ್ ಮಾಡಿದ ಟಾಪಿಕ್ಸಲ್ಲಿ ಒಂದು ಟಾಪಿಕ್ನ ಬಿಟ್ಟೇನೆ ಅಂತ ಹೇಳಿದೆ, ದಟ್ ವಾಸ್ ಎಕನಾಮಿಕ್ ಏಜೆಂಟ್ಸ್. ಸೊ ಫಸ್ಟ್ ಆಫ್ ಆಲ್ ಈಗ ಎಕನಾಮಿಕ್ಸ್ ಏಜೆಂಟ್ಸಿಂದ ಶುರು ಮಾಡೋಣ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್, ಒಂದು ನಿಮಿಷ, ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಎಕನಾಮಿಕ್ ಏಜೆಂಟ್ಸ್? ನೋಡಿ, ಫಸ್ಟ್ ಆಫ್ ಆಲ್ ಎಕಾನಮಿನ ಈಗ ಎಕ್ಸ್ಪ್ಲೇನ್ ಮಾಡ್ತೇನೆ, ಬಿಕಾಸ್ ಯು ಪೀಪಲ್ ರೆಡಿ. ನಾನೀಗ ಎಕಾನಮಿ ಬಗ್ಗೆ ಮಾತಾಡೋದಾದರೆ, ಓಕೆ, ಎಕಾನಮಿ ಲೈಸ್ ಆನ್ ದ ಕಾನ್ಸೆಪ್ಟ್ ಆಫ್ ಟೂ ಥಿಂಗ್ಸ್. ಎಕಾನಮಿ ಎರಡು ವಿಷಯದಲ್ಲಿ ಬೇಸ್ ಆಗುತ್ತೆ. ಮೊದಲನೇದು ಮನಿ. ಇನ್ನು ನಾನು ಮನಿ ಬಗ್ಗೆ ಮಾತಾಡಿಲ್ಲ, ದುಡ್ಡು ಅಂದರೆ ಏನಂತ ನಿಮಗೆ ಇನ್ನೂ ಎಕ್ಸ್ಪ್ಲೇನ್ ಮಾಡಿಲ್ಲ. ದುಡ್ಡು ಅಂದರೆ ಗೊತ್ತಿದೆ ನಿಮಗೆ ಏನಂತ ಫಾರ್ ನಾವು, ಆಯಿತಾ? ಅದೇ ಥರ ಅಂದ್ಕೊಳ್ಳಿ. ಎಕಾನಮಿಯಲ್ಲಿ ಇನ್ನೊಂದು ಕಾನ್ಸೆಪ್ಟ್ ಬರೋದು ಮಾರ್ಕೆಟ್. ಒಂದು ಕಡೆ ಮನಿ ಫ್ಲೋ ಇದೆ, ಇನ್ನೊಂದು ಕಡೆ ಮಾರ್ಕೆಟ್ ಇದೆ. ಮಾರ್ಕೆಟಲ್ಲಿ ಎರಡು ಫೋರ್ಸಸ್ ಬರುತ್ತೆ. ಒಂದು ಡಿಮಾಂಡ್ ಫೋರ್ಸಸ್, ಓಕೆ, ಇನ್ನೊಂದು ಕಡೆ ಸಪ್ಲೈ ಫೋರ್ಸಸ್ ಬರುತ್ತೆ. ಡಿಮಾಂಡ್ ಫೋರ್ಸಸ್ ಬರುತ್ತೆ, ಇನ್ನೊಂದು ಕಡೆ ಸಪ್ಲೈ ಫೋರ್ಸಸ್ ಬರುತ್ತೆ ಅಂತ ಇಟ್ಕೊಳ್ಳಿ. ಓಕೆ, ಎಕಾನಮಿಯಲ್ಲಿ ದುಡ್ಡಿದೆ, ಮಾರ್ಕೆಟ್ ಇದೆ. ಮಾರ್ಕೆಟಿಗೆ ಜನ ಹೋಗಿ ಏನು ಮಾಡ್ತಾರೆ? ಡಿಮಾಂಡ್ ಮಾಡ್ತಾರೆ, ಸಪ್ಲೈ ಮಾಡ್ತಾರೆ, ಏನು ಬೇಕೋ ಆ ವಸ್ತುನ ಖರೀದಿ ಮಾಡ್ಕೊಂಡು ಮನೆಗೆ ಬರ್ತಾರೆ, ಆಯಿತಾ? ಇವಾಗ ಟು ಎಕ್ಸ್ಪ್ಲೇನ್ ಬೆಟರ್, ಇದನ್ನು ನಾವು ಮಾರ್ಕೆಟ್ ಅಂತ ಅಂದ್ಕೊಳ್ಳೋಣ. ಓಕೆ, ಲೆಟ್ ಮಿ ಟೇಕ್ ಇಟ್ ಆಸ್ ಮಾರ್ಕೆಟ್. ಇದು ಇವಾಗ ಮಾರ್ಕೆಟ್, ಆಯಿತಾ? ಇವಾಗ ಅರ್ಥ ಮಾಡ್ಕೊಳ್ಳಿ ಎಕನಾಮಿಕ್ ಏಜೆಂಟ್ನ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಅಂತ. ಸೊ ಇವಾಗ ಏನಾಗುತ್ತೆ, ಮಾರ್ಕೆಟಲ್ಲಿ ಎ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ, ಆಯಿತಾ? ಅದೇ ಥರ ಒಂದು ನಿಮಿಷ ಆಡಿಯೋ, ಮಾರ್ಕೆಟಲ್ಲಿ ಬಿ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ. ಎ ಅನ್ನೋ ಒಂದು ವ್ಯಕ್ತಿ ಇದ್ದಾನೆ, ಬಿ ಅನ್ನೋ ಒಬ್ಬ ವ್ಯಕ್ತಿ ಇದ್ದಾನೆ. ಇವಾಗ ಏನಾಗುತ್ತೆ, ಪ್ರಪಂಚದಲ್ಲಿ ಇಬ್ಬರೇ ಇದ್ದಾರೆ ಅಂತ ಇಟ್ಕೊಳ್ಳಿ. ಸದ್ಯಕ್ಕೆ ಪ್ರಪಂಚದಲ್ಲಿ ಇಬ್ಬರೇ ಇದ್ದಾರೆ, ಒಬ್ಬ ಎ, ಇನ್ನೊಬ್ಬ ಬಿ, ಬೇರೆ ಯಾರೂ ಇಲ್ಲ, ಆಯಿತಾ? ಇಲ್ಲಿ ಎರಡು ಕಂಪನಿಗಳಿದೆ. ಸೈಕಲ್ ಕಂಪನಿ, ಇದು ಎ, ಇದು ಬಿ. ಓಕೆ, ಸೈಕಲ್ ಕಂಪ್ನಿ ಬದಲು ಏನು ಮಾಡೋಣ, ಬೈಕ್ ಕಂಪ್ನಿ ಅಂತ ಇಟ್ಕೊಳ್ಳೋಣ. ಇದು ಟಿ ವಿ ಎಸ್ ಅಂತ ಇಟ್ಕೊಳ್ಳಿ, ಇದು ಹೊಂಡಾ ಅಂತ ಇಟ್ಕೊಳ್ಳಿ. ಟಿ ವಿ ಎಸ್ ಮತ್ತು ಹೊಂಡಾ ಅಂತ ಇಟ್ಕೊಳ್ಳಿ. ಸೊ ಏನಾಗುತ್ತೆ, ಟಿ ವಿ ಎಸ್ ಕೂಡ ಬೈಕ್ಗಳನ್ನ ಉತ್ಪನ್ನ ಮಾಡುತ್ತೆ. ಟಿ ವಿ ಎಸ್ಸಿಗೆ ಏನು ಮಾಡ್ತಿದೆ, ಬೈಕ್ಗಳ ಉತ್ಪನ್ನ ಮಾಡುತ್ತೆ. ಹೊಂಡಾ ಕೂಡ ಏನು ಮಾಡ್ತಿದೆ, ಬೈಕ್ಗಳ ಉತ್ಪನ್ನ ಮಾಡುತ್ತೆ. ಟಿ ವಿ ಎಸ್ ಕೂಡ ಉತ್ಪನ್ನ ಮಾಡ್ತಿದೆ, ಹೊಂಡಾ ಕೂಡ ಉತ್ಪನ್ನ ಮಾಡ್ತಿದೆ, ಆಯಿತಾ? ಇವಾಗ ಏನಾಗುತ್ತೆ ಅಂದರೆ, ಎ ಅನ್ನೋ ಒಬ್ಬ ವ್ಯಕ್ತಿ, ಅರ್ಥ ಮಾಡ್ಕೊಳ್ಳಿ, ಎ ಅನ್ನೋ ಒಬ್ಬ ವ್ಯಕ್ತಿ ಹೋಗಿ ಟಿ ವಿ ಎಸ್ಸಲ್ಲಿ ಬೈಕ್ನ ಖರೀದಿ ಮಾಡ್ತಾನೆ. ಎ ಎಲ್ಲಿ ತಗೊಳ್ತಾ ಇದ್ದಾನೆ, ಟಿ ವಿ ಎಸ್ಸಲ್ಲಿ ಖರೀದಿ ಮಾಡ್ತಾನೆ. ಅದೇ ರೀತಿ ಬಿ ಅನ್ನೋ ಒಬ್ಬ ವ್ಯಕ್ತಿ ಕೂಡ ಹೋಗಿ ಟಿ ವಿ ಎಸ್ಸಲ್ಲೇ ಬೈಕ್ನ ಖರೀದಿ ಮಾಡ್ತಾನೆ. ಸೊ ಎರಡೂ ಬೈಕ್ ಟಿ ವಿ ಎಸ್ಸಿಂದ ಖರೀದಿ ಆಗ್ತಿದೆ, ಬಿ ಅನ್ನೋ ಕಂಪ್ನಿಯಿಂದ ಯಾವ ಬೈಕ್ ಕೂಡ ಖರೀದಿ ಆಗ್ತಿಲ್ಲ, ಅಲ್ವಾ? ಎರಡೂ ಬೈಕ್ಗಳನ್ನ ಬಿ ಅನ್ನೋ ಕಂಪ್ನಿಯಿಂದ ಯಾರು ಖರೀದಿ ಮಾಡ್ತಿಲ್ಲ, ಬರೀ ಎ ಇಂದ ಖರೀದಿ ಮಾಡ್ತಿದ್ದಾರೆ. ಪ್ರಪಂಚದಲ್ಲಿ ಇರೋದೇ ಇಬ್ಬರಾದರೆ ಏನಾಗುತ್ತೆ, ಸಿನ್ಸ್ ಬೋತ್ ಆಫ್ ದೆಮ್ ಆರ್ ಟೇಕಿಂಗ್ ಫ್ರಮ್ ಎ, ಬಿ ಅನ್ನೋ ಒಬ್ಬ ವ್ಯಕ್ತಿ ಏನಿದ್ದಾನೆ, ಈ ಬಿ ಅನ್ನೋ ಕಂಪನಿ ಏನಿದೆ, ಇದು ಮುಳುಗೋಗುತ್ತೆ. ಯಾಕೆ? ಜನ ಆ ಕಂಪನಿಯಿಂದ ಏನೂ ಖರೀದಿ ಮಾಡ್ತಿಲ್ಲ ಅನ್ನೋದಾದರೆ ಕಂಪನಿ ಮುಳುಗೆ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ BSNL ರೆಫರೆನ್ಸ್ ಆಗಿ ತಗೊಳ್ಳಿ, ಇಲ್ಲಾಂದರೆ ನಮ್ಮ ವಡಾಫೋನ್ನ ರೆಫರೆನ್ಸ್ ಆಗಿ ತಗೊಳ್ಳಿ. ವಡಾಫೋನ್ ಕಂಪ್ನಿ ಇತ್ತು, ಅಲ್ವಾ? ನಮ್ಮ ಐಡಿಯಾ ಕಂಪ್ನಿ ಇತ್ತು, ಐಡಿಯಾನ ರೆಫರೆನ್ಸ್ ಆಗಿ ತಗೊಳ್ಳಿ. ಇಲ್ಲಾಂದರೆ ಡೊಕೊಮೋನ ರೆಫರೆನ್ಸ್ ಆಗಿ ತಗೊಳ್ಳಿ, ಡೊಕೊಮೋ ಅಂತ ಒಂದು ಕಂಪ್ನಿ ಇತ್ತು. ಏರ್ಸೆಲ್ ಅನ್ನೋ ಒಂದು ಕಂಪ್ನಿ ಇತ್ತು, ಮೊಬೈಲ್ ಫೋನ್ಸಲ್ಲಿ ನೆನಪಿದೆ, ಏರ್ಸೆಲ್ ನೆಟ್ವರ್ಕ್ಸ್. ಸೊ ಏನಾಗ್ತಿದೆ, ಪ್ರತಿಯೊಬ್ಬರು ಕೂಡ ಈಗ ಫಾರ್ ಎಕ್ಸಾಂಪಲ್ ಜಿಯೋ ಅಲ್ಲಿ ಏರ್ಟೆಲಿಂದ ಸರ್ವಿಸಸ್ನ ಪಡಿತಿರೋದ್ರಿಂದ, ಮೆಜಾರಿಟಿ ಬರೋದು ಜಿಯೋ ಮತ್ತು ಏರ್ಟೆಲಿಂದ ಸರ್ವಿಸಸ್ ಪಡಿತಿರೋದ್ರಿಂದ ಆಟೋಮೆಟಿಕ್ ಆಗಿ BSNL, ಐಡಿಯಾ, ಡೊಕೊಮೋ, ಏರ್ಟೆಲ್, ವಡಾಫೋನ್ ತಮ್ಮ ಅಸ್ತಿತ್ವನ ಕಳ್ಕೊಂಡಿದೆ, ಅಲ್ವಾ? ಸೊ ಇಲ್ಲಿ ಏನಾಗ್ತಿದೆ, ಕನ್ಸ್ಯೂಮರ್ಸ್, ಜನರು ಏನನ್ನು ಉತ್ಪನ್ನ ಮಾಡಬೇಕು ಅಥವಾ ಏನನ್ನು ಡಿಮಾಂಡ್ ಮಾಡಬೇಕು ಅನ್ನೋ ಬೇಸಿಸ್ ಮೇಲೆ ಕೆಲವೊಂದು ಕಂಪ್ನಿ ನಿಂತ್ಕೋಬೋದು, ಕೆಲವೊಂದು ಕಂಪ್ನಿ ಮುಚ್ಚೋಗ್ಬೋದು. ಅಂದರೆ ಮಾರ್ಕೆಟಲ್ಲಿ ಅವ್ರ ಪ್ರೊಡಕ್ಟ್ಸ್ನ ಬರ್ಬೋದು, ಮಾರ್ಕೆಟಲ್ಲಿ ಪ್ರಾಡಕ್ಟ್ಸ್ ಎದ್ದೋಗ್ಬೋದು. ಇವ್ರನ್ನ ನಾವು ಏಜೆಂಟ್ಸ್ ಅಂತ ಕರಿತೇವೆ. ಏಜೆಂಟ್ಸ್ ಅಂದರೆ ಏನು? ಎನಿ ಪರ್ಸನ್ ಹೂ ಕ್ಯಾನ್ ಇನ್ಫ್ಲೂಯೆನ್ಸ್ ದ ಪ್ರೊಡಕ್ಟ್ಸ್ ಆನ್ ದ ಮಾರ್ಕೆಟ್. ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟಲ್ಲಿ ಯಾವ ಪ್ರಾಡಕ್ಟ್ ಬರಬೇಕು, ಎಷ್ಟು ಬರಬೇಕು, ಎಷ್ಟು ಉತ್ಪನ್ನ ಆಗಬೇಕು, ಇಂಥ ಡಿಸಿಷನ್ಸ್ನ ತೊಗೊಳ್ಳೋ ಕೆಪಾಸಿಟಿ ಇದ್ದರೆ, ಇಲ್ಲ ಮಾರ್ಕೆಟಲ್ಲಿ ಎಷ್ಟು ದುಡ್ಡು ಇರಬೇಕು, ಎಷ್ಟು ದುಡ್ಡು ಇರಬಾರ್ದು, ಎಷ್ಟು ರೇಟ್ ಆಫ್ ಇಂಟ್ರೆಸ್ಟಲ್ಲಿ ಲೋನ್ ಕೊಡಬೇಕು, ಲೋನ್ ಕೊಡಬಾರ್ದು, ಇಂಥ ಡಿಸಿಷನ್ಸ್ನ ತೊಗೊಳ್ಳೋವಂಥ ಕೆಪಾಸಿಟಿ ಯಾರು ಹೊಂದಿದ್ರೆ ಅಂಥವ್ರನ್ನ ನಾವು ಎಕನಾಮಿಕ್ ಏಜೆಂಟ್ಸ್ ಅಂತ ಕರಿತೇವೆ. ಎನಿ ಪರ್ಸನ್ ಹೂ ಕ್ಯಾನ್ ಕಂಟ್ರೋಲ್ ದ ಮಾರ್ಕೆಟ್, ಹೂ ಕ್ಯಾನ್ ಕಂಟ್ರೋಲ್ ದ ಪ್ರೊಡಕ್ಟ್ಸ್ ಆ್ಯಂಡ್ ಮನಿ ಇನ್ ದ ಮಾರ್ಕೆಟ್. ಅಂದರೆ ಮಾರ್ಕೆಟಲ್ಲಿ ಹೋಗುವಂಥ ವಸ್ತುಗಳು ಯಾವ್ದು ಬರಬೇಕು, ಯಾವ್ದು ಬರಬಾರ್ದು ಅಂತ ಡಿಸಿಷನ್ ತೊಗೊಳ್ಳೋ ಕೆಪಾಸಿಟಿ ಕೂಡ ಇರ್ಬೋದು. ಅದೇ ರೀತಿ ಮಾರ್ಕೆಟಲ್ಲಿ ಎಷ್ಟು ದುಡ್ಡು ಇರಬೇಕು, ಎಷ್ಟು ದುಡ್ಡು ಇರಬಾರ್ದು ಅನ್ನೋ ಡಿಸಿಷನ್ ತೊಗೊಳ್ಳೋರು ಯಾರು ಇರ್ತಾರಲ್ವಾ, ಅಂಥವ್ರನ್ನ ನಾವು ಎಕನಾಮಿಕ್ ಏಜೆಂಟ್ಸ್ ಅಂತ ಕರಿತೇವೆ. ಸೊ NCERT ಡೆಫಿನೇಷನ್ ಎಕ್ಸ್ಪ್ಲೇನ್ ಮಾಡೋದಾದ್ರೆ ನೋಡಿ, ಇದು NCERT ಡೆಫಿನೇಷನ್. ಬೈ ಎಕನಾಮಿಕ್ ಯೂನಿಟ್ಸ್, ಒಂದು ನಿಮಿಷ, by economic units or economic agents which mean those individuals or institutions. ಇಂಡಿವಿಜುವಲ್ ಅಂದರೆ ಈಗ ನಾನು ಮನುಷ್ಯ ಅಂತ ಹೇಳಿದೆ, ಇನ್ಸ್ಟಿಟ್ಯೂಷನ್ ಅಂದರೆ ನೀವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾನ ರೆಫರೆನ್ಸ್ ಆಗಿ ಎಕ್ಸಾಂಪಲ್ ಆಗಿ ತಗೋಬೋದು. ಒಂದು ದೊಡ್ಡ ಆರ್ಗನೈಸೇಷನ್ ಅಂತ, ಅದ್ರ ಬಗ್ಗೆ RBI ಬಗ್ಗೆ ಏನು ನಿಮ್ಗೆ ಹೇಳಿಲ್ಲ, ಟೆನ್ಷನ್ ತಗೋಬೇಡಿ. ಇಂಡಿವಿಜುವಲ್ಸ್ ಆರ್ ಇನ್ಸ್ಟಿಟ್ಯೂಷನ್ಸ್ ವಿಚ್ ಟೇಕ್ ಎಕನಾಮಿಕ್ ಡಿಸಿಷನ್ಸ್. ಹೇಳಿದೆ ಅಲ್ವಾ, ಎಕನಾಮಿ ಒಳಗೆ ಯಾವ ಪ್ರಾಡಕ್ಟ್ ಬರಬಾರ್ದು, ಯಾವ ಪ್ರಾಡಕ್ಟ್ ಬರಬೇಕು, ಯಾರ ಹತ್ರ ಎಷ್ಟು ದುಡ್ಡು ಇರಬೇಕು, ಎಷ್ಟು ದುಡ್ಡು ಇರಬಾರ್ದು, ಇದೆಲ್ಲ ಡಿಸಿಷನ್ಸ್ನ ತಗೊಳುತ್ತೆ. ಬ್ಯಾಂಕ್ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ನ ಕೊಡಬೇಕು, ಅಥವಾ ಟಾಟಾ
ಕಂಪ್ನಿ ಎಷ್ಟು ಕಾರ್ನ ಉತ್ಪನ್ನ ಮಾಡಬೇಕು, ಇಂಥ ಡಿಸಿಷನ್ಸ್ ತಗೊಳ್ಳುವಂಥ ಕೆಪಾಸಿಟಿ ನಾವು ಎಕನಾಮಿಕ್ ಏಜೆಂಟ್ಸ್ ಅಂತ ಕರಿತೇವೆ. ಓಕೆ, ಇಂಡಿವಿಜುವಲ್ ಏಜೆಂಟ್ಸ್. ಇವಾಗ ಮತ್ತೊಂದು ನೋಡಿ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ದೇ ಕ್ಯಾನ್ ಬಿ ಕನ್ಸ್ಯೂಮರ್ಸ್ ಅಂದರೆ ನಾವೇ, ಹೂ ಡಿಸೈಡ್ ವಾಟ್ ಆ್ಯಂಡ್ ಹೌ ಮಚ್ ಟು ಕನ್ಸ್ಯೂಮ್. ಅಂದರೆ ನಾವು ಏನನ್ನು ಖರೀದಿ ಮಾಡಬೇಕಂತ ಇದ್ದೇವೆ, ಎಷ್ಟು ಖರೀದಿ ಮಾಡಬೇಕಂತ ಇದ್ದೇವೆ. ಅದೇ ಹೇಳಿದೆ ಅಲ್ವಾ, ಇವಾಗ ಪ್ರತಿಯೊಬ್ಬರು ಕೂಡ ಏರ್ಟೆಲ್ ಕಂಪ್ನಿಯಿಂದ ಸರ್ವಿಸಸ್ ಅಂತ ತೊಗೊಂಡ್ರೆ ಮಿಕ್ಕಿದ ಮೊಬೈಲ್ ಕಂಪ್ನಿ ಮುಚ್ಚೋಗುತ್ತೆ, ಐ ಮೀನ್ ಮಿಕ್ಕಿದ ನೆಟ್ವರ್ಕಿಂಗ್ ಕಂಪ್ನಿ ಮುಚ್ಚೋಗುತ್ತೆ. ದೇ ಮೇ ಬಿ ಪ್ರೊಡ್ಯೂಸರ್ಸ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಹೂ ಡಿಸೈಡ್ ವಾಟ್ ಆ್ಯಂಡ್ ಹೌ ಮಚ್ ಟು ಪ್ರೊಡ್ಯೂಸ್. ಫಾರ್ ಎಕ್ಸಾಂಪಲ್, ಈಗ ಟಾಟಾ ಕಂಪ್ನಿ 100 ಕಾರ್ಸ್ನ ಉತ್ಪನ್ನ ಮಾಡಬೇಕಂತ ಇದೆ, ಇಲ್ಲ 200 ಕಾರ್ಸ್ನ ಉತ್ಪನ್ನ ಮಾಡಬೇಕಂತ ಇದೆ. ಈಗ ಪ್ರೊಡ್ಯೂಸರ್ ಆಗಿ ಟಾಟಾ ಅವ್ರು ಎಷ್ಟು ಕಾರುಗಳನ್ನ ಉತ್ಪನ್ನ ಮಾಡ್ತಾರೋ ಅಷ್ಟು ಕಾರೇ ಮಾರ್ಕೆಟ್ ಒಳಗೆ ಬರುತ್ತೆ ಅಲ್ವಾ. ಸೊ ಅದಕ್ಕೆ ನಾವು ಪ್ರೊಡ್ಯೂಸರ್ಸ್ನ ಕೂಡ ಎಕನಾಮಿಕ್ ಏಜೆಂಟ್ಸ್ ಅಂತ ಕರಿತೇವೆ. ಇವರು ಉತ್ಪನ್ನ ಮಾಡ್ತಿಲ್ವ ನಾವು ಖರೀದಿ ಮಾಡೋದು. ಸೊ ದೇ ಆರ್ ಆಲ್ಸೋ ದ ಪೀಪಲ್. ಒಂದು ಕಡೆ ನಾವು ಡಿಮಾಂಡ್ ಮಾಡ್ಬೋದು, ಇನ್ನೊಂದು ಕಡೆ ಸಪ್ಲೈ ಮಾಡ್ಬೋದು. ಸೊ ಡಿಮಾಂಡ್ ಮಾಡೋದು ಕನ್ಸ್ಯೂಮರ್ಸ್, ಅಂದರೆ ನಾವು ಕೂಡ ಎಕನಾಮಿಕ್ ಏಜೆಂಟ್ಸೇ. ಸಪ್ಲೈ ಮಾಡೋದು ಪ್ರೊಡ್ಯೂಸರ್ಸ್, ಅವ್ರು ಕೂಡ ಎಕನಾಮಿಕ್ ಏಜೆಂಟ್ಸ್ ಅಂತ ಕರಿತಾ ಇದ್ದಾರೆ. ಸ್ಮಾಲ್ ಏಜೆಂಟ್ಸ್ ಇವರೆಲ್ಲ ಒಟ್ಟಿಗೆ ಆದರೆ ದೊಡ್ಡ ಎಕನಾಮಿ ಫಾರ್ಮ್ ಆಗುತ್ತೆ. ಆಯಿತಾ. ನೆಕ್ಸ್ಟ್, they may be entities like government, corporation, banks which take the different economic decisions on how much to spend, what interest to be. ಇದಕ್ಕೆ ನಾನು ಫಿಸಿಕಲ್ ಪಾಲಿಸಿ ಮತ್ತು ಮಾನಿಟರಿ ಪಾಲಿಸಿ ಮಾಡಿದ್ಮೇಲೆ ನಿಮಗೆ ಲೈನ್ ಅರ್ಥ ಆಗುತ್ತೆ. ಫಾರ್ ನಾವು ನೀವು ಎರಡು ಅರ್ಥ ಮಾಡ್ಕೊಳ್ಳಿ. ಎಕನಾಮಿಕ್ ಏಜೆಂಟ್ಸ್ ಅಂದ್ರೇನು, ಎಕನಾಮಿಯಲ್ಲಿ ಆಗುವಂಥ ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಎಕನಾಮಿಯಲ್ಲಿ ಯಾವ ವಸ್ತು ಬರಬೇಕು, ಯಾವ ವಸ್ತು ಬರಬಾರ್ದು, ಅಥವಾ ಎಕನಾಮಿಯಲ್ಲಿ ಎಷ್ಟು ಉತ್ಪನ್ನ ಆಗಬೇಕು, ಎಷ್ಟು ಉತ್ಪನ್ನ ಆಗಬಾರ್ದು, ಮಾರ್ಕೆಟಲ್ಲಿ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಇರಬೇಕು, ಯಾರೆಷ್ಟು ಟ್ಯಾಕ್ಸ್ ಕಟ್ಟಬೇಕು, ಇದೆಲ್ಲ ಡಿಸಿಷನ್ಸ್ ತೊಗೊಳ್ಳುವಂಥವ್ರು. ಇವರೆಲ್ಲ ಒಟ್ಟಿಗೆ ಬಂದರೆ ನಮ್ದೊಂದು ಎಕಾನಮಿ ಫಾರ್ಮ್ ಆಗುತ್ತೆ. ಅದ್ರಲ್ಲಿ ಚಿಕ್ಕ ಪಾರ್ಟ್ಸ್ ಇದು. ಆಯಿತಾ. ಇನ್ನೂ ಸಿಂಪಲಾಗಿ ಹೇಳ್ಬೇಕಂದ್ರೆ, ಅಪ್ಪ ಇದ್ದಾರೆ, ಇವ್ರು ಸಪ್ರೇಟು, ಅಮ್ಮ ಇದ್ದಾರೆ, ಇವ್ರು ಸಪ್ರೇಟ್. ಅಪ್ಪ ಎಷ್ಟು ದುಡಿತಾರೋ ಅದ್ರ ಬೇಸಿಸ್ ಮೇಲೆ ಅಮ್ಮ ಕೆಲಸ ಮಾಡ್ತಾರಲ್ವಾ. ಫಾರ್ ಎಕ್ಸಾಂಪಲ್, ಈಗ ಅಪ್ಪ ತುಂಬ ದುಡಿತಿದ್ರೆ ಅಮ್ಮ ಕೂಡ ತುಂಬ ಸೌಕರ್ಯವಾಗಿರ್ತಾರೆ, ತಂದೆ ಕಮ್ಮಿ ದುಡಿತಿದ್ರೆ ತಾಯಿ ಕೂಡ ಸೌಕರ್ಯವಾಗಿರಲ್ಲ. ಯಾಕೆ? ಇಲ್ಲಿ ಒಬ್ಬರು ತಗೊಳ್ಳುವಂಥ ಡಿಸಿಷನಿಂದ ಇನ್ನೊಬ್ರು ಇನ್ಫ್ಲೂಯೆನ್ಸ್ ಆಗ್ತಾ ಇದ್ದಾರೆ. ಇಂಥವ್ರನ್ನ ನಾವು ಎಕನಾಮಿಕ್ ಯೂನಿಟ್ಸ್ ಅಂತ ಕರಿತೇವೆ. ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್ನ ನೆನ್ಪಿಟ್ಕೊಳ್ಳಿ. ಸದ್ಯಕ್ಕೆ ಇಷ್ಟು ಸಾಕು ನಿಮಗೆ. ಆಯಿತಾ. ನೆಕ್ಸ್ಟ್, ಫಿಸಿಕಲ್ ಪಾಲಿಸಿ, ಮಾನಿಟರಿ ಪಾಲಿಸಿ ಟಾಪಿಕ್ನ ನಾನು ಚಾಪ್ಟರ್ನ ತಗೋಬೇಕಾದ್ರೆ ನಿಮ್ಗೆ ಲಾಸ್ಟ್ ಲೈನ್ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಷ್ಟು ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ಸೊ ನಾವು ಲೆಟ್ಸ್ ಕಂಟಿನ್ಯೂ ವಿತ್ ವ್ಯಾರ್ ವಿ ಸ್ಟಾಪ್ಡ್. ಸೊ ದಿಸ್ ಕಂಪ್ಲೀಟ್ಸ್ ಫಸ್ಟ್ ಹಾಫ್ ಆಫ್ ಫಸ್ಟ್ ಚಾಪ್ಟರ್ ಆಫ್ NCERT. ಈಗ ಸೆಕೆಂಡ್ ಪಾರ್ಟ್ನ ಮುಗಿಸ್ಬಿಡೋಣ. ಓಕೆ, ಫಸ್ಟ್ ಚಾಪ್ಟರ್. ಓಕೆ, ಬನ್ನಿ ನೋಡಿ. ಕ್ಯಾಪಿಟಲಿಸಮ್ ಅಂದರೆ ಏನಂತ ನಾನು ನಿಮ್ಗೆ ಆಲ್ರೆಡಿ ತುಂಬ ಸಲ ಹೇಳಿದ್ದೇನೆ. ವಾಟ್ ಈಸ್ ಕ್ಯಾಪಿಟಲಿಸಮ್? ಒಂದು ನಿಮಿಷ. ವಾಟ್ ಈಸ್ ಕ್ಯಾಪಿಟಲಿಸಮ್ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ತುಂಬ ಸಲ ಹೇಳಿದ್ದೆ. ಕ್ಯಾಪಿಟಲಿಸಮ್ ಅಂದರೆ ಏನು? ಬನ್ನಿ, ಬಿಫೋರ್ ದಟ್ ಕ್ಯಾಪಿಟಲಿಸಮ್ ಬರೋಕ್ಕಿಂತ ಮುಂಚೆ, ಆಯಿತಾ, ಒಂದು ಚಿಕ್ಕ ವಿಷಯ ಹೇಳ್ತೇನೆ ನೋಡಿ. ಮಾರ್ಕೆಟಲ್ಲಿ ಯಾರು ಉತ್ಪನ್ನ ಮಾಡ್ತಾರೆ, ಪ್ರೊಡಕ್ಷನ್, ಆಯಿತಾ, ಮಾರ್ಕೆಟಲ್ಲಿ ಯಾರು ಉತ್ಪನ್ನ ಮಾಡ್ತಾರೆ ಅಥವಾ ಏನು ಉತ್ಪನ್ನ ಆಗುತ್ತೆ, ವಾಟ್ ಮಸ್ಟ್ ಬಿ ಪ್ರೊಡ್ಯೂಸ್ಡ್ ಅನ್ನೋದನ್ನ ಯಾರು ಡಿಸೈಡ್ ಮಾಡ್ತಾರೋ, ಕಿಂಗ್ ಮೇಕರ್ಸ್ ಅಂತ ಕರಿತೇವೆ ನಾವು. ಕಿಂಗ್ ಮೇಕರ್ಸ್. ಮಾರ್ಕೆಟಲ್ಲಿ ಯಾವ ವಸ್ತು ಬರಬೇಕು, ಯಾವ ವಸ್ತು ಬರಬಾರ್ದು, ಯಾವ ಕಂಪ್ನಿ ಉತ್ಪನ್ನ ಮಾಡಬೇಕು, ಯಾವ ಕಂಪ್ನಿ ಉತ್ಪನ್ನ ಮಾಡಬಾರ್ದು, ಏನು ಬರಬೇಕು, ಕಾರ್ ಬರಬೇಕಾ, ಬೈಕ್ ಬರಬೇಕಾ, ಇದನ್ನೆಲ್ಲ ಯಾರು ಡಿಸಿಷನ್ ಮಾಡ್ತಾರೆ. ಈ ವರ್ಷ ಅಕ್ಕಿ ಬೆಳಿಬೇಕಾ, ರಾಗಿ ಬೆಳಿಬೇಕಾ, ಗೋಧಿ ಬೆಳಿಬೇಕಾ, ಕೊತ್ತಂಬರಿ ಸೊಪ್ಪು ಬೆಳಿಬೇಕಾ, ಟೊಮೆಟೊ ಬೆಳಿಬೇಕಾ, ಇಂಥದನ್ನ ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾರೋ ಅಂಥವ್ರನ್ನ ನಾವು ಕಿಂಗ್ ಮೇಕರ್ಸ್ ಅಂತ ಕರಿತೇವೆ. ಆ್ಯಂಡ್ ಎಕಾನಮಿಯಲ್ಲಿ 2 ಥರ ಕಿಂಗ್ ಮೇಕರ್ಸ್ ಇರ್ತಾರೆ ನೋಡಿ. ಮಾರ್ಕೆಟ್ ಒಳಗೆ, ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟ್ ಒಳಗೆ ಇನ್ ಕೇಸ್ ಈ ವರ್ಷ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ಬರಬೇಕು ಅನ್ನೋದನ್ನ ಗವರ್ನಮೆಂಟ್ ಡಿಸೈಡ್ ಮಾಡಿದ್ರೆ ಅದನ್ನು ನಾವು ಏನಂತ ಕರಿತೇವೆ ಹೇಳಿದ್ದೆ ನಿಮಗೆ? ಸೋಷಿಯಲಿಸಮ್ ಅಂತ ಕರಿತೇವೆ. ಸೋಷಿಯಲಿಸಮ್ ಕಾನ್ಸೆಪ್ಟ್ ಏನು? ಗವರ್ನಮೆಂಟ್ ಈ ವರ್ಷ ಮಾರ್ಕೆಟಲ್ಲಿ ಏನನ್ನ ಉತ್ಪನ್ನ ಮಾಡಬೇಕಂತ ಇದೆ ಅಂತ. ಅದೇ ಥರ ಇನ್ನೊಂದು ಕಡೆ ನಮಗಿರೋದು ಪ್ರೈವೇಟ್ ಸೆಕ್ಟರ್. ಪ್ರೈವೇಟ್ ಕಂಪ್ನಿಗಳು ನಾವೇನು ಉತ್ಪನ್ನ ಮಾಡಬೇಕಂತ ಸ್ವತಂತ್ರವಾಗಿ ಉತ್ಪನ್ನ ಮಾಡೋ ಪವರ್ ಇದ್ದರೆ, ನನಗೆ ಈ ವರ್ಷ ಕಾರ್ ಉತ್ಪನ್ನ ಮಾಡಬೇಕು, ಕಾರೇ ಉತ್ಪನ್ನ ಮಾಡ್ತೇನೆ, ಈ ವರ್ಷ ಬೈಕ್ ಉತ್ಪನ್ನ ಮಾಡಬೇಕು, ಬೈಕೇ ಉತ್ಪನ್ನ ಮಾಡ್ತೇನೆ, ಸ್ವತಂತ್ರವಾಗಿ ಫ್ರೀ ಪವರಿಂದ ಪ್ರೈವೇಟ್ ಸೆಕ್ಟರ್ ಏನು ಬೇಕೋ ಅದನ್ನ ಉತ್ಪನ್ನ ಮಾಡೋ ಶಕ್ತಿ ಇದ್ದರೆ ಅದನ್ನು ನಾವು ಕ್ಯಾಪಿಟಲಿಸಮ್ ಅಂತ ಕರಿತೇವೆ. ಸೋಷಿಯಲಿಸಮಲ್ಲಿ ಸರ್ಕಾರ ಹೇಳುತ್ತೆ ಏನು ಉತ್ಪನ್ನ ಮಾಡಿ ಅಂತ. ಪ್ರೈವೇಟೈಸೇಷನಲ್ಲಿ ಅಥವಾ ಕ್ಯಾಪಿಟಲಿಸಮಲ್ಲಿ ಪ್ರೈವೇಟ್ ಸೆಕ್ಟರ್ ಏನು ಬೇಕೋ ಅದನ್ನ ಉತ್ಪನ್ನ ಮಾಡುತ್ತೆ. ಗವರ್ನಮೆಂಟ್ ಯಾವುದೇ ರೀತಿ ಹಸ್ತಕ್ಷೇಪ ಮಾಡಲ್ಲ, ಆಯಿತಾ. ಬಟ್ ಜನರಲಿ ಏನಾಗುತ್ತೆ, ನಾವು ಇಲ್ಲಿ ಬರ್ತೇವೆ ಮಿಕ್ಸ್ಡ್ ಎಕಾನಮಿ. ಭಾರತದಲ್ಲಿ ಪ್ರೈವೇಟ್ ಸೆಕ್ಟರ್ ಕೂಡ ಇದೆ, ಏರ್ಟೆಲ್ ಕೂಡ ಇದೆ ಅಲ್ವಾ. ಅದೇ ಥರ ಗವರ್ನಮೆಂಟ್ ಸೆಕ್ಟರ್ ಕೂಡ ಇದೆ, BSNL ಕೂಡ ಇದೆ. ಭಾರತದಲ್ಲಿ ಪ್ರೈವೇಟ್ ಸೆಕ್ಟರ್ ಏನು ಬರುತ್ತೆ, ಫಾರ್ ಎಕ್ಸಾಂಪಲ್ VRL ಬಸ್ಸಸ್ ಬರುತ್ತೆ. ಗವರ್ನಮೆಂಟ್ ಸೆಕ್ಟರಲ್ಲಿ ಏನು ಬರುತ್ತೆ, KSRTC ಬಸ್ಸಸ್ ಬರುತ್ತೆ. ಫಾರ್ ಎಕ್ಸಾಂಪಲ್ ಪ್ರೈವೇಟ್ ಸೆಕ್ಟರಲ್ಲಿ ಪ್ರೈವೇಟ್ ಸ್ಕೂಲ್ಸ್ ಕೂಡ ಇದೆ ಹಾಗೂ ಭಾರತದಲ್ಲಿ ಗವರ್ನಮೆಂಟ್ ಸ್ಕೂಲ್ಸ್ ಕೂಡ ಇದೆ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಭಾರತ ಬ್ಯಾಲೆನ್ಸಲ್ಲಿ ಬರುತ್ತೆ. ಇಂಡಿಯನ್ ಸಿಸ್ಟಮ್ ಇಸ್ ಮಿಕ್ಸ್ಡ್ ಎಕಾನಮಿ ಅಂತ ಕರಿತೇವೆ. ಇಷ್ಟು ನೆನ್ಪಿಟ್ಕೊಳ್ಳಿ, ಇಂಡಿಯನ್ ಸಿಸ್ಟಮ್ ಇಸ್ ಮಿಕ್ಸ್ಡ್ ಎಕಾನಮಿ. ಬಟ್ ಎಂಟೈರ್ ಪ್ರಪಂಚದಲ್ಲಿ 3 ಥರ ಬರುತ್ತೆ. ಒಂದು ಪ್ರೈವೇಟ್
ಪ್ರೈವೇಟ್ ಅಂದರೆ ಏನಂತ ಹೇಳ್ಬಿಟ್ಟು ಕ್ಯಾಪಿಟಲಿಸಮ್, ಇನ್ನೊಂದು ಸೋಷಿಯಲಿಸಮ್, ಇದೆರಡರ ಮಧ್ಯದಲ್ಲಿ ಬಂದರೆ ಮಿಕ್ಸ್ಡ್ ಎಕಾನಮಿ. ಆಯಿತಾ. ಇನ್ನೊಂದಿದೆ, ಇನ್ನೊಂದು ಯಾವುದೋ ಇತ್ತಪ್ಪ, ಕಮ್ಯುನಿಸಮ್. ದಿಸ್ ಇಸ್ ದ ಎಕ್ಸ್ಟ್ರೀಮ್ ಫಾರ್ಮ್ ಆಫ್ ಸೋಷಿಯಲಿಸಮ್. ಕಮ್ಯುನಿಸಮಲ್ಲಿ ಏನಾಗುತ್ತೆ ಅಂದರೆ ಗವರ್ನಮೆಂಟ್ ಸೆಕ್ಟರ್ ಮಾತ್ರ ಡಿಸಿಷನ್ ತಗೊಳುತ್ತೆ. ದೆರ್ ಇಸ್ ಅ ಕಂಪ್ಲೀಟ್ ಬ್ಯಾನ್ ಆನ್ ಪ್ರೈವೇಟ್ ಸೆಕ್ಟರ್. ಪ್ರೈವೇಟ್ ಕಂಪ್ನೀಸ್ ಇರೋದೇ ಇಲ್ಲ, ಪ್ರತಿಯೊಂದು ಕೂಡ ಗವರ್ನಮೆಂಟ್ ಡಿಸಿಷನ್. ಆ ಥರ ಎಕ್ಸ್ಟ್ರೀಮ್ ಫಾರ್ಮ್ಗೆ ಹೋದರೆ ಅದು ಕಮ್ಯುನಿಸಮ್ ಆಗುತ್ತೆ. ಇದು ಆಲ್ರೆಡಿ ನಾನು ನಿಮ್ಗೆ ಮೊದಲೇ ಹೇಳಿದ್ದೆ. ಆಯಿತಾ. ಸೊ ನಾವು ಲೆಟ್ಸ್ ಕಮ್ ಹಿಯರ್. ಇವಾಗ NCERT ನಮಗೆ ಕ್ಯಾಪಿಟಲಿಸಮ್ನ ರೆಫರೆನ್ಸ್ ಆಗಿ ಕೊಟ್ಟಿದ್ರು. ಸೊ ಕ್ಯಾಪಿಟಲಿಸಮ್ ಅಂದರೆ ಏನು, ಇವಾಗ ಎಷ್ಟು ಹೇಳಿದೆ, ಪ್ರೊಡಕ್ಷನ್ ಈಸ್ ಡನ್ ಬೈ ಕ್ಯಾಪಿಟಲಿಸ್ಟ್. ನೋಡಿ, ಕ್ಯಾಪಿಟಲಿಸಮಲ್ಲಿ ಒಂದು ನಿಮಿಷ, ಕ್ಯಾಪಿಟಲಿಸಮಲ್ಲಿ ಪ್ರೈವೇಟ್ ಕಂಪ್ನಿ ಇರುತ್ತೆ, ಹೇಳಿದೆ ಅಲ್ವಾ. ಪ್ರೈವೇಟ್ ಕಂಪ್ನೀಸ್, ಏರ್ಟೆಲ್, BSNL ಎಲ್ಲ ಜಿಯೋ ಥರ ಪ್ರೈವೇಟ್ ಕಂಪನೀಸ್ ಇರುತ್ತೆ. ಆಯಿತಾ. ಈ ಕಂಪ್ನಿ ಓನರ್ಗಳನ್ನ ನಾವು ಕ್ಯಾಪಿಟಲಿಸ್ಟ್ ಅಂತ ಕರಿತೇವೆ. ಕ್ಯಾಪಿಟಲಿಸ್ಟ್ ಈಸ್ ದ ಪರ್ಸನ್ ಹೂ ಕ್ಯಾನ್ ಓನ್ ಅ ಕಂಪನಿ. ಫಾರ್ ಎಕ್ಸಾಂಪಲ್, ಈಗ ಮುಖೇಶ್ ಅಂಬಾನಿ ಅವರು ಇದ್ದಾರಲ್ಲ, ಧೀರುಭಾಯಿ ಅಂಬಾನಿ ಅವರು, ಟಾಟಾ ಅವರು, ಮಹೇಂದ್ರ ಅವರು, ಇವರೆಲ್ಲ ಏನು ಕ್ಯಾಪಿಟಲಿಸ್ಟ್ಗಳು. ಇವ್ರು ಏನು ಫಾರ್ಮ್ ಮಾಡಿದ್ದಾರೆ, ತಮ್ಮ ಕಂಪ್ನಿಗಳ ಫಾರ್ಮ್ ಮಾಡಿದ್ದಾರೆ. ದ ಪರ್ಸನ್ ಹೂ ಇಸ್ ದ ಓನರ್ ಆಫ್ ಅನ್ ಆರ್ಗನೈಸೇಷನ್ ಇಸ್ ಕಾಲ್ಡ್ ಆಸ್ ಅ ಕ್ಯಾಪಿಟಲಿಸ್ಟ್. ಅ ಪರ್ಸನ್ ಹೂ ಈಸ್ ಓನಿಂಗ್ ಪ್ರೈವೇಟ್ ಕಂಪ್ನಿಗಳನ್ನ ಯಾರು ಓನ್ ಮಾಡ್ತಾರೋ ಅಂಥವ್ರನ್ನ ನಾವು ಕ್ಯಾಪಿಟಲಿಸ್ಟ್ ಅಂತ ಕರಿತೇವೆ. ಆಯಿತಾ. ಪ್ರೈವೇಟ್ ಪ್ಲೇಯರ್ಸ್ ಟೇಕ್ ಕೇರ್ ಆಫ್ ದ ಕ್ಯಾಪಿಟಲ್. ಒಂದು ನಿಮಿಷ, ಪ್ರೈವೇಟ್ ಪ್ಲೇಯರ್ಸ್ ಟೇಕ್ ಕೇರ್ ಆಫ್ ದ ಕ್ಯಾಪಿಟಲ್. ಕ್ಯಾಪಿಟಲ್ ಅಂದರೆ ಬಂಡವಾಳ. ಒಂದು ಕಾರ್ನ ಉತ್ಪನ್ನ ಮಾಡೋಕ್ಕೆ ಬಂಡವಾಳ ಬೇಕಲ್ವಾ. ಮಾರೋಕ್ಕಿಂತ ಮುಂಚೆ ನೀವು ಉತ್ಪನ್ನ ಮಾಡಬೇಕು, ಉತ್ಪನ್ನ ಮಾಡೋಕ್ಕೆ ಕೂಡ ದುಡ್ಡು ಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಈಗ ರೈತ ದವಸ ಧಾನ್ಯನ ಬೆಳಿಬೇಕಂತ ಇದ್ರೆ ಏನಾಗುತ್ತೆ, ಅವ್ನಿಗೂ ಕೂಡ ಫರ್ಟಿಲೈಸರ್ಸ್ ತಗೋಬೇಕು, ಬೀಜ ತಗೋಬೇಕು ಅಲ್ವಾ, ಬಿತ್ತನೆ ಮಾಡೋಕ್ಕೆ ಏನೇನು ಬೇಕು, ಕಾರ್ಮಿಕರನ್ನ ಇಟ್ಕೋಬೇಕು ಅವ್ರ ತೋಟದಲ್ಲಿ. ಕ್ಯಾಪಿಟಲ್ ಅಂದರೆ ಏನು, ಇನ್ವೆಸ್ಟ್ಮೆಂಟ್ ಅವ್ರ ಬಂಡವಾಳ ಅಂತ ಇಟ್ಕೊಳ್ಳಿ. ಸೊ ಬಂಡವಾಳ ಯಾರು ಹಾಕ್ತಾರೆ ಇಲ್ಲಿ ಪ್ರೈವೇಟ್ ಕಂಪ್ನಿ ಓನರ್ಗಳೇ ಹಾಕ್ತಾರೆ. ಇದಾದಮೇಲೆ ಏನು ಮಾಡ್ತಾರೆ, ಅವರು ಪ್ರೊಡ್ಯೂಸ್ ಮಾಡ್ತಾರೆ, ಬಂಡವಾಳ ಹಾಕಿ ಉತ್ಪನ್ನ ಮಾಡ್ತಾರೆ. ಆ ಪ್ರೊಡ್ಯೂಸ್ನ ಅವ್ರು ಏನು ಮಾಡ್ತಾರೆ, ಮಾರಾಕ್ತಾರೆ, ಸೆಲ್ ಮಾಡ್ತಾರೆ. ಇದು ಅರ್ಥ ಆಗಿರುತ್ತೆ. ಕ್ಯಾಪಿಟಲಿಸಮಲ್ಲಿ ಪ್ರತಿಯೊಂದನ್ನು ಕೂಡ ಕ್ಯಾಪಿಟಲಿಸ್ಟೇ ಉತ್ಪನ್ನ ಮಾಡ್ತಾನೆ, ಅವನೇ ಬಂಡವಾಳ ಹಾಕ್ತಾನೆ, ಅವನೇ ಬೆಳೆ ಬೆಳೀತಾನೆ. ಅದಾದಮೇಲೆ ಅವ್ನು ಇಷ್ಟ ಬಂದಿದ್ದ ರೇಟ್ಗೆ ಮಾರ್ಬಿಡ್ತಾನೆ. ಆಯಿತಾ. ಅದು ಡಿಮಾಂಡ್ ಫೋರ್ಸಸ್ ಮೇಲೆ ಬರುತ್ತೆ, ಅದೇನು ಬೇಕಾಗಿಲ್ಲ. ಮಾರ್ಕೆಟಲ್ಲಿ ರೇಟ್ ಎಷ್ಟಿದೆ ಅದ್ರ ಪ್ರಕಾರ ಮಾರ್ಬಿಡ್ತಾನೆ ಅಷ್ಟೇ. ದಿಸ್ ಇಸ್ ಕ್ಯಾಪಿಟಲಿಸಮ್. ಆಯಿತಾ. ಕಂಪ್ಲೀಟ್ ಫ್ರೀಡಮ್. ಸೊ ಇವಾಗ ನಾವು ಇನ್ನೊಂದು ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೋಬೇಕು. ನೋಡಿ, ಒಬ್ಬ ಕ್ಯಾಪಿಟಲಿಸ್ಟ್ ಇದ್ದಾನೆ. ಫಾರ್ ಎಕ್ಸಾಂಪಲ್, ಒಂದು ನಿಮಿಷ, ಹಾಂ, ಇವಾಗ ಅರ್ಥ ಮಾಡ್ಕೊಳ್ಳಿ. ಒಬ್ಬ ಕ್ಯಾಪಿಟಲಿಸ್ಟ್ ಇದ್ದಾನೆ, ತಾನು ತನ್ನ ಒಂದು ಪ್ರೈವೇಟ್ ಕಂಪನಿನ ಕಟ್ಟಿದ್ದಾನೆ ಅಂತ ಇಟ್ಕೊಳ್ಳಿ. ಕಂಪನಿ ಕಟ್ಟಿದ್ದಾನೆ, ಒಂದು ಕಂಪನಿ ಕಟ್ತಾ ಇದ್ದಾರೆ, ಹೊಸ ಕಂಪನಿ ಇದು. ಓಕೆ. ಸೊ ಕಂಪನಿ ಕಟ್ಟಕ್ಕೆ ಏನೇನು ಬೇಕಂತ ನೀವು ಕೇಳೋದಾದರೆ, ಫಸ್ಟ್ ಒಬ್ಬ ಓನರ್ ಬೇಕು ತಾನೆ. ಕಂಪನಿ ಕಟ್ಟಕ್ಕೆ ಓನರ್ ಬೇಕು ತಾನೆ, ಓನರ್ಸ್. ಕಂಪನಿ ಕಟ್ಟಕ್ಕೆ ಒಬ್ಬ ಓನರ್ ಬೇಕಲ್ವಾ. ಟೆಕ್ನಿಕಲ್ ವರ್ಡ್ಸಲ್ಲಿ ಇವ್ರನ್ನ ಆಂಟ್ರಪ್ರನರ್ಸ್ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಆಂಟ್ರಪ್ರನರ್ ಅಂತ ಕರೀತಾರೆ. ಆಂಟ್ರಪ್ರನರ್ ಅಂದರೆ ದ ಪರ್ಸನ್ ಹೂ ಇಸ್ ಟೇಕಿಂಗ್ ದ ರಿಸ್ಕ್. ಇವರು ರಿಸ್ಕ್ ತಗೊಂಡು ಕಂಪನಿನ ಕಟ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ, ಓನರ್ ಆಗಿ ರಿಸ್ಕ್ ತಗೊಂಡು ಕಂಪನಿನ ಕಟ್ತಾ ಇದ್ದಾರೆ. ಫಸ್ಟ್ ಒಂದು ಕಂಪನಿ ಕಟ್ಟಕ್ಕೆ ರಿಸ್ಕ್ ಇರುತ್ತೆ. ಆಯಿತಾ. ಕಂಪನಿ ಕಟ್ಟಾದ್ಮೇಲೆ ಸೆಕೆಂಡ್ ಏನಾಗುತ್ತೆ, ನೀವು ಕಂಪ್ನಿ ಕಟ್ಟಿದ್ರೆ ಸಾಕಾಗಲ್ಲ. ಕಂಪ್ನಿ ಒಳಗೆ ಕೆಲಸ ಮಾಡೋಕ್ಕೆ ನಿಮಗೆ ಲೇಬರರ್ಸ್ ಕೆಲಸಗಾರರು ಕೂಡ ಬೇಕಲ್ವಾ. ಸೊ ಆ ಕಂಪ್ನಿಯಲ್ಲಿ ಅವರು ಕೂಲಿ ಕಾರ್ಮಿಕರನ್ನ ಕೂಡ ಇಟ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ನಾನೊಂದು ಬಟ್ಟೆ ಕಂಪ್ನಿನ ಓಪನ್ ಮಾಡ್ತಾ ಇದ್ದೀನಿ. ಟೆಕ್ಸ್ಟೈಲ್ ಕಂಪ್ನಿ, ಇದು ಬಟ್ಟೆ ಕಂಪ್ನಿ. ಆಯಿತಾ. ಸೊ ನಾನು ಬಟ್ಟೆ ಕಂಪ್ನಿನ ಕಟ್ಟಿದ್ದೇನೆ. ಸೊ ಕಟ್ಟಿದ್ದು ನಾನು, ನನ್ನ ಹೆಸರು ಪವನ್. ಸೊ ಐ ಆಮ್ ದ ಓನರ್ ಆರ್ ಆಂಟ್ರಪ್ರನರ್. ಆಯಿತಾ. ಈ ಬಟ್ಟೆ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಕಾರ್ಮಿಕರು ಬೇಕಲ್ವಾ. ಸೊ ಅವ್ರನ್ನ ಎಂಪ್ಲಾಯ್ ಮಾಡ್ತಾ ಇದ್ದಾನೆ. ಕಾರ್ಮಿಕರು ಮತ್ತು ನಾನಿದ್ರೆ ಸಾಕಾಗಲ್ಲ, ಅದ್ರ ಜೊತೆಗೆ ಇನ್ನೇನು ಬೇಕು ಕಂಪನಿ ಕಟ್ಟೆಗೆ, ನಿಮಗೆ ನ್ಯಾಚುರಲ್ ರಿಸೋರ್ಸಸ್ ಕೂಡ ಬೇಕಾಗತ್ತೆ. ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಏನು ಈಗ ಹೇಳ್ತೀನಿ ನೋಡಿ. ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಫಸ್ಟ್ ಒನ್, ನನಗೆ ಫ್ಯಾಕ್ಟ್ರಿ ಕಟ್ಟಕ್ಕೆ ಜಮೀನು ಬೇಕಾ ಬೇಡವಾ, ಲ್ಯಾಂಡ್ ಬೇಕಾಗತ್ತೆ. ಕರೆಕ್ಟಾ. ನನ್ನ ಫ್ಯಾಕ್ಟ್ರಿ ಕಟ್ಟಬೇಕಂದ್ರೆ ನೆಲ ಬೇಕು, ಜೊತೆಗೆ ಬಟ್ಟೆ ಉತ್ಪನ್ನ ಮಾಡೋಕ್ಕೆ ಹತ್ತಿ ಬೇಕಾಗ್ಬೋದು, ನನಗೆ ಹತ್ತಿ ಉತ್ಪನ್ನ ಮಾಡೋಕ್ಕೆ ನನಗೆ ರಾ ಮಟೀರಿಯಲ್ಸ್ ಬೇಕಾಗ್ಬೋದು. ಸೊ ಏನಾಗುತ್ತೆ, ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಭೂಮಿ ತಾಯಿ ನಿಮಗೆ ಡೈರೆಕ್ಟಾಗಿ ಕೊಡುವಂಥ ವಸ್ತುಗಳು. ನೆಲನ ಭೂಮಿ ತಾಯಿ ಕೊಡ್ತಾಳೆ, ಹತ್ತಿ ಕೂಡ ಪ್ಲಾಂಟ್ಸಿಂದ ಬರುತ್ತೆ, ಡೈರೆಕ್ಟಾಗಿ ಬರುತ್ತಲ್ವಾ. ಇದನ್ನೆಲ್ಲ ನೀವು ರಾ ಮಟೀರಿಯಲ್ಸ್ ಅಂತ ಕರೀತಾರೆ. ಇನ್ ಕೇಸ್ ನಿಮಗೆ ಕಾಟನ್ ಬೇಡ ಅಂದರೆ ಕೋಲ್, ಕಲ್ಲಿದ್ಲಿದೆ ಅಲ್ವಾ, ಭೂಮಿ ತಾಯಿಯಿಂದ ಡೈರೆಕ್ಟಾಗಿ ಬರುತ್ತೆ. ಗೋಲ್ಡ್ ಓರ್ಸ್ ಬರುತ್ತೆ ಅಲ್ವಾ, ವಾಟರ್ ಬರುತ್ತೆ. ಏನೇನು ಭೂಮಿ ತಾಯಿ ನಿಮಗೆ ಕೊಡ್ತಾರೋ ಅದನ್ನು ನೀವು ನ್ಯಾಚುರಲ್ ರಿಸೋರ್ಸಸ್ ಅಂತ ಕರಿಬೋದು. ಹತ್ತಿನ ತೆಗೆದಾಕೋಣ, ಹತ್ತಿ ಹಾಕಿದ್ರೆ ನಿಮ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಇದು ಅರ್ಥ ಆಯ್ತಾ ನಿಮಗೆ. ಸೊ ಇದೇನಾಗ್ತಿದೆ, ಭೂಮಿ ತಾಯಿಯಿಂದ ಡೈರೆಕ್ಟಾಗಿ ಬರುವಂಥ ಕೆಲವೊಂದು ವಿಷಯಗಳನ್ನ ನೀವು ನ್ಯಾಚುರಲ್ ರಿಸೋರ್ಸಸ್ ಅಂತ ಕರೀತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ಸದ್ಯಕ್ಕೆ ಲ್ಯಾಂಡ್ ಇಟ್ಕೊಳ್ಳಿ. ಸೊ ನಾನು ಜಮೀನನ್ನ ತಗೊಂಡಿದ್ದೆ ನನ್ನ ಫ್ಯಾಕ್ಟ್ರಿ ಕಟ್ಟಕ್ಕೆ. ಇದಾದಮೇಲೆ ನೆಕ್ಸ್ಟ್ ನಿಮಗೆ ಇನ್ನೊಂದು ಥರ ಇನ್ವೆಸ್ಟ್ಮೆಂಟ್ ಬೇಕು, ದಟ್ ಈಸ್ ಕ್ಯಾಪಿಟಲ್
ಗೂಡ್ಸ್. ಕ್ಯಾಪಿಟಲ್ ಗೂಡ್ಸ್ ಅಂದರೆ ಮಷೀನ್ಸ್ ಬೇಕಾಗತ್ತೆ ನಿಮಗೆ. ಕ್ಯಾಪಿಟಲ್ ಅಂದರೆ ಮಷೀನ್ಸ್. ಫಾರ್ ಎಕ್ಸಾಂಪಲ್, ಈಗ ನಾನು ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಸೂಜಿ ದಾರಿಯಿಂದ ಮಾಡೋ ಬದಲು ಫ್ಯಾಕ್ಟ್ರಿಯಲ್ಲಿ ನಾನೊಂದು ಮಷೀನ್ನ ಇಟ್ಕೊಳ್ತೇನೆ. ಏನಾಗುತ್ತೆ, ಇದೊಂದು ಮಷೀನ್ ಅಂತ ಇಟ್ಕೊಳ್ಳಿ. ಇಲ್ಲೇನಾಗುತ್ತೆ, ಈಚೆಯಿಂದ ನೀವು ಹತ್ತಿ ಕೊಟ್ಟರೆ ಈಚೆಯಿಂದ ಅದು ಬಟ್ಟೆನ ಹೊಲ್ದು ಕೊಡ್ಬೋದು. ಸೊ ಇಲ್ಲೇ ಆಗ್ತದೆ, ಇಲ್ಲಿ ಮಷೀನ್ನ ಇಟ್ಕೊಳ್ತಾ ಇದ್ದೇನೆ ನಾನು ನನ್ನ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ. ಅದನ್ನು ನಾವು ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತಾ, ಅಥವಾ ಕ್ಯಾಪಿಟಲ್ ಅಂತ ಕರೀತಾರೆ. ಕ್ಯಾಪಿಟಲ್ ಅಂದರೆ ಏನಿಲ್ಲಿ ದುಡ್ಡಲ್ಲ, ಕ್ಯಾಪಿಟಲ್ ಅಂದರೆ ಇಲ್ಲೇನು ಮಷೀನ್ಗಳು. ನನ್ನ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡುವಂಥ ಮಷೀನ್ಸ್ ನಾನು ಕ್ಯಾಪಿಟಲ್ ಅಂತ ಕರಿತಿದ್ದೆ. ಸೊ ಕಂಪ್ನಿಯಲ್ಲಿ ಏನೇನಿರುತ್ತೆ, 4 ಇರುತ್ತೆ. ಓನರ್ ಇರ್ತಾನೆ, ಕೂಲಿ ಕಾರ್ಮಿಕರು ಇರ್ತಾರೆ, ಆ ಫ್ಯಾಕ್ಟ್ರಿ ಕಟ್ಟಕ್ಕೆ ಬೇಕು ಅಂತ ನ್ಯಾಚುರಲ್ ರಿಸೋರ್ಸಸ್ ಕೂಡ ಇರುತ್ತೆ, ಭೂಮಿನ ಸಿಗುವಂಥ ಡೈರೆಕ್ಟ್ ವಿಷಯಗಳು. ಅದಾದಮೇಲೆ ಕ್ಯಾಪಿಟಲ್ ಇರುತ್ತೆ. ಕ್ಯಾಪಿಟಲ್ ಅಂದರೆ ದುಡ್ಡಲ್ಲ, ಇಲ್ಲಿ ಕ್ಯಾಪಿಟಲ್ ಅಂದರೆ ಮಷೀನ್ಸ್. ಸೊ ಹಂಗಾರೆ ಕಂಪ್ನಿಗೆ ದುಡ್ಡು ಯಾರು ಹಾಕ್ತಾರೆ, ದುಡ್ಡು ನಾನು ಹಾಕ್ತಾ ಇದ್ದೇನಲ್ಲ ಆಲ್ರೆಡಿ. ಸೊ ಕಂಪ್ನಿಗೆ ಬೇಕಾದಂಥ ದುಡ್ಡನ್ನ ನಾನು ಹಾಕ್ತಾ ಇದ್ದಾನೆ, ಅದು ಕ್ಯಾಪಿಟಲ್ ಬೇರೆ, ಇಲ್ಲಿ ಕ್ಯಾಪಿಟಲ್ ಬೇರೆ. ಈ ಕ್ಯಾಪಿಟಲ್ ಅಂದರೆ ಮಷೀನ್ಸ್. ಅರ್ಥ ಆಯ್ತಾ? ಮಷೀನ್ಸ್ ನೆನ್ಪಿಟ್ಕೊಳ್ಳಿ, ಇಷ್ಟು ನೆನ್ಪಿಟ್ಕೊಳ್ಳಿ. ಇವಾಗ ಅರ್ಥ ಮಾಡ್ಕೊಳ್ಳಿ. ಕೆಲಸ ಮಾಡೋರಿಗೆ ನಾನು ಅದ್ರ ಬದಲಾಗಿ ಅವ್ರಿಗೆ ಏನು ಕೊಡಬೇಕು ನೆನ್ಪಿಟ್ಕೊಳ್ಳಿ. ಕೆಲಸ ಮಾಡೋರಿಗೆ ನಾನು ಅವ್ರ ಬದಲಾಗಿ ಅವ್ರಿಗೆ ಸಂಬಳಗಳನ್ನ ಕೊಡಬೇಕು. ಸೊ ಅವರಿಗೆ ವೇಜಸ್ ಕೊಡ್ತೇನೆ. ನನ್ನ ಕಂಪನಿಯಲ್ಲಿ ಯಾರು ಕೆಲಸ ಮಾಡ್ತಾರೋ ಅವ್ರಿಗೆ ನಾನು ಸಂಬಳ ಕೊಡ್ತಾ ಇದ್ದಾನೆ. ಆಯಿತಾ? ಫಾರ್ ಎಕ್ಸಾಂಪಲ್, ಲ್ಯಾಂಡ್ ನಿಮ್ದು ಅಂತ ಇಟ್ಕೊಳ್ಳಿ. ಲ್ಯಾಂಡ್ ನಿಮ್ಮದು. ನಾನು ನಿಮ್ಮ ಲ್ಯಾಂಡಲ್ಲಿ ಫ್ಯಾಕ್ಟ್ರಿ ಕಟ್ಟಬೇಕಂತ ಇದ್ದರೆ ನಾನು ಪ್ರತಿ ತಿಂಗಳು ಅಥವಾ ಪ್ರತಿ ವರ್ಷ ನಾನು ನಿಮಗೆ ರೆಂಟ್ ಕಟ್ತೇನೆ. ಯಾರಾದರೂ ನನಗೆ ಲ್ಯಾಂಡ್ ಕೊಟ್ಟರೆ, ನೆಲ ಕೊಟ್ಟರೆ, ನಾನು ಅವ್ರಿಗೆ ರಿಟರ್ನ್ ಆಗಿ ಏನು ಕೊಡ್ತಾ ಇದ್ದೇನೆ, ರೆಂಟ್ ಕೊಡ್ತಾ ಇದ್ದೇನೆ. ಆಯಿತಾ? ಇದಾದಮೇಲೆ ಕ್ಯಾಪಿಟಲ್ ಇದೆ ಅಲ್ವಾ, ಮಷೀನ್ಗಳಿಗೆ ನಾನು ಫಾರ್ ಎಕ್ಸಾಂಪಲ್ ನಾನು ಮಷೀನ್ನ ಬಾಡಿಗೆಗೆ ತೊಗೊಬಂದೆ ಅಂತ ಇಟ್ಕೊಳ್ಳಿ. ಮಷೀನ್ಗಳನ್ನ ಬಾಡಿಗೆಗೆ ತೊಗೊಬಂದರೆ ನಾನು ಅದಕ್ಕೆ ಇಂಟರೆಸ್ಟ್ ಕಟ್ತೇನೆ. ಟೆಕ್ನಿಕಲ್ ವರ್ಲ್ಡಲ್ಲಿ ಅದನ್ನ ಇಂಟ್ರೆಸ್ಟ್ ಅಂತ ಕರೀತಾರೆ. ಆಯಿತಾ? ಬಾಡಿಗೆ ಕಟ್ತಾ ಇದ್ದೇನೆ, ಇಂಟ್ರೆಸ್ಟ್. ನೋಡಿ, ನ್ಯಾಚುರಲ್ ರಿಸೋರ್ಸಸ್ಗೆ ನೀವು ರೆಂಟ್ ಕಟ್ತಾ ಇದ್ದೀರಾ, ವರ್ಡ್ಸ್ ನೆನ್ಪಿಟ್ಕೊಳ್ಳಿ ಎಕಾನಮಿಯಲ್ಲಿ. ಅದೇ ಕ್ಯಾಪಿಟಲ್ ಮಷೀನ್ಸ್ಗೆ ನೀವು ಇಂಟ್ರೆಸ್ಟ್ ಕಟ್ತಾ ಇದ್ದೀರಾ. ಆಯಿತಾ? ನಾನು ಸಂಬಳ ಕೊಟ್ಟೆ, ಆಯಿತಾ, ನಾನು ನೆಲದ ರೆಂಟ್ ಕಟ್ಟಿದೆ, ನಾನು ಕ್ಯಾಪಿಟಲ್ ಗೂಡ್ಸ್ ಇಂಟ್ರೆಸ್ಟ್ ಕಟ್ಟಿದ ಮೇಲೆ ನನಗೇನು ಉಳಿಯುತ್ತೋ ಅದನ್ನು ನಾನು ಪ್ರಾಫಿಟ್ ಅಂತ ಕರಿತೇನೆ ಅಥವಾ ಲಾಭ ಅಂತ ಕರಿತೇನೆ. ನೆನ್ಪಿಟ್ಕೊಳ್ಳಿ. ಸೊ ಒಂದು ಕಂಪ್ನಿಯಲ್ಲಿ 4 ಜನ ಕೆಲಸ ಮಾಡ್ತಾರೆ. ಆಂಟ್ರಪ್ರನರ್, ಓನರು, ಲೇಬರರ್ಸ್, ನ್ಯಾಚುರಲ್ ರಿಸೋರ್ಸಸ್, ಕ್ಯಾಪಿಟಲ್. ಆಯಿತಾ? ಒಂದು ನಿಮಿಷ, ಜಸ್ಟ್ ಅ ಸೆಕೆಂಡ್, ಒಂದೇ ನಿಮಿಷ, ಸ್ವಲ್ಪ ಜಾಗ ಬೇಕು ನನಗೆ. ಸೊ ಜಾಗ ಮಾಡ್ಕೊಳ್ತಿದ್ದೇನೆ. ಓಕೆ, ಎಸ್. ಸೊ ಇವಾಗ ಈ ಸ್ಟೋರಿಗೆ ವಾಪಸ್ ಬಂದರೆ ನೋಡಿ, ನೆನ್ಪಿಟ್ಕೊಳ್ಳಿ, ಓನರ್ ಇದ್ದಾನೆ, ಲೇಬರರ್ ಇದ್ದಾನೆ, ನ್ಯಾಚುರಲ್ ರಿಸೋರ್ಸಸ್ ಇದೆ, ಕ್ಯಾಪಿಟಲ್ ಇದೆ ಅಲ್ವಾ. ಎಷ್ಟು ಜಾಸ್ತಿ ಜನ ನೀವು ಕೆಲಸಕ್ಕೆ ಇಟ್ಕೊಳ್ತೀರೋ ನೀವು ಅಷ್ಟು ಜಾಸ್ತಿ ಉತ್ಪನ್ನ ಮಾಡ್ತೀರಾ ಅಲ್ವಾ. ಎಷ್ಟು ನಿಮ್ಮ ಹತ್ರ ಜಾಸ್ತಿ ಜಮೀನು ಇದೆಯೋ ನೀವು ಅಷ್ಟು ದೊಡ್ಡ ಫ್ಯಾಕ್ಟ್ರಿ ಕಟ್ತೀರಾ ಅಲ್ವಾ. ನನ್ನ ಹತ್ರ ಎಷ್ಟು ದುಡ್ಡು ಇದೆಯೋ ನಾನು ಅಷ್ಟು ಉತ್ಪನ್ನ ಮಾಡ್ತೇನೆ, ಇನ್ವೆಸ್ಟ್ಮೆಂಟ್ ಮಾಡ್ತೇನೆ ಅಲ್ವಾ. ನನ್ನ ಹತ್ರ ಎಷ್ಟು ಇದು ಕ್ಯಾಪಿಟಲ್ ಗೂಡ್ಸ್ ಮಷೀನ್ಸ್ ಇದೆಯೋ ನಾನಷ್ಟು ಜಾಸ್ತಿ ಕೆಲಸ ಮಾಡೋದ್ರಿಂದ ನಿಮ್ಮ ಹತ್ರ ಎಷ್ಟು, ನೆನ್ಪಿಟ್ಕೊಳ್ಳಿ, ನಿಮ್ಮ ಹತ್ರ ಎಷ್ಟು ಜನ ಕೆಲಸ ಮಾಡ್ತಾರೆ, ಎಷ್ಟು ಫ್ಯಾಕ್ಟ್ರಿ ಇದೆ, ಎಷ್ಟು ಲಾರಿ ಇದೆ, ಎಷ್ಟು ಬಸ್ ಇದೆ ಅನ್ನೋದ್ರ ಮೇಲೆ ನಿಮ್ಮ ಇದು ಔಟ್ಕಮ್ ಆರ್ ನಿಮ್ಮ ಪ್ರಾಫಿಟ್ ಡಿಸೈಡ್ ಆಗುತ್ತಲ್ವಾ. ಅದಕ್ಕೆ ನಾವು ಈ 4 ಜನನ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೇವೆ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ನೆನ್ಪಿಟ್ಕೊಳ್ಳಿ. ಈ 4 ಜನನ ನಾವು ಏನಂತ ಕರಿತೇವೆ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕರಿತೇವೆ. ಯಾಕೆ? ಇವ್ರು ಕಮ್ಮಿ ಇದ್ದರೆ ನನ್ನ ಪ್ರೊಡಕ್ಷನ್ ಕಮ್ಮಿ ಆಗುತ್ತೆ, ಇವ್ರು ಜಾಸ್ತಿ ಇದ್ದರೆ ನನ್ನ ಪ್ರೊಡಕ್ಷನ್ ಜಾಸ್ತಿ ಆಗೋದ್ರಿಂದ ದೇ ಆರ್ ಎಫೆಕ್ಟಿಂಗ್ ಮೈ ಪ್ರೊಡಕ್ಷನ್. ಫ್ಯಾಕ್ಟರ್ಸ್, ರೀಸನ್ಸ್ ಅಂತ ಕರಿತೀನಿ. ಸಿಂಪಲ್ ಫ್ಯಾಕ್ಟರ್ಸ್ ನಿಮ್ಗೆ ಕನ್ಫ್ಯೂಸ್ ಆದರೆ ರೀಸನ್ಸ್ ಫಾರ್ ಪ್ರೊಡಕ್ಷನ್ ಅಂತ ಕೂಡ ಕರಿಬೋದು. ಸೊ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಯಾರು ಬರ್ತಾರೆ? ಆಂಟ್ರಪ್ರನರ್ ಬರ್ತಾನೆ, ಅವ್ನು ಪ್ರಾಫಿಟ್ ತಗೊಳ್ತಾನೆ ಎಂಡ್ ಆಫ್ ದ ಡೇ. ಲೇಬರರ್ ಬರ್ತಾನೆ, ಅವನು ವೇಜಸ್ ತಗೊಳ್ತಾನೆ, ಸ್ಯಾಲ್ರಿ ತಗೊಳ್ತಾನೆ ಎಂಡ್ ಆಫ್ ದ ಡೇ. ನ್ಯಾಚುರಲ್ ರಿಸೋರ್ಸಸ್ಗೆ ನಾನು ರೆಂಟ್ ಕಟ್ಟಬೇಕು, ಕ್ಯಾಪಿಟಲ್ಗೆ ನಾನು ಇಂಟ್ರೆಸ್ಟ್ ಕಟ್ಟಬೇಕು. ಆಯಿತಾ? ಇವಾಗ ನಾವು 4 ಜನ ಕೆಲಸ ಮಾಡೋದ್ರಿಂದ ಏನಾಗುತ್ತೆ, ಈ ಕಂಪನಿಯಿಂದ ನಾವು ಪ್ರೊಡಕ್ಟ್ಸ್ಗಳನ್ನ ಉತ್ಪನ್ನ ಮಾಡ್ತೇವೆ. ವಿ ಪ್ರೊಡ್ಯೂಸ್ ಸಮಥಿಂಗ್ ಅಲ್ವಾ. ಫಾರ್ ಎಕ್ಸಾಂಪಲ್, ಈಗ ಬಟ್ಟೆ ಕಂಪ್ನಿ ಆಗಿರೋದ್ರಿಂದ ನಾನು ಬಟ್ಟೆ ಉತ್ಪನ್ನ ಮಾಡ್ತಾ ಇದ್ದೇನೆ, ಕ್ಲೋತ್ಸ್. ಸೊ ಈ 4 ಜನ ಕೆಲಸ ಮಾಡೋದ್ರಿಂದ ಏನಾಯ್ತು, ಇವಾಗ ನಾನು ಬಟ್ಟೆಗಳನ್ನ ಉತ್ಪನ್ನ ಮಾಡ್ತಾ ಇದ್ದೇನೆ. ನಿಮಗೆ ಸ್ಟೋರಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಆಯ್ತಾ? ಇವಾಗ ಏನಾಗಿದೆ, ನಾನು ಬಟ್ಟೆಗಳನ್ನ ಉತ್ಪನ್ನ ಮಾಡಿದ್ದೇನೆ. ಬಟ್ಟೆಗಳು ಬೇಡ, ಇನ್ನೂ ಸಿಂಪಲ್ ಮಾಡುವ. ನಂದು ಕಾರ್ ಕಂಪನಿ, ಸೊ ಕಾರ್ಗಳನ್ನ ಉತ್ಪನ್ನ ಮಾಡಿದ್ದೇನೆ ಅಂತ ಇಟ್ಕೊಳ್ಳಿ. ಸೊ ಏನಾಗಿದೆ, ಈಗ ಕಾರ್ ಕಂಪನಿ, ಕಾರ್ಗಳನ್ನ ಉತ್ಪನ್ನ ಮಾಡಿದ್ದೇನೆ. ಸೊ ಲೆಫ್ಟಲ್ಲಿ ನಿಮ್ಗೆ ಏನು ಕಾಣ್ತಿದೆ, ದಿಸ್ ಇಸ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಈ 4 ಜನ ಸೇರಿಕೊಂಡು ಉತ್ಪನ್ನ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಕಾರ್ ಇದೆ. ಇವಾಗ ಕಾರ್ ಉತ್ಪನ್ನ ಆದಮೇಲೆ ಇದು ಮಾರ್ಕೆಟಿಗೆ ಬರುತ್ತೆ, ಬಿಕಾಸ್ ಇದು ಸೆಲ್ ಆಗಬೇಕು. ಇವಾಗ ಅರ್ಥ ಮಾಡ್ಕೊಳ್ಳಿ, ಮಾರ್ಕೆಟಿಗೆ ಬರ್ತಾ ಇದೆ. ಆಯಿತಾ? ಈಗ ಮಾರ್ಕೆಟಿಗೆ ಬಂದಮೇಲೆ ಈ ಕಾರ್ ಇನೋವಾ ಅಂತ ಇಟ್ಕೊಳ್ಳಿ ನೀವು. ದಿಸ್ ಇಸ್ ಎನ್ ಇನೋವಾ. ಸೊ ಇವಾಗ ಏನಾಗುತ್ತೆ, ಈ ಇನೋವಾನ ಯಾರ್ಯಾರು ಖರೀದಿ ಮಾಡ್ಬೋದು ಅವ್ರನ್ನ ಫ್ಯಾಕ್ಟರ್ಸ್ ಆಫ್ ಕನ್ಸಂಪ್ಷನ್ ಅಂತ ಕರೀತಾರೆ. ಕನ್ಸಂಪ್ಷನ್ ಫ್ಯಾಕ್ಟರ್ಸ್. ಯಾರ್ಯಾರು ಈ ಕಾರ್ನ ಖರೀದಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಗವರ್ನಮೆಂಟ್ ಇದೆ, ಗವರ್ನಮೆಂಟಲ್ಲಿ ಈಗ IAS ಆಫೀಸರ್ಸ್ಗೆ ಇನೋವಾ ಕಾರ್ ಬೇಕು.
IAS ಆಫೀಸರ್ ಇದ್ದಾನೆ, ಅವ್ರಿಗೆ ಇನೋವಾ ಕಾರ್ ಬೇಕು. ಸೊ ಮಾರ್ಕೆಟಿಂದ ಗವರ್ನಮೆಂಟ್ ಕೂಡ ಖರೀದಿ ಮಾಡುತ್ತೆ. ಗವರ್ನಮೆಂಟ್ ಖರೀದಿ ಮಾಡಿದ್ರೆ ಅದನ್ನು ನಾವು ಗವರ್ನಮೆಂಟ್ ಸೆಕ್ಟರ್ ಅಂತ ಕರಿತೇವೆ. ಈಗ ಕನ್ಸಂಪ್ಷನ್, ಇದು ಪ್ರೊಡಕ್ಷನ್ ಅಲ್ಲ, ಕನ್ಸಂಪ್ಷನ್ ಸೈಡ್, ಖರೀದಿ ಮಾಡೋ ಸೈಡಲ್ಲಿ ಒಂದು ಗವರ್ನಮೆಂಟ್ ಕಂಪನಿನೇ ಖರೀದಿ ಮಾಡ್ಬೋದು. ಗವರ್ನಮೆಂಟ್ ಹತ್ರ ಇನೋವಾಗಳಿದೆ ಅಲ್ವಾ, ಬಿಕಾಸ್ ದೇ ಆರ್ ಯೂಸಿಂಗ್ ದೆಮ್, ಆಯಿತಾ. ಜೊತೆಗೆ ಫಾರ್ ಎಕ್ಸಾಂಪಲ್ ಈಗ ಟಾಟಾ ಅವ್ರ ಕಂಪ್ನಿಯಲ್ಲಿ ಕಾರ್ಸ್ ಕಮ್ಮಿ ಇದೆ, ಸೊ ಟಾಟಾ ಕಂಪನಿ ಕೂಡ ಖರೀದಿ ಮಾಡ್ಬೋದು. ಟಾಟಾ ಅಲ್ಲ, ಟಾಟಾ ಕಂಪನಿ, ಅವನ್ನ ನಾವು ಪ್ರೈವೇಟ್ ಸೆಕ್ಟರ್ಸ್ ಅಂತ ಕರಿತೇವೆ. ಕೆಲವೊಂದು ಪ್ರೈವೇಟ್ ಕಂಪ್ನೀಸಲ್ಲಿ ಕೂಡ ಕಾರ್ಸ್ ಇರುತ್ತೆ, CEO ಓಡಾಡೋಕ್ಕೆ. ಕಂಪ್ನಿ ಕಾರ್ಗಳಿವಲ್ಲ, ಇದು ಮನೆ ಕಾರ್ಸ್ ಅಲ್ಲ, ಕಂಪ್ನಿ ಕಾರ್ಗಳು ಅಂತ ಕರಿತೇವೆ. ದಿಸ್ ಇಸ್ ಪ್ರೈವೇಟ್ ಸೆಕ್ಟರ್. ಇದಾದ್ಮೇಲೆ ನನ್ನ ಮನೆಗೆ ಒಂದು ಇನೋವಾ ಬೇಕು, ನನ್ನ ಮನೆಗೆ ಒಂದು ಇನೋವಾ ಬೇಕು, ಅದನ್ನು ನಾವು ಹೌಸ್ ಹೋಲ್ಡ್ ಸೆಕ್ಟರ್ ಅಂತ ಕರಿತೇವೆ. ಹೌಸ್ ಹೋಲ್ಡ್ ಸೆಕ್ಟರ್ ಅಂದರೆ ಪರ್ಸ್ನಲ್ ಯೂಸ್ಗೆ ನೀವೇನಾದ್ರು ಖರೀದಿ ಮಾಡಿದ್ರೆ, ನಿಮ್ಮ ಮನೆಗೆ ಖರೀದಿ ಮಾಡಿದ್ರೆ ಅದು ಹೌಸ್ ಹೋಲ್ಡ್ ಸೆಕ್ಟರ್ ಆಗುತ್ತೆ. ಪ್ರೈವೇಟ್ ಕಂಪ್ನಿಯವರು ಎಂಪ್ಲಾಯೀಸ್ಗೋಸ್ಕರ ಖರೀದಿ ಮಾಡಿದ್ರೆ ಪ್ರೈವೇಟ್ ಸೆಕ್ಟರ್ ಆಗುತ್ತೆ. ಗವರ್ನಮೆಂಟ್ ಆಫೀಸಲ್ಲಿ, ಗವರ್ನಮೆಂಟ್ ಸೆಕ್ಟರಲ್ಲಿ, ಗವರ್ನಮೆಂಟ್ ಉದ್ಯೋಗಿಗಳಿಗೋಸ್ಕರ ಖರೀದಿ ಮಾಡಿದ್ರೆ ಅದು ಗವರ್ನಮೆಂಟ್ ಸೆಕ್ಟರ್ಗೆ ಹೋಗುತ್ತೆ. ಇದಾಯ್ತಾ. ಫಾರ್ ಎಕ್ಸಾಂಪಲ್, ಇವಾಗ ಈ ಕಾರ್ ಕಂಪ್ನಿ ಇದೆ ಅಲ್ವಾ, ಇದು 1,000 ಇನೋವಾಗಳ ಉತ್ಪನ್ನ ಮಾಡಿತ್ತು. ಎಷ್ಟು? 1,000. ಗವರ್ನಮೆಂಟ್ 100 ಕಾರ್ಗಳನ್ನ ಇಸ್ಕೊಳ್ತು, ಪ್ರೈವೇಟ್ ಸೆಕ್ಟರ್ 50 ಕಾರ್ಗಳನ್ನ ಇಸ್ಕೊಳ್ತು, ಹೌಸ್ ಹೋಲ್ಡ್ ಸೆಕ್ಟರ್ 250 ಕಾರ್ಗಳನ್ನ ಇಸ್ಕೊಳ್ತು. ಎಷ್ಟು? 250, 300, ಸೊ 400 ಕಾರ್ಗಳು ಸೆಲ್ ಆಗಿದೆ. ಸೊ ಇನೋವಾ ಕಂಪ್ನಿ ಒಟ್ಟು ಭಾರತದ ಒಳಗೆ, ಇದು ಭಾರತದ ಒಳಗೆ ಇರೋದಲ್ವಾ, ಇದು ಭಾರತದ ಒಳಗೆ ಅಂತ ಇಟ್ಕೊಳ್ಳಿ. ಸೊ ಒಟ್ಟು 400 ಕಾರ್ಗಳನ್ನ ಸೆಲ್ ಮಾಡಿ ಇನೋವಾ ಕಂಪ್ನಿ ಹತ್ರ ಇನ್ನೂ 600 ಕಾರ್ಗಳು ಉಳ್ಕೊಂಡಿವೆ. ಸೊ ಇವಾಗ ಏನು ಮಾಡುತ್ತೆ, ಇನೋವಾ ಕಂಪ್ನಿಗೆ ಭಾರತದಲ್ಲಿ ಇದ್ದಂಥ ಬೇಡಿಕೆ 400 ಕಾರ್ಗಳು. ಸೊ ಅದರಲ್ಲಿ 100 ಕಾರ್ ಗವರ್ನಮೆಂಟ್ ಸೆಕ್ಟರ್ ಕೊಟ್ಬಿಟ್ಟು 50 ಟಾಟಾ ಕಂಪ್ನಿಯವ್ರು ಇಸ್ಕೊಂಡ್ರು, 250 ಜನರು ಇಸ್ಕೊಂಡ್ರು ಪ್ರತಿಯೊಂದು ಮನೆಗೆ. ಇದಾದ್ಮೇಲೆ ಮಿಕ್ಕಿದ 600 ಕಾರ್ಗಳು ಕೊಳಿಬಾರ್ದಲ್ವಾ, ಸೊ ಅದಕ್ಕೆ ನಾವು ಅದನ್ನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತೇವೆ. ಭಾರತದಲ್ಲಿದ್ದಂಥ 600 ಕಾರ್ಗಳೇನಿವೆ ಅಮೆರಿಕಾಗೋ, ಚೈನಾಗೋ, ಜಪಾನ್ಗೋ, ಶ್ರೀಲಂಕಾಗೋ, ಪಾಕಿಸ್ತಾನ್ಗೋ ಮಾಡ್ತಾ ಇದ್ದೇವೆ. ಇವಾಗ ಏನಾಗ್ತಿದೆ, ವಿ ಆರ್ ಸೆಲ್ಲಿಂಗ್ ದೆಮ್ ಔಟ್ಸೈಡ್ ಇಂಡಿಯಾ. ಭಾರತದ ಹೊರಗಡೆ ಮಾಡಿದಾಗ ನಾವು ಅದನ್ನು ಎಕ್ಸ್ಟರ್ನಲ್ ಸೆಕ್ಟರ್ ಅಂತ ಕರಿತೇವೆ. ಎಕ್ಸ್ಟರ್ನಲ್ ಅಂದರೆ ಹೊರಗಡೆ ಅಂತ. ಈ 3 ಏನು ಬರುತ್ತೆ, ಇದನ್ನು ಇಂಟರ್ನಲ್ ಸೆಕ್ಟರ್ ಅಂತ ಕರಿತೇವೆ. ಇದು ಭಾರತದ ಒಳಗಡೆ. ಇಂಟರ್ನಲ್ ಸೆಕ್ಟರಲ್ಲಿ ಗವರ್ನಮೆಂಟ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್, ಹೌಸ್ ಹೋಲ್ಡ್ ಸೆಕ್ಟರ್. ಇದಾದಮೇಲೆ ಎಕ್ಸ್ಟರ್ನಲ್ ಸೆಕ್ಟರ್, ನಾನು ಇದನ್ನ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇನೆ. ದಿಸ್ ಇಸ್ ಒನ್ ಮೋರ್ ವೇ ಆಫ್ ಕನ್ಸಂಪ್ಷನ್. ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇನೆ. ಇಂಟರ್ನಲ್ ಸೆಕ್ಟರ್ ಅಂತ ಅನ್ಕೋಬೇಡಿ, ಸುಮ್ಮನೆ ಹೇಳಿದ್ದೀನಿ ನಿಮ್ಮ ರೆಫರೆನ್ಸ್ಗೋಸ್ಕರ, ಯಾವ ಪುಸ್ತಕದಲ್ಲಿ ಈ ಥರ ಇಲ್ಲ. ಬಟ್ ಫಾರ್ ನಾವು ಅರ್ಥ ಮಾಡ್ಕೊಳ್ಳಿ, ಕನ್ಸಂಪ್ಷನ್ ಮಾಡೋಕ್ಕೆ 4 ಸೆಕ್ಟರ್ ಇದೆ. ಗವರ್ನಮೆಂಟ್ ಸೆಕ್ಟರ್, ಪ್ರೈವೇಟ್ ಸೆಕ್ಟರ್, ಹೌಸ್ ಹೋಲ್ಡ್ ಸೆಕ್ಟರ್, ಎಕ್ಸ್ಟರ್ನಲ್ ಸೆಕ್ಟರ್. ಅರ್ಥ ಆಯ್ತಾ. ಅದೇ ಥರ ಪ್ರೊಡ್ಯೂಸ್ ಮಾಡೋಕ್ಕೆ 4 ಜನ ಇದ್ದಾರೆ. ಯಾರು? ಆಂಟ್ರಪ್ರನರ್, ಲೇಬರರ್, ನ್ಯಾಚುರಲ್ ರಿಸೋರ್ಸಸ್, ಕ್ಯಾಪಿಟಲ್. ಈ 4 ಜನ ಕೈ ಸೇರಿಸಿದ್ರೆ ಒಂದು ವಸ್ತು ಉತ್ಪನ್ನ ಆಗತ್ತೆ. ಈ 4 ಜನ ಡಿಸೈಡ್ ಮಾಡಿದ್ರೆ ಆ ವಸ್ತು ಮಾರಾಟ ಆಗತ್ತೆ. ಇನ್ ಕೇಸ್ ಗವರ್ನಮೆಂಟ್ ಸೆಕ್ಟರ್ ಕೂಡ ಖರೀದಿ ಮಾಡ್ತಿಲ್ಲ, ಪ್ರೈವೇಟ್ ಸೆಕ್ಟರ್ ಕೂಡ ಖರೀದಿ ಮಾಡ್ತಿಲ್ಲ, ಮನೆ ಸೆಕ್ಟರ್ ಕೂಡ ಖರೀದಿ ಮಾಡ್ತಿಲ್ಲ, ಬೇರೆ ದೇಶಕ್ಕೆ ಕಳಿಸಿದ್ರು ಕೂಡ ಖರೀದಿ ಮಾಡಲ್ಲ ಅಂದ್ರೆ ಏನಾಗುತ್ತೆ, ಈ ಕಂಪನಿ ಮುಚ್ಚೋಗತ್ತೆ. ಬಿಕಾಸ್ ಯಾರು ಉತ್ಪನ್ನಗಳನ್ನ ತಗೊಳ್ತಾ ಇಲ್ಲ. ಇದನ್ನ ನಾನು ಏನಂತ ಕರೆದೆ ಇವಾಗ, ಎಕನಾಮಿಕ್ ಏಜೆಂಟ್ಸ್ ಅಂತ ಕರೆದೆ. ನೆನಪಿದೆಯಾ? ಇನ್ ಕೇಸ್ ಇವ್ರು ಖರೀದಿ ಮಾಡಲ್ಲ ಅಂದ್ರೂ ಕೂಡ ನನ್ನ ಕಂಪ್ನಿ ಮುಳುಗೋಗುತ್ತೆ, ನಾನು ಈ ಕಡೆಯಿಂದ ಉತ್ಪನ್ನ ಮಾಡಲ್ಲ ಅಂದ್ರೂ ಕೂಡ ಕಂಪ್ನಿ ಮುಗ್ದೋಗುತ್ತೆ. ಅದಕ್ಕೆ ಹೇಳಿದ್ದು ದಿಸ್ ಇಸ್ ದ ಡಯಾಗ್ರಾಮ್ ಆಫ್ ಎಕನಾಮಿಕ್ ಸಿಸ್ಟಮ್. ಒಂದು ಕಡೆ ಉತ್ಪನ್ನ ಆಗತ್ತೆ, ಇನ್ನೊಂದು ಕಡೆ ಖರೀದಿ ಆಗತ್ತೆ. ಇದನ್ನೇ ನಾವು ಈಕ್ವಿಲಿಬ್ರಿಯಮ್ ಅಂತ ಇನ್ನಕ್ಕೆ ಹೇಳಿದ್ದು. ಈಕ್ವಿಲಿಬ್ರಿಯಮ್ ನೆನಪಿದೆಯಾ ನಿನ್ನೆ? ಸೊ ಈಕ್ವಿಲಿಬ್ರಿಯಮ್ ಅಂದರೆ ಏನು? ಇಲ್ಲಿ 1000 ಕಾರ್ಗಳ ಉತ್ಪನ್ನ ಮಾಡಿ ಇಲ್ಲಿ 1000 ಕಾರ್ಗಳ ಮಾರಾಟ ಆದರೆ ಇದನ್ನು ಈಕ್ವಿಲಿಬ್ರಿಯಮ್ ಅಂತ ಕರೀತದೆ. ದಿಸ್ ಬ್ಯಾಲೆನ್ಸ್. ಇಲ್ಲಿ 1000 ಕಾರ್ಗಳನ್ನ ಉತ್ಪನ್ನ ಮಾಡಿ ಇಲ್ಲಿ ಬರೀ 100 ಕಾರ್ಗಳ ಮಾರಾಟ ಆದರೆ ನನಗೆ 900 ಕಾರ್ಗಳ ಲಾಸ್, ನನಗೆ 900 ಕಾರ್ಸ್ ಲಾಸ್ ಆಗುತ್ತೆ. ನಾನಿಲ್ಲಿ 1000 ಕಾರ್ಗಳನ್ನ ಉತ್ಪನ್ನ ಮಾಡಿ ಇಲ್ಲಿ 10,000 ಕಾರ್ಗಳ ಬೇಡಿಕೆ ಇದ್ದರೆ 10,000 ಕಾರ್ಗಳ ಬೇಡಿಕೆ ಇದ್ದರೆ 9,000 ಜನರಿಗೆ ಕಾರೇ ಸಿಗಲ್ಲ. ಅರ್ಥ ಆಗ್ತಿದೆಯಾ? ಸೊ ಬ್ಯಾಲೆನ್ಸ್ ಇರಬೇಕು. ಡಿಮಾಂಡಲ್ಲಿ ಮತ್ತು ಸಪ್ಲೈಲಿ ಯಾವಾಗ ಬ್ಯಾಲೆನ್ಸ್ ಇರುತ್ತೋ ಆ ಸಿಸ್ಟಮ್ನ ನಾವು ಈಕ್ವಿಲಿಬ್ರಿಯಮ್ ಅಂತ ಕರಿತೇವೆ. ನಿನ್ನೆ ಹೇಳಿದ್ದೆ, ವಾಟ್ ಈಸ್ ಈಕ್ವಿಲಿಬ್ರಿಯಮ್? ಬ್ಯಾಲೆನ್ಸ್ ಬಿಟ್ವೀನ್ ದ ಫೋರ್ಸಸ್ ಆಫ್ ಡಿಮಾಂಡ್ ಆ್ಯಂಡ್ ಸಪ್ಲೈ. ಇನ್ ಕೇಸ್ ಇದು ಹೆಚ್ಚು ಕಮ್ಮಿ ಆದರೆ ಮಾರ್ಕೆಟಲ್ಲಿ ಪ್ರೈಸಸ್ ಜಾಸ್ತಿ ಆಗುತ್ತೆ, ಕಮ್ಮಿ ಆಗುತ್ತೆ, ಡಿಪ್ರೆಷನ್ ಆಗುತ್ತೆ, ಗ್ರೇಟ್ ಡಿಪ್ರೆಷನ್ ಆಗುತ್ತೆ, ಇನ್ಫ್ಲೇಷನ್ ಆಗುತ್ತೆ, ಡಿಫ್ಲೇಷನ್ ಆಗುತ್ತೆ. ಇದೆಲ್ಲ ಮುಂದೆ ನೋಡ್ತಾ ಹೋಗೋಣ. ಬಟ್ ನಿಮಗೆ ಕ್ರಕ್ಸ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಓಕೆನಾ? ಇವಾಗ ನೆಕ್ಸ್ಟ್ ನೋಡಿ, ಇಲ್ಲಿ ನಾನು ಅದೇ ಕೊಟ್ಟಿದ್ದು. ಪ್ರೊಡಕ್ಷನ್ ಸೈಡಲ್ಲಿ ಯಾರ್ಯಾರು ಬರ್ತಾರೆ ಈಗ ಎಕ್ಸ್ಪ್ಲೇನ್ ಮಾಡಿ ಡಯಾಗ್ರಾಮ್ ಇದು. ಪ್ರೊಡಕ್ಷನ್ ಸೈಡಲ್ಲಿ ನ್ಯಾಚುರಲ್ ರಿಸೋರ್ಸಸ್ ಬರುತ್ತೆ, ಲ್ಯಾಂಡ್, ಅದಾದಮೇಲೆ ಹ್ಯೂಮನ್ ಲೇಬರ್ ಬರುತ್ತೆ, ಲೇಬರ್ ಈಗ ಹೇಳಿದಲ್ವಾ, ಕ್ಯಾಪಿಟಲ್ ಬರುತ್ತೆ, ಆಂಟ್ರಪ್ರನರ್ ಬರ್ತಾರೆ. ಇವರೆಲ್ಲ ಸೇರಿ ಏನು ಮಾಡ್ತಾರೆ? ಪ್ರಾಡಕ್ಟ್ನ ಸೆಲ್ ಮಾಡ್ತಾರೆ. ಆಯಿತಾ? ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಕಂಪ್ನಿಗಳು, ಒಂದು ನಿಮಿಷ, ಇನ್ನೊಂದು ವರ್ಡ್ ನೆನ್ಪಿಟ್ಕೊಳ್ಳಿ, ಕಂಪ್ನಿಗಳು ಪ್ರೊಡ್ಯೂಸ್ ಮಾಡಿರುವಂಥ ವಸ್ತುಗಳನ್ನ ಮಾರಾಟ ಮಾಡಿದ್ಮೇಲೆ
ಕಂಪನಿಗಳು ಪ್ರೊಡ್ಯೂಸ್ ಮಾಡಿದ ವಸ್ತುಗಳನ್ನ ಮಾರಾಟ ಮಾಡಿದ್ಮೇಲೆ ಅದರಿಂದ ಅವನಿಗೆ ಏನು ದುಡ್ಡು ವಾಪಸ್ ಬರುತ್ತೋ, ಕಂಪ್ನಿಯಿಂದ ಒಂದು ಇನೋವಾ ಕಾರ್ ಈಗ ಮಾರಾಟ ಆಗಿದೆ. ಫಾರ್ ಎಕ್ಸಾಂಪಲ್ ಇನೋವಾ ಕಾರಿನ ಬೆಲೆ 16 ಲಕ್ಷ. ಸೊ 16 ಲಕ್ಷ ರೂಪಾಯಿ ಏನು ಕಂಪ್ನಿಗೆ ತಿರ್ಕೊಂಡು ವಾಪಸ್ ಬರುತ್ತಲ್ವಾ, ಇದನ್ನು ನಾವು ರೆವೆನ್ಯೂ ಆಫ್ ದ ಕಂಪನಿ ಅಂತ ಕರಿತೇವೆ. ಮಾರಾಟದಿಂದ ಅವ್ರಿಗೆ ಬಂದಂಥ ಹಣ ಎಷ್ಟು, ಅದನ್ನು ರೆವೆನ್ಯೂ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಒಂದು ಕಂಪನಿ 10 ಕಾರ್ಗಳನ್ನ ಮಾಡ್ತು, 10 ಕಾರ್ ದುಡ್ಡು ಏನು ಬಂತು ಅದನ್ನು ರೆವೆನ್ಯೂ ಜನರೇಟೆಡ್ ಅಂತ ಕರೀತಾರೆ. ಸೊ ಅವ್ರ ಕಂಪ್ನಿಗೆ ಒಳಗಡೆ ಬರ್ತಿರುವಂಥ ದುಡ್ಡು ಅದು. ಇಲ್ಲ ಅದೇ ಬರ್ದಿರೋದು ನಾನು. ಮನಿ ಅರ್ನ್ಡ್ ಹಿಯರ್ ಇಸ್ ಕಾಲ್ಡ್ ಎಸ್ ರೆವೆನ್ಯೂ. ಸೊ ಮಾರಾಟ ಮಾಡಿದ್ಮೇಲೆ ಏನು ಮನಿ ಬರುತ್ತಲ್ವಾ ಅದನ್ನು ರೆವೆನ್ಯೂ ಅಂತ ಕರೀತಾರೆ. ಇವಾಗ ಇನ್ನೊಂದು ಕಾನ್ಸೆಪ್ಟ್, ಒಂದು ನಿಮಿಷ, ಇನ್ನೊಂದು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಬೇಕು. ಫಸ್ಟ್ ಆಫ್ ಆಲ್ ರೆವೆನ್ಯೂ ಅರ್ಥ ಆಯ್ತಲ್ವಾ, ಕಂಪನಿಗೆ ಬರ್ತಿರುವಂಥ ರಿಟರ್ನ್ ದುಡ್ಡು. ಸೊ ಇಲ್ಲಿ ಬರೀತೇನೆ ಈಗ ನೋಡಿ, ಒಂದು ಕಂಪನಿ ಇದೆ, ಫಾರ್ ಎಕ್ಸಾಂಪಲ್ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಒಂದು ಕಂಪನಿ ಇದೆ. ಈ ಕಂಪನಿ ಏನು ಮಾಡ್ತು 100 ಕಾರ್ಗಳ ಉತ್ಪನ್ನ ಮಾಡ್ತು. ಈ ಕಂಪನಿ ಏನು ಮಾಡ್ತು 100 ಕಾರ್ಗಳನ್ನ ಉತ್ಪನ್ನ ಮಾಡ್ತು. ಸೊ ಇದರಿಂದ ಏನಾಗ್ತಿದೆ ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಈ 100 ಕಾರಲ್ಲಿ 70 ಕಾರ್ಗಳೇನಿವೆ, ಈ 100 ಕಾರ್ಗಳಲ್ಲೇನಿದೆ 70 ಕಾರ್ಗಳೇನಿವೆ ಇದು ಕನ್ಸಂಪ್ಷನ್ಗೆ ಹೋಯ್ತು. ಎಕ್ಸ್ಪ್ಲೇನ್ ಮಾಡ್ತೇನೆ, ಡೋಂಟ್ ವರಿ. ಇದು ಕನ್ಸಂಪ್ಷನ್ಗೆ ಹೋಯ್ತು. ಇನ್ನು 30 ಕಾರ್ ಏನಿದೆ ಇದು ಕ್ಯಾಪಿಟಲ್ ಆಗಿ ಹೋಯಿತು. ಈ 30 ಕಾರ್ ಏನಿದೆ ಇದು ಕ್ಯಾಪಿಟಲ್ ಆಗಿ ಹೋಯಿತು. ಇದನ್ನು ನಾವೀಗ ಅರ್ಥ ಮಾಡ್ಕೋಬೇಕು. ನೋಡಿ, 70 ಕಾರ್ ಕನ್ಸಂಪ್ಷನ್ಗೆ ಹೋಯ್ತು, ಮಿಕ್ಕಿದ 30 ಕಾರ್ ಕ್ಯಾಪಿಟಲ್ಗೆ ಹೋಯ್ತು. ಇದರ ಅರ್ಥ ಏನು ನೋಡಿ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಗೂಡ್ಸಲ್ಲಿ ಒಂದು ಸಲ ಒಂದು ವಸ್ತು ಮಾರ್ಕೆಟಿಗೆ ಬಂದರೆ, ಫೈನಲ್ ಆಗಿ ಮಾರಾಟ ಆಗಕ್ಕೆ ಬಂದರೆ ಅದನ್ನು ನಾವು ಫೈನಲ್ ಗೂಡ್ಸ್ ಅಂತ ಕರಿತೇವೆ. ಅಂದರೆ ಕನ್ಸಂಪ್ಷನ್ಗೆ ರೆಡಿ ಇರುವಂಥ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಅಂದರೆ ನೀವು ಇದನ್ನ ತಗೊಂಡ್ರೆ ಇನ್ನು ಯೂಸ್ ಮಾಡ್ಕೋಬೋದು ಅಂಥದ್ದನ್ನ ನಾವು ಫೈನಲ್ ಗೂಡ್ಸ್ ಅಂತ ಕರಿತೇವೆ. ಫೈನಲ್ ಗೂಡ್ಸಲ್ಲಿ 2 ಥರ ಗೂಡ್ಸ್ ಇರುತ್ತೆ. ಫೈನಲ್ ಗೂಡ್ಸ್ ಅಂದರೆ ಏನು, ಕನ್ಸಂಪ್ಷನ್ಗೆ ಬರುವಂಥ ಗೂಡ್ಸ್. ಇದನ್ನು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ ಟಿವಿನ ಫೈನಲ್ ಗೂಡ್ ಅಂತ ಇಟ್ಕೊಳ್ಳಿ. ಇದನ್ನು ಮತ್ತೆ ಏನಾದ್ರು ಪ್ರೊಡ್ಯೂಸ್ ಮಾಡಬೇಕಾ, ಇಲ್ಲ ನೀವು ಡೈರೆಕ್ಟಾಗಿ ಯೂಸ್ ಮಾಡ್ಕೋಬೋದು. ಆಯಿತಾ, ಅಷ್ಟು ಗಂಟೆ ಹೊಡಿತಿರೋದು, ಸಾರಿ. ಫೈನಲ್ ಗೂಡ್ಸಲ್ಲಿ ಟಿವಿ ಬರುತ್ತೆ. ಸೊ ಇವಾಗ ಏನಾಗುತ್ತೆ, ಟಿವಿನ ಒಂದು ಕಡೆ ಕನ್ಸಂಪ್ಷನ್ಗೆ ಯೂಸ್ ಮಾಡ್ಕೋಬೋದು. ಕನ್ಸಂಪ್ಷನ್ ಅಂದರೆ ಏನು, ಫಾರ್ ಎಕ್ಸಾಂಪಲ್ ಟಿವಿನ ನಾನು ನನ್ನ ಮನೆಗೆ ತೊಗೊಬಂದೆ. ನಮ್ಮ ಫ್ಯಾಮಿಲಿಯವರು ಟಿವಿನ ನೋಡ್ತಾ ಇದ್ದಾರೆ. ಟಿವಿ ನೋಡೋದ್ರಿಂದ ನಮ್ಗೇನಾದ್ರು ದುಡ್ಡು ಬರ್ತಾ ಇದೆಯಾ? ದೆರ್ ಈಸ್ ನೋ ರೆವೆನ್ಯೂ ಜನರೇಷನ್. ನೆನ್ಪಿಟ್ಕೊಳ್ಳಿ, ದೆರ್ ಈಸ್ ನೋ ರೆವೆನ್ಯೂ ಜನರೇಷನ್. ಟಿವಿನ ನಿಮ್ಮ ಮನೆಗೆ ತಗೊಬಂದು ನೋಡೋದ್ರಿಂದ ನಿಮಗೆ ದುಡ್ಡು ಬರಲ್ಲ. ಇದನ್ನೇನಂತೇವೆ, ಟಿವಿ ಫಾರ್ ಕನ್ಸಂಪ್ಷನ್ ಅಂತ ಕರಿತೇವೆ. ಅದೇ ಥರ ಇನ್ನೊಂದು ಕಡೆ ಕ್ಯಾಪಿಟಲ್ ಗೂಡ್ಸ್ ಆಗಬಹುದು. ಕ್ಯಾಪಿಟಲ್ ಗೂಡ್ಸ್ ಅಂದರೆ ಏನಪ್ಪ? ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಗೂಡ್ಸ್ ಅಂದರೆ ನೋಡಿ, ಇದೇ ಟಿವಿನ ನಾನು ತೊಗೊಂಡೋಗಿ ಸ್ಕೂಲ್ ಕ್ಲಾಸ್ ರೂಮಲ್ಲಿ ಇಡ್ತೇನೆ. ನೆನ್ಪಿಟ್ಕೊಳ್ಳಿ, ಇದೇ ಟಿವಿನ ತೊಗೊಂಡೋಗಿ ನಾನು ಏನು ಮಾಡ್ತಾ ಇದ್ದೇನೆ, ಸ್ಕೂಲ್ದು ಕ್ಲಾಸ್ ರೂಮಲ್ಲಿ ಇಡ್ತಾ ಇದ್ದೇನೆ. ಈ ಕ್ಲಾಸ್ ರೂಮಲ್ಲಿ ಇರುವಂಥ ಟಿವಿಯಿಂದ ನಾನು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೇನೆ. ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ, ಸ್ಕೂಲಲ್ಲಿ ಒಂದು ಟಿವಿ ಇದೆ, ಆ ಟಿವಿಯಿಂದ ಮಕ್ಕಳಿಗೆ ನಾನು ಪಾಠ ಮಾಡ್ತಾ ಇದ್ದೇನೆ. ಸೊ ಏನಾಗ್ತಿದೆ, ಎಜುಕೇಷನ್ ಸರ್ವಿಸ್ನ ಒದಗಿಸಿ ಕೊಡ್ತಾ ಇದ್ದೇನೆ. ನನ್ನ ಸ್ಟೂಡೆಂಟ್ಸ್ಗೆ ನಾನು ಎಜುಕೇಷನ್ ಸರ್ವಿಸಸ್ನ ಒದಗಿಸಿ ಕೊಡ್ತಾ ಇದ್ದೇನೆ ಟಿವಿಯಿಂದ. ನನಗೆ ಇದರಿಂದ ಏನು ಬರುತ್ತೆ, ಫೀಸ್ ಬರುತ್ತೆ. ಸೊ ಇಲ್ಲಿ ಏನಾಗ್ತಿದೆ, ಆ ಟಿವಿನ ಬಳಸ್ಕೊಂಡು ನಾನು ಪಾಠ ಮಾಡ್ತಿರೋದ್ರಿಂದ ನನಗೆ ಫೀಸ್ ಬರೋದ್ರಿಂದ ಇದನ್ನ ಕ್ಯಾಪಿಟಲ್ ಗೂಡ್ಸ್ ಅಂತ ಕರೀತಾರೆ. ಇನ್ನೊಂದು ಎಕ್ಸಾಂಪಲ್, ಕಾರ್ಗಳಂತ ಇಟ್ಕೊಳ್ಳಿ, ಕಾರ್ಸ್. ಆಯಿತಾ, ನಾನು ನನ್ನ ಮನೆಗೆ ಕಾರ್ನ ತಗೊಬಂದು ಬಳಸಿದ್ರೆ ನನ್ನ ಫ್ಯಾಮಿಲಿಯಿಂದ ನನಗೆ ಯಾವುದೇ ರೀತಿ ದುಡ್ಡು ಬರಲ್ಲ, ನಾನು ಅದನ್ನ ಕನ್ಸ್ಯೂಮ್ ಮಾಡ್ತಾ ಇದ್ದೇನೆ. ಅದೇ ಕಾರ್ನ ತಗೊಬಂದು ನಾನು ಓಲಾ ಸರ್ವಿಸಸ್ಗೆ ಬಿಟ್ಟರೆ ಈ ಕಾರಿಂದ ನನಗೆ ದುಡ್ಡು ಬರ್ತಿದೆ ತಾನೆ, ಐ ಆಮ್ ಗೆಟಿಂಗ್ ಮನಿ ಫ್ರಮ್ ದಿಸ್. ಇದನ್ನು ನಾವು ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತೇವೆ. ಎನಿ ಗುಡ್ ದಟ್ ವಿಲ್ ಹೆಲ್ಪ್ ಇನ್ ದ ಜನರೇಷನ್ ಆಫ್ ದ ರೆವೆನ್ಯೂ, ಅದನ್ನು ಕ್ಯಾಪಿಟಲ್ ಗೂಡ್ಸ್ ಅಂತ ಕರೀತಾರೆ. ನೆನ್ಪಿಟ್ಕೊಳ್ಳಿ, ಕ್ಯಾಪಿಟಲ್ ಗೂಡ್ಸಿಂದ ಏನಾಗುತ್ತೆ, ನಮಗೆ ದುಡ್ಡು ಬರುತ್ತೆ. ಅದೇ ಥರ ಕನ್ಸಂಪ್ಷನ್ ಗೂಡ್ಸ್ ನಮಗೆ ದುಡ್ಡು ಬರಲ್ಲ. ಕನ್ಸಂಪ್ಷನ್ ಗೂಡ್ ಕೈಗೆ ಬಂತಂದ್ರೆ ಮುಗೀತು, ಅದು ಮತ್ತೆ ಎಕಾನಮಿಯಲ್ಲಿ ರೊಟೇಟ್ ಆಗಲ್ಲ. ಅದೇ ಕ್ಯಾಪಿಟಲ್ ಗೂಡ್ಸ್ ಆದರೆ ರೊಟೇಟ್ ಮಾಡುತ್ತೆ. ಆಯ್ತಾ, ಇಷ್ಟ ಅರ್ಥ ಮಾಡ್ಕೊಳ್ಳಿ. ಜನರಲಿ ಕ್ಯಾಪಿಟಲ್ ಗೂಡ್ಸ್ನ ನಾವು ಮಷೀನರಿ ಅಂತ ಕರಿತೇವೆ. ಜನರಲಿ ಕ್ಯಾಪಿಟಲ್ ಗೂಡ್ಸ್ನ ನಾವು ಮಷೀನ್ಸ್ ಅಂತ ಕರಿತೇವೆ. ಯಾಕೆ, ಈ ಮಷೀನ್ಸ್ಗಳನ್ನ ಬಳಸ್ಕೊಂಡು ನೆಕ್ಸ್ಟ್ ಟೈಮ್ ನಾವಿನ್ನು ಜಾಸ್ತಿ ಉತ್ಪನ್ನ ಮಾಡಬಹುದು. ಇದನ್ನು ನಾವು ಕನ್ಸಂಪ್ಷನ್ ಗೂಡ್ಸ್ ಅಂತ ಕರಿತೇವೆ, ಇದನ್ನು ನಾವು ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತೇವೆ. ಅರ್ಥ ಆಯ್ತಾ? ಈ ಗೂಡ್ನ ಇಟ್ಕೊಂಡು ನೆಕ್ಸ್ಟ್ ಇಯರ್ ನಾನು ಇನ್ನೂ ಜಾಸ್ತಿ ದುಡ್ಡನ್ನ ಅರ್ನ್ ಮಾಡಬಹುದು. ಆಯಿತಾ, ಆ್ಯಂಡ್ ಇದಕ್ಕೆ ನಾವು ಇದನ್ನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಒಂದು ನಿಮಿಷ. ದಿಸ್ ಪರ್ಟಿಕ್ಯುಲರ್ ಥಿಂಗ್ ಇಸ್ ಕಾಲ್ಡ್ ಆಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್.
ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ, ಅಥವಾ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಏನು? ದ ಪಾರ್ಟ್ ಆಫ್ ಫೈನಲ್ ಪ್ರಾಡಕ್ಟ್ ದಟ್ ವಾಸ್ ಯೂಸ್ಡ್ ಆಸ್ ಮಷಿನರಿ. ನೆನ್ಪಿಟ್ಕೊಳ್ಳಿ, ಇಲ್ಲಿ ನೋಡಿ ಡೆಫಿನೇಷನ್. ಪ್ರಾಫಿಟ್ಸ್ ಯೂಸ್ಡ್ ಬೈ ದ ಕಂಪನಿ. ಒಂದು ನಿಮಿಷ ಚಿಕ್ಕ ಡಯಾಗ್ರಾಮ್ ಹಾಕ್ತೇನೆ. ಸೊ ನನಗೆ ಇಲ್ಲಿ 100 ರೂಪಾಯಿ ಪ್ರಾಫಿಟ್ ಬಂತಪ್ಪ ಈ ವರ್ಷ. ನನಗೆ ಆ್ಯಸ್ ಅನ್ ಆಂಟ್ರಪ್ರನರ್ 100 ರೂಪಾಯಿ ಪ್ರಾಫಿಟ್ ಬಂತು. ಅದರಲ್ಲಿ ಏನಾಗ್ತಿದೆ, ನಾನು 30 ರೂಪಾಯಿನ ವಾಪಸ್ ಕಂಪ್ನಿಯಲ್ಲಿ ಮಷೀನ್ಸ್ನ ಬೆಳೆಸೋಕ್ಕೋಸ್ಕರ ಹಾಕಿದ್ರೆ ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೇವೆ. ಇನ್ವೆಸ್ಟ್ಮೆಂಟ್ ಅಂದರೆ ಏನು? ಇನ್ವೆಸ್ಟ್ಮೆಂಟ್ ಅಂದರೆ ಕಲೆಕ್ಷನ್ ಆಫ್ ಕ್ಯಾಪಿಟಲ್ ಗೂಡ್ಸ್. ಉತ್ಪನ್ನಕ್ಕೆ ಉಪಯೋಗವಾಗುವಂಥ ಗೂಡ್ಸ್ನ ನಾವು ಇನ್ವೆಸ್ಟ್ಮೆಂಟ್ ಅಂತ ಕರಿತೇವೆ, ಕ್ಯಾಪಿಟಲ್ ಗೂಡ್ಸ್ ಅಂತ ಕರಿತೇವೆ. ಸೊ ಏನಾಗ್ತಿದೆ, ಇಲ್ಲೇನಾಗ್ತಿದೆ, ನನಗೆ ಬಂದಂಥ 100 ರೂಪಾಯಿ ಪ್ರಾಫಿಟಲ್ಲಿ, ಬೀಯಿಂಗ್ ಅನ್ ಆಂಟ್ರಪ್ರನರ್, ನನಗೆ ಬಂದಂಥ 100 ರೂಪಾಯಿ ಪ್ರಾಫಿಟಲ್ಲಿ 30 ರೂಪಾಯಿಂದ ನಾನು ಮತ್ತೆ ಇನ್ನೊಂದು ಮಷೀನ್ನ ಖರೀದಿ ಮಾಡಿದ್ರೆ ನೆಕ್ಸ್ಟ್ ಇಯರ್ ನನ್ನ ಉತ್ಪನ್ನ ಇನ್ನೂ ಜಾಸ್ತಿ ಆಗುತ್ತೆ. ಬಿಕಾಸ್ ಹೊಸ ಮಷೀನಿಂದ ವಸ್ತು ಉತ್ಪನ್ನ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೇವೆ? ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಇನ್ವೆಸ್ಟ್ಮೆಂಟ್ ಅಂದ್ರೇನು? ಕ್ಯಾಪಿಟಲ್ ಗೂಡ್ಸ್, ಮಷೀನ್ನ ಖರೀದಿ ಮಾಡೋದನ್ನ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ನಾರ್ಮಲ್ ನಮ್ಮ ಭಾಷೆಯಲ್ಲಿ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ದುಡ್ಡು ಹಾಕೋದು. ನಾವಿಲ್ಲಿ ದುಡ್ಡು ಹಾಕ್ತಾ ಇಲ್ಲ, ಇಲ್ಲಿ ಮಷೀನ್ನ ಖರೀದಿ ಮಾಡ್ತಾ ಇದ್ದೇವೆ. ವೆನ್ ಎವರ್ ಯು ಬೈ ಅ ಮಷೀನ್ ದಟ್ ಈಸ್ ಕಾಲ್ಡ್ ಆಸ್ ಇನ್ವೆಸ್ಟ್ಮೆಂಟ್. ಎಕಾನಮಿಯಲ್ಲಿ ಇನ್ವೆಸ್ಟ್ಮೆಂಟ್ ಅಂದರೆ ಮಷೀನ್ನ ಪರ್ಚೇಸ್ ಮಾಡೋದು, ಅಕ್ಯುಮುಲೇಷನ್ ಆಫ್ ಕ್ಯಾಪಿಟಲ್ ಗೂಡ್ಸ್, ಮಷೀನ್ಸ್. ಆಯಿತಾ? ಸೊ ನನ್ನ ಪ್ರಾಫಿಟಲ್ಲಿ ಬರುವಂಥ ದುಡ್ಡಿಂದ ನಾನು ಮಷೀನ್ನ ಖರೀದಿ ಮಾಡಿದ್ರೆ ನನಗೆ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಆಗುತ್ತೆ. ಸೊ ನಿಮಗೆ ಇದು ಸ್ವಲ್ಪ ಕನ್ಫ್ಯೂಸ್ ಆಗ್ತಿರ್ಬೋದು. ಈಗ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡಿ, ಜಸ್ಟ್ ಅರ್ಥ ಮಾಡ್ಕೊಳ್ಳಿ. ಇದು ಒಂದು ನಿಮಿಷ. ಇದು 2022 ಆಯಿತಾ? ಇದು 2022. ನನ್ನೊಂದು ಕಂಪ್ನಿ ಇದೆ. ನನ್ನ ಕಂಪ್ನಿಯಲ್ಲಿ ಒಂದು ಮಷೀನ್ ಇದೆ. ಅರ್ಥ ಮಾಡ್ಕೊಳ್ಳಿ ಜಸ್ಟ್. ನನ್ನ ಹತ್ರ ಒಂದು ಕಂಪ್ನಿ ಇದೆ. ನನ್ನ ಕಂಪ್ನಿಯಲ್ಲಿ ಒಂದು ಮಷೀನ್ ಇದೆ, ಒಂದೇ ಒಂದು ಮಷೀನ್ ಇದೆ. ಈ ಮಷೀನಿಂದ ಪ್ರತಿ ವರ್ಷ 100 ಬಟ್ಟೆಗಳ ಉತ್ಪನ್ನ ಆಗುತ್ತೆ. ಸೊ 2022ರಲ್ಲಿ ನನಗೆ 100 ಬಟ್ಟೆಗಳ ಉತ್ಪನ್ನ ಆಯಿತು. ಇದರಿಂದ ನನಗೆ 20,000 ರೂಪಾಯಿ ಬಂತು ಪ್ರಾಫಿಟ್. ನಾನು 2022ರಲ್ಲಿ ನಾನು ಒಂದು ಮಷೀನಿಂದ 100 ಬಟ್ಟೆ ಉತ್ಪನ್ನ ಮಾಡಿದೆ. ನನಗೆ 20,000 ರೂಪಾಯಿ ಪ್ರಾಫಿಟ್ ಬಂತು. ಈ 20,000ದಲ್ಲಿ 5,000 ರೂಪಾಯಿಯಿಂದ, ಈ 20,000ದಲ್ಲಿ ಏನು ಮಾಡ್ತಾ ಇದ್ದಾನೆ, 5,000 ರೂಪಾಯಿಯಿಂದ ಇದೇ ಕಂಪ್ನಿಗೆ 2ನೇ ಮಷೀನ್ನ ಖರೀದಿ ಮಾಡ್ತಾ ಇದ್ದಾನೆ. ನೆನ್ಪಿಟ್ಕೊಳ್ಳಿ, ಈ 20,000 ರೂಪಾಯಿಂದ ಏನಾಯಿತು, ನನ್ನ ಕಂಪ್ನಿಗೆ ನಾನು ಮತ್ತೊಂದು ಮಷೀನ್ನ ಖರೀದಿ ಮಾಡ್ತಾ ಇದ್ದೇನೆ. ಸೊ 2023ರಲ್ಲಿ, ಇವಾಗ 2023ರಲ್ಲಿ ಮೊದಲನೇ ಮಷೀನಿಂದ ಕೂಡ ನನಗೆ 100 ಬಟ್ಟೆ ಬರ್ತಾ ಇದೆ. 2023ರಲ್ಲಿ ಮೊದಲನೇ ಮಷೀನಿಂದ ಕೂಡ 100 ಬಟ್ಟೆ ಬರ್ತಾ ಇದೆ. 2ನೇ ಮಷೀನಿಂದ ಮತ್ತೆ 100 ಬಟ್ಟೆ ಬರೋದ್ರಿಂದ ಇವಾಗ ನೋಡಿ ನನ್ನ ಉತ್ಪನ್ನ ಜಾಸ್ತಿ ಆಯ್ತಾ ಇಲ್ವಾ? ಬಿಕಾಸ್ ಐ ಸ್ಪೆಂಟ್ 5,000 ಆನ್ ನ್ಯೂ ಮಷೀನ್. ಆ 5,000 ರೂಪಾಯಿಂದ ನಾನೇನು ಹೊಸ ಮಷೀನ್ನ ಖರೀದಿ ಮಾಡಿದೆ, ಇದರಿಂದ ನನ್ನ ಉತ್ಪನ್ನ ಜಾಸ್ತಿ ಆಗ್ತಿದೆ. ಸೊ ಯಾವಾಗ ಎಕಾನಮಿಯಲ್ಲಿ ಜಾಸ್ತಿ ಮಷೀನ್ಗಳ ಬಳಕೆ ಅಥವಾ ಜಾಸ್ತಿ ಕ್ಯಾಪಿಟಲ್ ಗೂಡ್ಸ್ನ ಬಳಕೆ ಆಗುತ್ತೋ ಮುಂದಿನ ವರ್ಷದಲ್ಲಿ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವೇನಂತ ಹೇಳ್ತೇವೆ, ಫೈನಲ್ ಗೂಡ್ಸಲ್ಲಿ 2 ಥರ ಗೂಡ್ಸ್ ಬರುತ್ತೆ. ಒಂದು ಕ್ಯಾಪಿಟಲ್ ಗೂಡ್ಸ್ ಬರುತ್ತೆ, ಇನ್ನೊಂದು ಕನ್ಸಂಪ್ಷನ್ ಗೂಡ್ಸ್ ಬರುತ್ತೆ. ಕನ್ಸ್ಯೂಮ್ ಮಾಡಿದ್ರೆ ಅದರಿಂದ ಏನೂ ರೀತಿಯ ವೇತನೆ ಬರಲ್ಲ, ಅದರಿಂದ ಏನು ದುಡ್ಡು ಜನರೇಟ್ ಆಗಲ್ಲ. ಬಟ್ ಕ್ಯಾಪಿಟಲ್ ಗೂಡ್ಸ್ನ ಇನ್ವೆಸ್ಟ್ ಮಾಡೋದ್ರಿಂದ ಜಾಸ್ತಿ ದುಡ್ಡು ಬಳಕೆಗೆ ಬರುತ್ತೆ. ಸೊ ಪಾರ್ಟ್ ಆಫ್ ದ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ಭಾರತದಲ್ಲಿ ಒಟ್ಟು ಉತ್ಪನ್ನ ಆದಂಥ ವಸ್ತುಗಳು ಹಾಗೂ ಸರ್ವಿಸಸಲ್ಲಿ ಎಷ್ಟು ವಸ್ತುಗಳನ್ನ ನಾವು ಕ್ಯಾಪಿಟಲ್ ಗೂಡ್ಸ್ಗೋಸ್ಕರ ಬಳಕೆ ಮಾಡ್ಕೊಳ್ತೇವೋ ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಸೊ ವಾಟ್ ಈಸ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್? ದ ಪಾರ್ಟ್ ಆಫ್ ದ ಪ್ರಾಫಿಟ್ ದಟ್ ಈಸ್ ಸ್ಪೆಂಟ್ ಆನ್ ಬೈಯಿಂಗ್ ದ ಮಷೀನ್ಸ್. ಮಷೀನ್ಗಳನ್ನ ಖರೀದಿ ಮಾಡಿದ್ರೆ ನನ್ನ ಕಂಪ್ನಿಯ ಉತ್ಪನ್ನ ಪ್ರತಿ ವರ್ಷ ಜಾಸ್ತಿ 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 ಆಗಿ ಹೋಗುತ್ತೆ. ಅದೇ ಇಲ್ಲಿ ಹೇಳಿದ್ರು, ಪ್ರಾಫಿಟ್ಸ್ ಯೂಸ್ಡ್ ಟು ಬೈ ನ್ಯೂ ಮಷೀನ್ಸ್ ಟು ಇನ್ಕ್ರೀಸ್ ಪ್ರೊಡಕ್ಷನ್. ಪ್ರಾಫಿಟ್ಸ್ ಯೂಸ್ಡ್, ನನ್ನ ಹತ್ರ ಇರುವಂಥ ದುಡ್ಡಲ್ಲಿ, ಲಾಭದಲ್ಲಿ, ದ ಮನಿ ಐ ಯೂಸ್ಡ್ ಟು ಬೈ ದ ನ್ಯೂ ಮಷೀನ್ಸ್ ಟು ಇನ್ಕ್ರೀಸ್ ದ ಪ್ರೊಡಕ್ಷನ್. ನನ್ನ ಉತ್ಪನ್ನ ಜಾಸ್ತಿ ಮಾಡೋಕ್ಕೋಸ್ಕರ ನಾನು ಮನಿಯಿಂದ, ನನ್ನ ದುಡ್ಡಿಂದ ಮಷೀನ್ಗಳ ಏನು ಖರೀದಿ ಮಾಡ್ತೇನೆ ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ಕರಿತೇವೆ. ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂದರೆ ದುಡ್ಡಲ್ಲ, ಇಲ್ಲಿ ಇನ್ವೆಸ್ಟ್ಮೆಂಟ್ ಅಂದರೆ ಮಷೀನ್ಸ್ ಅಂತ ನೆನ್ಪಿಟ್ಕೊಳ್ಳಿ. ಆಯಿತಾ? ಮಷೀನ್ಸ್. ಸೊ ಈ ಡಯಾಗ್ರಾಮ್ ನಿಮ್ಗೆ ಅರ್ಥ ಆಗಿದೆ. ಸೊ ಈ ಫರ್ಮಿಂದ ಬಂದಂಥ ನನ್ನ ಲಾಭದಲ್ಲಿ ನಾನು ಹೊಸ ಮಷೀನ್ನ ತಗೊಂಡು ವಾಪಸ್ ಇದೇ ಫರ್ಮಲ್ಲಿ ಇನ್ಸ್ಟಾಲ್ ಮಾಡಿ ಜಾಸ್ತಿ ಉತ್ಪನ್ನ ಮಾಡಿದ್ರೆ ಅದನ್ನು ನಾವು ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೇವೆ. ಈ ಎಕ್ಸ್ಪೆಂಡಿಚರ್ ಅಂದ್ರೇನು? ನನ್ನ ಖರ್ಚು. ಎಕ್ಸ್ಪೆಂಡಿಚರ್ ಅಂದ್ರೆ ಖರ್ಚು. ಬಟ್ ಆ ಖರ್ಚನ್ನ ನಾನು ಯಾರಿಗೋಸ್ಕರ ಮಾಡ್ತಾ ಇದ್ದೇನೆ? ಹೊಸ ಮಷೀನ್ನ ಖರೀದಿ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದೇನೆ. ದಟ್ ಈಸ್ ವೈ ವಿ ಕಾಲ್ ಇಟ್ ಆಸ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಅಥವಾ ಎಕ್ಸ್ಪೆಂಡಿಚರ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಕೂಡ ಕರೀತಾರೆ. ಹೆಂಗಾದರೂ ಕಲ್ತ್ಕೊಳ್ಳಿ. ಓಕೆ, ಸೊ ಈ ಪೇಜ್ ನಿಮಗೆ ಕಂಪ್ಲೀಟ್ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೇನೆ. ಲೆಟ್ಸ್ ಗೋ ಟು ದ ನೆಕ್ಸ್ಟ್ ಪೇಜ್. ಎಲ್ಲ ಇತ್ತಪ್ಪ. ಓಕೆ, ನೆಕ್ಸ್ಟ್ ಪೇಜ್. ಒಂದು ನಿಮಿಷ.
ಸ್ವಲ್ಪ ನೀರು ಕುಡಿತೇನೆ. ಇಸ್ ದ ಬಾಟಲ್. ಓಕೆ ಫೈನ್. ಸೊ ಇವಾಗ ಬರೋಣ ಕೊನೆಯ ಅಧ್ಯಾಯಕ್ಕೋಸ್ಕರ ಚಾಪ್ಟರ್ 1 ನೋಡಿ. ಇವಾಗ ಈ ಡಯಾಗ್ರಾಮಿನ ಎಕ್ಸ್ಪ್ಲೇನ್ ಮಾಡ್ತಾನೆ. ಕ್ಯಾಪಿಟಲಿಸ್ಟ್ ಎಕಾನಮಿ ಇದೆ. ಈ ಡಯಾಗ್ರಾಮಿಂದ ಡೈರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ನಮ್ಮ ಹತ್ರ ಇರುವಂಥ ಎಕಾನಮಿ ಕ್ಯಾಪಿಟಲ್ ಎಕಾನಮಿ ಅಂತ ಇಟ್ಕೊಳ್ಳಿ. ಇಟ್ಸ್ ಅ ಕ್ಯಾಪಿಟಲ್ ಎಕಾನಮಿ. ಸೊ ಎಕಾನಮಿಯಲ್ಲಿ ಕ್ಯಾಪಿಟಲ್ ಇದೆ. ಕ್ಯಾಪಿಟಲ್ ಏನು? ಪ್ರೈವೇಟ್ ಸೆಕ್ಟರ್ ಪ್ಲೇಸ್ ದ ರೋಲ್. ಸೊ ಆ ಪರ್ಟಿಕ್ಯುಲರ್ ಎಕಾನಮಿಯ ಎಕನಾಮಿಕ್ ಆಕ್ಟಿವಿಟೀಸ್ ಹೇಗಿರುತ್ತೆ ನೋಡಿ. ಫಸ್ಟ್ ಒನ್, ಪ್ರೈವೇಟ್ ಓನರ್ಶಿಪ್ ಇದೆ. ಪ್ರೈವೇಟ್ ಓನರ್ಶಿಪ್ ಆಫ್ ಮೀನ್ಸ್ ಆಫ್ ಪ್ರೊಡಕ್ಷನ್, ಅಂದರೆ ಇಲ್ಲಿ ಉತ್ಪನ್ನನ ಪ್ರೈವೇಟ್ ಕಂಪ್ನಿಗಳೇ ಮಾಡುತ್ತೆ. ದಿಸ್ ಇಸ್ ದ ಫಸ್ಟ್ ಥಿಂಗ್ ಆಫ್ ಕ್ಯಾಪಿಟಲಿಸಮ್ ಅಲ್ವಾ. ಕ್ಯಾಪಿಟಲಿಸಮ್ ಅಲ್ಲಿ ಉತ್ಪನ್ನ ಆಗೋದೇ ಪ್ರೈವೇಟ್ ಕಂಪ್ನೀಸಿಂದ. ಫಾರ್ ಎಕ್ಸಾಂಪಲ್ ಟಾಟಾ, ಜಿಯೋ, ಮಹೇಂದ್ರ ಇಂಥವ್ರು ಉತ್ಪನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಸರ್ಕಾರದ ಹಸ್ತಕ್ಷೇಪ ಇಲ್ಲ. ದಿಸ್ ಇಸ್ ದ ಫಸ್ಟ್ ಫೀಚರ್ ಆಫ್ ಕ್ಯಾಪಿಟಲಿಸಮ್. ಓಕೆ, ಸೆಕೆಂಡ್ ಒನ್, ಉತ್ಪನ್ನ ಯಾಕೆ ಮಾಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ಈಗ ಜಿಯೋ ಇದೆ ಅಲ್ವಾ, ಜಿಯೋರು ಉತ್ಪನ್ನ ಯಾಕೆ ಮಾಡ್ತಾ ಇದ್ದಾರೆ? ಅದೇನು ಸಮಾಜ ಸೇವೆ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರಾ? ಇಲ್ವಾ. ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಪ್ರೊಡಕ್ಷನ್ ಹ್ಯಾಪನ್ಸ್ ಓನ್ಲಿ ಫಾರ್ ಸೋಲೋ ಮೋಟಿವ್ ಆಫ್ ಪ್ರಾಫಿಟ್ಸ್. ಕ್ಯಾಪಿಟಲಿಸಮ್ ಅಲ್ಲಿ ಪ್ರೊಡಕ್ಷನ್ ಆಗೋದೇ ಪ್ರಾಫಿಟ್. ಫಸ್ಟ್ ಅವ್ರು ಪ್ರೊಡ್ಯೂಸ್ ಮಾಡೋದು ಮಾರಾಟ ಮಾಡೋಕ್ಕೆ. ಜಿಯೋ ಅವರು ತಮ್ಮ ಸರ್ವಿಸಸ್ನ ಉತ್ಪನ್ನ ಮಾಡ್ತಾರೆ, ಅದನ್ನು ಮಾರಾಟ ಮಾಡಿ ಲಾಭ ಗಳಿಸ್ತಾರೆ. ನೋಡಿ, ಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಫಾರ್ ಸೆಲ್ಲಿಂಗ್ ಔಟ್ಪುಟ್. ಔಟ್ಪುಟ್ ಅಂದರೆ ನೀವು ಉತ್ಪನ್ನ ಮಾಡೋಂಥ ವಸ್ತುಗಳು. ಸೆಲ್ಲಿಂಗ್ ದ ಔಟ್ಪುಟ್ ಇನ್ ಮಾರ್ಕೆಟ್. ಸೊ ತಗೊಂಡು ಬಂದು ಮಾರ್ಕೆಟಲ್ಲಿ ಮಾರಾಟ ಮಾಡ್ತಿದ್ದಾರೆ. ಮಹೇಂದ್ರ ಅವರು ಕೂಡ ಕಾರ್ನ ಉತ್ಪನ್ನ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಟಾಟಾ ಅವರು ಕೂಡ ಕಾರ್ನ ಉತ್ಪನ್ನ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಜಿಯೋ ಅವರು ಕೂಡ ತಮ್ಮ ಸರ್ವಿಸಸ್ನ ಉತ್ಪನ್ನ ಮಾಡಿ ಮಾರಾಟ ಮಾಡ್ತಿದ್ದಾರೆ. ಗುರಿ ಏನು? ಪ್ರಾಫಿಟ್ ಫೋಕಸ್ಡ್, ನನಗೆ ಲಾಭ ಆಗಬೇಕು ಅಂತ. ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಅಕ್ರಾಸ್ ದ ಗ್ಲೋಬ್ ನೀವು ಇಡೀ ಪೃಥ್ವಿನ ನೋಡೋದಾದರೆ ನಾರ್ತ್ ಅಮೆರಿಕಾ, ಯುರೋಪ್ ಮತ್ತು ಏಷ್ಯಾದಲ್ಲಿ ನಿಮಗೆ ಜಾಸ್ತಿ ಕ್ಯಾಪಿಟಲಿಸ್ಟ್ ಕಂಟ್ರೀಸ್ ಕಾಣುತ್ತೆ. ನಾರ್ತ್ ಅಮೆರಿಕಾ ಇಸ್ ಅ ಪ್ಯೂರ್ ಕ್ಯಾಪಿಟಲಿಸಮ್. ಯುರೋಪಲ್ಲಿ ಕೂಡ ಕ್ಯಾಪಿಟಲಿಸಮ್ ಇದೆ. ಜೊತೆಗೆ ಏಷ್ಯಾದಲ್ಲಿ ಇವನ್ ಇಂಡಿಯಾ ರೈಟ್ ನೌ ಇಸ್ ಮೂವಿಂಗ್ ಟುವರ್ಡ್ಸ್ ಕ್ಯಾಪಿಟಲಿಸಮ್. ವಿ ಆರ್ ಟಿಲ್ಟಿಂಗ್ ಟುವರ್ಡ್ಸ್ ಕ್ಯಾಪಿಟಲಿಸಮ್. ಆಯಿತಾ, ನೆನ್ಪಿಟ್ಕೊಳ್ಳಿ. ಕ್ಯಾಪಿಟಲಿಸಮ್ನ ಉತ್ಪನ್ನ ಮಾಡೋದು ಪ್ರೈವೇಟ್ ಸೆಕ್ಟರ್, ಮಾರಾಟ ಮಾಡೋದು ಲಾಭ ಮಾಡೋಕ್ಕೋಸ್ಕರ. ಆಯಿತಾ. ಇನ್ನೊಂದು, ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಲೇಬರ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಒಂದು ನಿಮಿಷ. ವಿ ಹ್ಯಾವ್ ಟು ಪರ್ಚೇಸ್ ದ ಲೇಬರ್, ಅಂದರೆ ಕೂಲಿ ಕಾರ್ಮಿಕರನ್ನ ಪರ್ಚೇಸ್ ಮಾಡಬೇಕಾಗತ್ತೆ. ನಾವು ಪರ್ಚೇಸ್ ಮಾಡಬೇಕು, ದುಡ್ಡು ಕೊಟ್ಟು ಖರೀದಿ ಮಾಡಬೇಕಾಗತ್ತೆ. ಇದು ಒನ್ ಮೋರ್ ಫೀಚರ್. ಆ್ಯಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಮಾರ್ಕೆಟಲ್ಲಿ ಜನರು ಏನನ್ನ ಡಿಮಾಂಡ್ ಮಾಡ್ತಾರೋ ಪ್ರೈವೇಟ್ ಕಂಪ್ನಿಗಳು ಅದನ್ನೇ ಉತ್ಪನ್ನ ಮಾಡ್ತಾರೆ. ಇವ್ರಿಗೆ ಇಷ್ಟ ಬಂದಿದ್ದು ಉತ್ಪನ್ನ ಮಾಡೋಕ್ಕೆ ಹೋಗಲ್ಲ ಅವರು. ಜನರಲಿ ಜನರಿಗೆ ಏನು ಬೇಕಂತ ತಿಳುವಳಿಕೆ ಇಟ್ಕೊಂಡು ಅದನ್ನು ಉತ್ಪನ್ನ ಮಾಡೋದ್ರಿಂದ ಜನರು ಅದನ್ನು ಜಾಸ್ತಿ ಖರೀದಿ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ಕೊರೋನಾ ಟೈಮಲ್ಲಿ ಮಾಸ್ಕ್ ಬೇಕಿತ್ತಲ್ವಾ. ಸೊ ಪ್ರೈವೇಟ್ ಕಂಪ್ನಿ ಏನು ಮಾಡುತ್ತೆ, ಆ ಪರ್ಟಿಕ್ಯುಲರ್ ಸೀಸನಲ್ಲಿ ಮಾಸ್ಕ್ಗಳನ್ನೇ ಉತ್ಪನ್ನ ಮಾಡುತ್ತೆ. ಇದರಿಂದ ಏನಾಗುತ್ತೆ, ಮಾರ್ಕೆಟಲ್ಲಿ ಜಾಸ್ತಿ ಸೆಲ್ ಆಗುತ್ತೆ, ಅವರಿಗೆ ಜಾಸ್ತಿ ಲಾಭ ಬರುತ್ತೆ. ಕೊರೋನಾ ಟೈಮಲ್ಲಿ ನೀವೇನಾದ್ರು ಬಟ್ಟೆಯಲ್ಲಿ ಮಾಸ್ಕ್ ಬಿಟ್ಟು, ಫಾರ್ ಎಕ್ಸಾಂಪಲ್ ಮಾಸ್ಕ್ ಬಿಟ್ಟು ಕಲರ್ ಶರ್ಟ್ಸ್ನ ಉತ್ಪನ್ನ ಮಾಡಿದ್ರೆ ಯಾರು ತಗೊಳ್ಳಲ್ಲ. ಬಿಕಾಸ್ ಆ ಟೈಮಲ್ಲಿ ನಾವು ಲಾಕ್ಡೌನಲ್ಲಿ ಇದ್ವಿ, ಕಲರ್ ಬಟ್ಟೆ ಇಟ್ಕೊಂಡು ಯಾರಿಗೆ ತೋರಿಸ್ಬೇಕಲ್ವಾ. ಆ ಟೈಮಲ್ಲಿ ಮಾಸ್ಕ್ ಇಂಪಾರ್ಟೆಂಟ್ ಆಗುತ್ತೆ. ಕೊರೋನಾ ಟೈಮಲ್ಲಿ ಅದು ಏನಂತಾರಪ್ಪ, ಆ PPE ಕಿಟ್ಗಳ ಉತ್ಪನ್ನ ಜಾಸ್ತಿ ಆಗುತ್ತೆ. ಕೊರೋನಾ ಟೈಮ್, ಈಗ ಮಳೆಗಾಲ ನಡೀತಿದೆ. ಸೊ ಪ್ರೈವೇಟ್ ಕಂಪ್ನಿಗಳು ರೈನ್ ಕೋಟ್ನ ಉತ್ಪನ್ನ ಮಾಡ್ತಾರೆ, ಸ್ವೆಟರ್ನ ಉತ್ಪನ್ನ ಮಾಡಲ್ಲ. ಚಳಿಗಾಲ ಬರುತ್ತೆ, ಸ್ವೆಟರ್ನ ಉತ್ಪನ್ನ ಮಾಡ್ತಾರೆ. ಶಕೆಗಾಲ ಬರುತ್ತೆ, ಬೀಸಣಿಕೆಗಳನ್ನ ಉತ್ಪನ್ನ ಮಾಡ್ತಾರೆ. ಮಾರ್ಕೆಟಲ್ಲಿ ಜನ ಏನು ಕೇಳ್ತಾರೋ ಅದನ್ನು ಉತ್ಪನ್ನ ಮಾಡಿದಾಗ ಜಾಸ್ತಿ ಮಾರಾಟ ಆಗುತ್ತೆ. ಅರ್ಥ ಆಯ್ತಾ. ಸೊ ಇನ್ ಕ್ಯಾಪಿಟಲಿಸಮ್ ದ ಡಿಸಿಷನ್ ಆನ್ ಡಿಮಾಂಡ್ ಅಂಡ್ ಸಪ್ಲೈ ಇಸ್ ಡನ್ ಬೈ ಮಾರ್ಕೆಟ್ ಫೋರ್ಸಸ್. ಮಾರ್ಕೆಟಲ್ಲಿ ಏನು ಕೇಳ್ತಾರೋ, ಜನ ಏನು ಕೇಳ್ತಾರೋ ಅವ್ರು ಅದನ್ನೇ ಉತ್ಪನ್ನ ಮಾಡಿ ಕೊಡ್ತಾರೆ. ಪ್ರೈವೇಟ್ ಓನರ್ಶಿಪ್ ಇರುತ್ತೆ, ಪ್ರಾಫಿಟ್ ಮೇಕಿಂಗ್ ಮೋಟಿವ್ ಇರುತ್ತೆ, ಡಿಮಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಉತ್ಪನ್ನ ಆಗುತ್ತೆ. ಕ್ಯಾಪಿಟಲಿಸ್ಟ್ ಸಿಸ್ಟಮಲ್ಲಿ ಲೇಬರ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಆಯಿತಾ. ಇವಾಗ NCERT ಪ್ರಕಾರ ಲೇಬರ್ ವಿಷಯಕ್ಕೆ ಬಂದರೆ ನೋಡಿ, ಇವನು ಓನರ್ ಅಂತ ಇಟ್ಕೊಳ್ಳಿ. ಈಸ್ ಅ ಓನರ್ ಆಫ್ ಫರ್ಮ್, ಓನರ್, ಆಂಟ್ರಪ್ರನರ್. ಇವನೇನು ಮಾಡಬೇಕೀಗ, ಒಬ್ಬ ಕೂಲಿ ಕಾರ್ಮಿಕನ್ನ ಹೈಯರ್ ಮಾಡಬೇಕು. ಹಿ ಈಸ್ ಅ ವೇಜ್ ಲೇಬರ್ ಬೇಡ ಸದ್ಯಕ್ಕೆ, ಹಿ ಈಸ್ ಅ ಲೇಬರ್. ಈಗ ಅವ್ನ ಕಂಪ್ನಿಯಲ್ಲಿ ಕೆಲಸ ಮಾಡೋಕ್ಕೆ ಅವನಿಗೊಬ್ಬ ಲೇಬರ್ ಬೇಕು. ಸೊ ಈಗೇನಾಗುತ್ತೆ ನೋಡಿ, ಈಗೇನಾಗುತ್ತೆ, ಸ್ವಲ್ಪ ಫೋಕಸ್ ಮಾಡಿ ಡೆಫಿನೇಷನ್ ಕೊಡ್ತಾ ಇದ್ದಾನೆ. ಓನರ್ ಹೋಗಿ ಈ ವ್ಯಕ್ತಿ ಹತ್ರ ಹೋಗಿ, ಅಣ್ಣ ನನ್ನ ಕೆಲಸ ಮಾಡೋಕ್ಕೆ ನೀನು ನನ್ನ ಕಂಪ್ನಿಗೆ ಬರ್ತೀಯಾ ಅಂತ ಕೇಳಿದಾಗ, ಅದು ಉಪೇಂದ್ರದು ಪ್ರೇಮದ ಒಂದು ಸೀನ್ ಇದೆ, ನೀವು ನೋಡಿದ್ದೀರಾ? ಬರ್ತೀಯಾ 15,000 ಅಂತ ಒಂದು ಉಪೇಂದ್ರ ಫಿಲ್ಮಲ್ಲಿ ಒಂದು ಸೀನ್ ಬರುತ್ತೆ. ಸೇಮ್ ಟು ಸೇಮ್ ಇಲ್ಲಿ ಏನಾಗ್ತಿದೆ, ಓನರ್ ಹೋಗಿ ಲೇಬರರ್ ಹತ್ರ ಕೇಳ್ತಾನೆ, ಮಚ್ಚ ನೀನು ನನಗೆ ಕೆಲಸ ಮಾಡ್ತೀಯಾ, ದುಡ್ಡು ಕೊಡ್ತೇನೆ ಅಂತ ಕೇಳೋದಾದರೆ, ಒಬ್ಬ ವ್ಯಕ್ತಿ ಹಣಕ್ಕೋಸ್ಕರ ಕೆಲಸ ಮಾಡೋನು ಸಿಕ್ಕಿದ್ರೆ ಅಂಥವನ್ನ ನಾವು ವೇಜ್ ಲೇಬರರ್ಸ್ ಅಂತ ಕರಿತೇವೆ. ಇವನು ವೇಜ್ ಲೇಬರ್, ವೇತನೆಗೋಸ್ಕರ ದುಡ್ಡುಗೋಸ್ಕರ ಕೆಲಸ ಮಾಡಿದ್ರೆ ಅವನ್ನ ನಾವು ವೇಜ್ ಲೇಬರ್ ಅಂತ ಕರಿತೇವೆ. ಏನು ಹೇಳ್ತಾನೆ, ಸರ್ ನಾನು ನಿಮ್ಮ ಕಂಪ್ನಿಗೆ ಕೆಲಸ ಮಾಡ್ತೇನೆ, ದಿನಕ್ಕೆ ನೀವು ನನಗೆ 1,000 ರೂಪಾಯಿ ಕೊಡಬೇಕು. ಅರ್ಥ ಮಾಡ್ಕೊಳ್ಳಿ. ಈಗೇನಾಗ್ತಿದೆ, ಒಬ್ಬ ವೇಜ್ ಲೇಬರ್ ಇದ್ದಾನೆ, ಅಂದರೆ ದಿನ ಕೂಲಿ ಕಾರ್ಮಿಕ ಅಂತ ಇಟ್ಕೊಳ್ಳಿ. ದಿನ ಕೂಲಿ ಕಾರ್ಮಿಕ, ನಾನು ಕೂಡ ಒಬ್ಬ ಕೂಲಿ ಕಾರ್ಮಿಕ. IT ಕಂಪ್ನಿಗೆ ಹೋಗೋರು ಎಲ್ಲರೂ ಕೂಡ ವೇಜ್ ಲೇಬರ್ಸೇ. ನಾವೆಲ್ಲ ಫ್ರೀಯಾಗಿ ಯಾರು ಕೆಲಸ ಮಾಡ್ತಿಲ್ಲ.
ಇಟ್ ಮೇ ಬಿ IT ಸಾಫ್ಟ್ವೇರ್ ಇಂಜಿನಿಯರ್, ಇಟ್ ಮೇ ಬಿ ಅ ಪಾನಿಪುರಿ ಶಾಪ್ ವಾಲ, ಅವರೆಲ್ಲ ವೇಜ್ ಲೇಬರ್. ಇನ್ನೊಂದು ಕಂಪ್ನಿಗೋಸ್ಕರ ಕೆಲಸ ಮಾಡೋರನ್ನ ನಾವು ವೇಜ್ ಲೇಬರ್ ಅಂತ ಕರಿತೇವೆ. ಸೊ ಏನಾಗ್ತಿದೆ, ಸರ್ ನಾನು ನಿಮ್ಮ ಕಂಪ್ನಿಗೆ ಕೆಲಸ ಮಾಡ್ತೇನೆ, ಬಟ್ ಪ್ರತಿ ದಿನಕ್ಕೆ ನನಗೆ 1000 ರೂಪಾಯಿ ಬೇಕು ಅಂತ ಏನು ಹೇಳ್ತೇವೆ, ದಿಸ್ ಈಸ್ ವೇಜ್ ರೇಟ್. ಆ ಲೇಬರರ್ಗೆ ಬೆಲೆ ಎಷ್ಟು, ವೇಜ್ ರೇಟ್ ಅಂತ ಕರೀತಾರೆ. ದುಡ್ಡುಗೋಸ್ಕರ ಕೆಲಸ ಮಾಡೋರನ್ನ ನಾವು ವೇಜ್ ಲೇಬರರ್ ಅಂತ ಕರಿತೇವೆ, ವೇಜ್ ಲೇಬರ್ ಅಂತ ಕರಿತೇವೆ. ಅವನಿಗೆ ನಾವು ಕೊಡುವಂಥ ದುಡ್ಡನ್ನ ವೇಜ್ ರೇಟ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲೋ ಬರ್ದಿರ್ತೇನೆ, ನಾನು ಕಾಣ್ತಿಲ್ಲ ನೋಡಿ. ಲೇಬರರ್ ಇಲ್ಲಿದೆ, ಲೇಬರರ್ ವಿಚ್ ಈಸ್ ಸೋಲ್ಡ್ ಆ್ಯಂಡ್ ಪರ್ಚೇಸ್ಡ್ ಎಗೇನ್ಸ್ಟ್ ವೇಜ್ ರೇಟ್. ವೇಜ್ ರೇಟ್ನ ಕೊಟ್ಟು ಅವನ್ನ ಮಾರಾಟ ಮಾಡ್ಬೋದು ಅಥವಾ ಖರೀದಿ ಮಾಡ್ಬೇಕಂತೇನಿದೆ, ದಟ್ ಈಸ್ ಕಾಲ್ಡ್ ಆಸ್ ವೇಜ್ ಲೇಬರ್ ಅಂತ ಕರಿತೇವೆ. ಯಾವ ವ್ಯಕ್ತಿ ನಾವು ದುಡ್ಡು ಕೊಟ್ಟು ಖರೀದಿ ಮಾಡ್ಬೋದು ನಮ್ಮ ಕಂಪ್ನಿಗೆ ಕೆಲಸ ಮಾಡೋಕ್ಕೋಸ್ಕರ, ಅಂಥವನ್ನ ನಾವು ವೇಜ್ ಲೇಬರ್ ಅಂತ ಕರಿತೇವೆ. ಇಲ್ಲಿತ್ತು ನೋಡಿ, ಬರ್ತೀಯಾ ರೇಟ್ ಎಷ್ಟು ಉಪೇಂದ್ರ ಫಿಲ್ಮಲ್ಲಿ. ಸೊ ಪ್ರೇಮ ಇಸ್ ಅ ವೇಜ್ ಲೇಬರ್. 15,000 ಅಂತ ಹೇಳ್ತಾರೆ, ಅದು ವೇಜ್ ರೇಟ್ ಅದು, ಆಯ್ತಾ. ಅದನ್ನೇ ರೆಫರೆನ್ಸ್ ಆಗಿ ನೆನ್ಪಿಟ್ಕೊಂಡಿದ್ದೆ ನಾನು. ವೇಜ್ ಲೇಬರರ್ ಅಂದರೆ ಹಣಕ್ಕೋಸ್ಕರ ಕೆಲಸ ಮಾಡ್ತಾರೆ, ವೇಜ್ ರೇಟ್ ಅಂದರೆ ಎಷ್ಟು ದುಡ್ಡು ಕೊಟ್ಟರೆ ಕೆಲಸ ಮಾಡ್ತೀವಿ ಅನ್ನೋ ಕಾನ್ಸೆಪ್ಟ್ ಬರುವಂಥ ವಿಷಯ ಇದು. ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ಟಿಲ್ ಹಿಯರ್ ಐ ಥಿಂಕ್ ದೇರ್ ಆರ್ ನೋ ಡೌಟ್ಸ್. ನೆಕ್ಸ್ಟ್, ಫ್ಯಾಕ್ಟ್ರಿಗಳನ್ನ, ಪ್ರೊಡಕ್ಷನ್ ಮಾಡುವಂಥ ಫ್ಯಾಕ್ಟ್ರಿಗಳನ್ನ ಟೆಕ್ನಿಕಲ್ ಎಕನಾಮಿಕ್ ವರ್ಡ್ಸಲ್ಲಿ, ಒಂದು ನಿಮಿಷ, ಪ್ರೊಡಕ್ಟ್ ಮಾಡೋ ಫ್ಯಾಕ್ಟ್ರಿಗಳನ್ನ ಟೆಕ್ನಿಕಲ್ ಎಕನಾಮಿಕ್ ವರ್ಡ್ಸಲ್ಲಿ ನಾವು ಅದನ್ನ ಫರ್ಮ್ಸ್ ಅಂತ ಕರಿತೇವೆ. ವಿ ಕಾಲ್ ಇಟ್ ಆಸ್ ಫರ್ಮ್ಸ್. ಓಕೆನಾ? ವೆಯ್ಟ್, ಸಾರಿ ತಂದೆ ಕಾಲ್ ಮಾಡೋದು, ಸೊ ವಿಡಿಯೋ ಕಟ್ ಆಯಿತು. ಸೊ ಕಂಟಿನ್ಯೂ ಮಾಡೋಣ. ನೋಡಿ, ಪ್ರೊಡಕ್ಷನ್ ಯೂನಿಟ್ಸ್ ಆರ್ ಕಾಲ್ಡ್ ಆಸ್ ಫರ್ಮ್ಸ್. ಫರ್ಮ್ಸ್ ಅಂದರೆ ಯಾವ್ಯಾವ್ದು ಫ್ಯಾಕ್ಟ್ರಿಗಳಿದೆ ಅಲ್ವಾ, ಅದನ್ನು ಫರ್ಮ್ಸ್ ಅಂತ ಕರಿತೇವೆ. ಎನಿಥಿಂಗ್ ದಟ್ ಪ್ರೊಡ್ಯೂಸಸ್ ಸಮಥಿಂಗ್ ಇಸ್ ಕಾಲ್ಡ್ ಆಸ್ ಫರ್ಮ್ಸ್ ಅಂತ ನೆನ್ಪಿಟ್ಕೊಳ್ಳಿ ಅಷ್ಟೇ. ಪ್ರೊಡಕ್ಷನ್ ಮಾಡುವಂಥ ಫ್ಯಾಕ್ಟ್ರಿಗಳನ್ನ ನಾವು ಫರ್ಮ್ಸ್ ಅಂತ ಕರಿತೇವೆ. ಇವಾಗ ಡೆವಲಪಿಂಗ್ ಕಂಟ್ರಿ, ಭಾರತ ಒಂದು ಡೆವಲಪಿಂಗ್ ಕಂಟ್ರಿ, ಗೊತ್ತಿದೆ ಅಲ್ವಾ. ನಮ್ಮ ಎಕಾನಮಿ ಇನ್ನೂ ಸ್ಟ್ರಾಂಗ್ ಆಗಿಲ್ಲ, ತುಂಬ ಪ್ರಾಬ್ಲಮ್ಸ್ ಇದೆ. ಫಸ್ಟ್ ಆಫ್ ಆಲ್ ಡೆವಲಪಿಂಗ್ ಕಂಟ್ರಿ ಅಂತ ನೀವು ಯಾಕೆ ಕರಿತೀರಾ ಅಂತ ಕೇಳೋದಾದ್ರೆ, ವೈ ವಿ ಕಾಲ್ ಅ ಕಂಟ್ರಿ ಆಸ್ ಡೆವಲಪಿಂಗ್ ಕಂಟ್ರಿ ಅಂತ ಕೇಳೋದಾದ್ರೆ ಕೆಲವೊಂದು ಫೀಚರ್ಸ್ ಇರುತ್ತೆ ಡೆವಲಪಿಂಗ್ ಕಂಟ್ರೀಸಲ್ಲಿ, ಆಯಿತಾ. ದ ವೆರಿ ಫಸ್ಟ್ ಫೀಚರ್ ಈಸ್, ಡೆವಲಪಿಂಗ್ ಕಂಟ್ರಿಯಲ್ಲಿ ಪಾವರ್ಟಿ ಇರುತ್ತೆ, ಬಡತನ ಇರುತ್ತೆ. ಭಾರತದಲ್ಲಿ ಬಡತನ ಇದೆಯಾ? ಅಫ್ಕೋರ್ಸ್ ಬಡತನ ಇದೆ. ಸೊ ದಿಸ್ ಈಸ್ ಒನ್ ಆಫ್ ದ ಪ್ರೈಮರಿ ಫೀಚರ್ ಆಫ್ ಅ ಡೆವಲಪಿಂಗ್ ಕಂಟ್ರಿ. ಪೂವರ್ ಆಗಿರುತ್ತೆ. ಅಲ್ಲಿರುವಂಥ ಜನರ ವೇತನ ಏನಿದೆ, ಪರ್ ಕ್ಯಾಪಿಟ ಇನ್ಕಮ್ ಅಂತ ಕರಿತೇವೆ. ಅಂದರೆ ಪರ್ ಕ್ಯಾಪಿಟ ಇನ್ಕಮ್ ಅಂದರೆ ಒಂದು ದೇಶದಲ್ಲಿ 100 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ, ಒಂದು ದೇಶದಲ್ಲಿ 100 ಜನ ಇದ್ದಾರೆ ಅಂತ ಇಟ್ಕೊಳ್ಳಿ. ಅದೇ ರೀತಿ ಮೊದಲನೇ ಒಂದು ಸಂಬಳ 10 ರೂಪಾಯಿ, ಎರಡನೇ ಒಂದು ಸಂಬಳ 20 ರೂಪಾಯಿ, ಮೂರನೇ ಒಂದು ಸಂಬಳ 15 ರೂಪಾಯಿ. ಈ ಥರ 100 ಜನರ ಸಂಬಳಗಳನ್ನ ಆ್ಯಡ್ ಮಾಡಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪೀಪಲ್ ಮಾಡಿ ನಿಮ್ಗೊಂದು ವ್ಯಾಲ್ಯೂ ಬರುತ್ತೆ. ಇದನ್ನು ನಾವು ಪರ್ ಕ್ಯಾಪಿಟ ಇನ್ಕಮ್ ಅಂತ ಕರಿತೇವೆ. ಆವ್ರೇಜ್ ಇನ್ಕಮ್ ಅಂತಲೂ ಕರೀತಾರೆ. ಇದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೇನೆ. ಸೊ ಆವ್ರೇಜ್ ಇನ್ಕಮ್ ಅಂದ್ರೇನು, ಪ್ರತಿಯೊಬ್ಬರ ವೇತನನ ಮೇಲ್ಗಡೆ ಆ್ಯಡ್ ಮಾಡಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಪೀಪಲ್ ಮಾಡಿದ್ರೆ ನಿಮಗೆ ಪರ್ ಕ್ಯಾಪಿಟ ಇನ್ಕಮ್ ಬರುತ್ತೆ. ಭಾರತದ ಪರ್ ಕ್ಯಾಪಿಟ ಇನ್ಕಮ್ ಕೂಡ ಕಮ್ಮಿನೇ, ಅಷ್ಟೇನು ಚೆನ್ನಾಗಿಲ್ಲ, ತುಂಬ ಕಮ್ಮಿ ಇದೆ, ಆಯಿತಾ. ಇನ್ನೊಂದು ಕಡೆ ಅನ್ಎಂಪ್ಲಾಯ್ಮೆಂಟ್ ಕೂಡ ಇರುತ್ತೆ. ಅಂದರೆ ಇಲ್ಲಿರುವಂಥ ಒಬ್ಬ ವ್ಯಕ್ತಿ ಕೆಲಸ ಬಿಟ್ಟು, ನಾನೀಗ ಕೆಲಸ ಬಿಟ್ಟು ಒಂದು ತಿಂಗಳು ಅಡ್ಡಾಡಿಕೊಂಡು ನೆಕ್ಸ್ಟ್ ಹೋಗಿ ಕಂಪ್ನಿ ಸೇರಿಕೊಂಡ್ರೆ ನನಗೆ ಇಮಿಡಿಯೇಟಾಗಿ ಕೆಲಸ ಸಿಗಬೇಕು. ಅಂಥ ಕೇಸಸ್ನ ನಾವು ಎಂಪ್ಲಾಯ್ಡ್ ನೇಷನ್ಸ್ ಅಂತ ಕರಿತೇವೆ. ಭಾರತದಲ್ಲಿ ನಿಮ್ಗೆ ಗೊತ್ತಿದೆ ಕೆಲಸ ಬಿಟ್ಟರೆ ಹೊಗೆ ಅಂತ. ಸೊ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಇರೋದ್ರಿಂದ, ಒಂದು ನಿಮಿಷ, ಸೊ ಇಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕೂಡ ಜಾಸ್ತಿ ಇರೋದ್ರಿಂದ ಭಾರತದಲ್ಲಿ ಅನ್ಎಂಪ್ಲಾಯ್ಮೆಂಟ್ ಕೂಡ ಒನ್ ಆಫ್ ದ ಫೀಚರ್. ಇದಾದಮೇಲೆ ಪ್ರೈಮರಿ ಹೆಲ್ತ್ ಕೇರ್ ಇದೆ ಅಲ್ವಾ, ಜನರಿಗೆ ಹೆಲ್ತ್ ಕೇರ್ ಸರ್ವಿಸಸ್, ಪ್ರೈಮರಿ ಹೆಲ್ತ್ ಕೇರ್ ಸರ್ವಿಸಸ್ ಇದು ಕೂಡ ತುಂಬ ಪೂವರ್ ಆಗಿದೆ. ಜನರಿಗೆ ಹೆಲ್ತ್ ಅಪ್ಸೆಟ್ ಆದರೆ ತಮಗೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋ ಅಷ್ಟು ಕೂಡ ದುಡ್ಡು ಇರಲ್ಲ. ಜೊತೆಗೆ ಇನ್ ಆಫ್ ದ ಫೀಚರ್ ಈಸ್ ಎಜುಕೇಷನ್. ಇಲ್ಲಿಟ್ರೇಸಿ ಕೂಡ ಜಾಸ್ತಿ ಇರುತ್ತೆ. ಎಜುಕೇಷನ್ ಪ್ರತಿಯೊಬ್ಬರ ಹತ್ರ ಇಲ್ಲ, ತುಂಬ ಕಮ್ಮಿ ಜನರ ಹತ್ರ ಎಜುಕೇಷನ್ ಇರುತ್ತೆ, ಆಯಿತಾ. ದಿಸ್ ಇಸ್ ಒನ್ ಮೋರ್ ಥಿಂಗ್. ಡೆವಲಪಿಂಗ್ ನೇಷನ್ಸಲ್ಲಿ ಇನ್ನೊಂದು ಬಂದು ಇನ್ಇಕ್ವಾಲಿಟೀಸ್ ಅಂತ ಕರೀತಾರೆ. ಇನ್ಇಕ್ವಾಲಿಟೀಸ್ ಕೂಡ ಜಾಸ್ತಿ ಇರುತ್ತೆ. ಇವಾಗ ಇನ್ಇಕ್ವಾಲಿಟೀಸ್ ಏನಪ್ಪ ಅಂತ ಕೇಳೋದಾದರೆ ನೋಡಿ, ಇಲ್ಲಿ ಮುಖೇಶ್ ಅಂಬಾನಿ ಅವರು ಇದ್ದಾರೆ. ಎಕ್ಸಾಂಪಲ್, ಇಲ್ಲಿ ಮುಖೇಶ್ ಅಂಬಾನಿ ಅವರು ಇದ್ದಾರೆ, ಇವ್ರ ಹತ್ರ 1,000 ಕೋಟಿ ಇದೆ ಅಂತ ಇಟ್ಕೊಳ್ಳಿ ಅಪ್ಪ. ಇಲ್ಲಿ ನಾನಿದ್ದೇನೆ, ನನ್ನ ಹತ್ರ 1,000 ರೂಪಾಯಿ ಇದೆ ಅಂತ ಇಟ್ಕೊಳ್ಳಿ. ಇದನ್ನು ಡಿಫ್ರೆನ್ಸ್ ಬಿಟ್ವೀನ್ ದ ಪೂವರ್ ಆ್ಯಂಡ್ ದ ರಿಚ್ ಕಾಣ್ತಿದೆಯಾ? ಅವ್ರ ಹತ್ರ 1,000 ಕೋಟಿ ಇದೆ, ನನ್ನ ಹತ್ರ ಬರೀ 1,000 ರೂಪಾಯಿ ಇದೆ. ನಮ್ಮಿಬ್ಬರ ಮಧ್ಯದಲ್ಲಿ ಎಕನಾಮಿಕ್ ಪರ್ಸ್ಪೆಕ್ಟಿವಲ್ಲಿ, ಹಣದ ಪರ್ಸ್ಪೆಕ್ಟಿವಲ್ಲಿ ಏನು ಡಿಫ್ರೆನ್ಸ್ ಬರ್ತದೆ ತುಂಬ ಜಾಸ್ತಿ ಇದೆ. ಇದನ್ನು ನಾವು ಇನ್ಇಕ್ವಾಲಿಟೀಸ್ ಅಂತ ಕರಿತೇವೆ. ಮುಖೇಶ್ ಅಂಬಾನಿ ಅವ್ರು ನರೇಂದ್ರ ಮೋದಿಗೆ ಏನಾದ್ರು ಹೇಳಿದ್ರೆ, ನಾನು ಹೋಗಿ ನರೇಂದ್ರ ಮೋದಿ ಅವ್ರಿಗೆ ಏನಾದ್ರು ಹೇಳಿದ್ರೆ ಅವ್ರು ಯಾರಿಗೆ ಮಾತು ಕೇಳ್ತಾರೆ? ಬಿಕಾಸ್ ಆಫ್ ದಿಸ್ ಇನ್ಇಕ್ವಾಲಿಟಿ. ರಿಚ್ ಆರ್ ಎಕ್ಸ್ಟ್ರೀಮ್ಲಿ ರಿಚ್, ಶ್ರೀಮಂತರು ಆಗರ್ಭ ಶ್ರೀಮಂತರಾಗಿದ್ದಾರೆ, ಬಡವರಾಗೇ ಇದ್ದಾರೆ. ಈ ಗ್ಯಾಪ್ ಏನಿದೆ, ದ ಗ್ಯಾಪ್ ಬಿಟ್ವೀನ್, ದ ಎಕನಾಮಿಕ್ ಗ್ಯಾಪ್ ಬಿಟ್ವೀನ್ ರಿಚ್ ಆ್ಯಂಡ್ ದ ಪುವರ್ ಇಸ್ ಕಾಲ್ಡ್ ಆಸ್ ಇನ್ಇಕ್ವಾಲಿಟೀಸ್. ಆ್ಯಂಡ್ ಭಾರತದಲ್ಲಿ ಇನ್ಇಕ್ವಾಲಿಟೀಸ್ ನೆಕ್ಸ್ಟ್ ಲೆವೆಲ್ ಇದೆ. ನೀವು ನಂಬ್ತಿರೋ ಬಿಡ್ತಾರೋ, ಇಡೀ ಭಾರತದಲ್ಲಿ 100 ರೂಪಾಯಿ ಇದ್ದರೆ, ಇದರಲ್ಲಿ 70 ರೂಪಾಯಿ ಏನಿದೆ ಇದು ಭಾರತದ 5% ಪಾಪ್ಯುಲೇಷನ್ ಹತ್ರ ಇದೆ.
5% ಜನಸಂಖ್ಯೆ 130 ಕೋಟಿಯಲ್ಲಿ 5% ಜನರೇನಿದ್ದಾರೆ ಅವ್ರ ಹತ್ರ ಭಾರತದ 70 ರೂಪಾಯಿ ಇದೆ. ಮಿಕ್ಕಿದಂಥ 95% ಜನರ ಹತ್ರ ಬರೀ 30 ರೂಪಾಯಿ ಇದೆ. ನಾವು 95% ಜನ ಸೇರಿಸ್ಕೊಂಡ್ರೆ 30 ರೂಪಾಯಿ ಆಗುತ್ತೆ ಭಾರತದ್ದು. ಬರೀ 5% ಜನರ ಹತ್ರ 70 ರೂಪಾಯಿ ಇದೆ ಅಂದರೆ ಟಾಟಾ, ಬಿರ್ಲಾ, ಆಮೇಲೆ ನಮ್ಮ ಮುಖೇಶ್ ಅಂಬಾನಿ ಅವರು, ಮಹೇಂದ್ರ ಅವರು, ಟಾಪ್ ಪೀಪಲ್, ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅವರು, ಇವರೆಲ್ಲ ಏನಿದ್ದಾರೆ, ದೇ ಆರ್ ರಿಚ್ ಪೀಪಲ್, ಎಕ್ಸ್ಟ್ರೀಮ್ಲಿ ರಿಚ್. ಅವ್ರ ಹತ್ರ ಭಾರತದ 70 ರೂಪಾಯಿ ಇದೆ, ನಮ್ಮ ಹತ್ರ ಬರೀ 30 ರೂಪಾಯಿ ಇದೆ. ಸೊ ದಿಸ್ ಈಸ್ ಆಲ್ಸೋ ಅ ಫೀಚರ್ ಆಫ್ ಅ ಡೆವಲಪಿಂಗ್ ಕಂಟ್ರಿ. ಡೆವಲಪಿಂಗ್ ಕಂಟ್ರಿ ಇನ್ನೊಂದು ಕಡೆ ಕೂಡ ಕರೀತಾರೆ, ಅಂಡರ್ ಡೆವಲಪ್ಡ್ ಅಂತ ಕರೀತಾರೆ. ಡೆವಲಪಿಂಗ್ ಕಂಟ್ರಿನ ಎಕಾನಮಿಯಲ್ಲಿ ಅಂಡರ್ ಡೆವಲಪ್ಡ್ ಅಂತ ಕರೀತಾರೆ. ವಿ ಆರ್ ನಾಟ್ ಡೆವಲಪ್ಡ್ ಯೆಟ್. ಸೊ ಪವರ್ಟಿ ಜಾಸ್ತಿ ಇದೆ, ಪರ್ ಕ್ಯಾಪಿಟಲ್ ಇನ್ಕಮ್ ಕಮ್ಮಿ ಇದೆ, ಅನ್ಎಂಪ್ಲಾಯ್ಮೆಂಟ್ ಪ್ರಾಬ್ಲಮ್ ಜಾಸ್ತಿ ಇದೆ, ಪ್ರೈಮರಿ ಹೆಲ್ತ್ ಕೇರ್ ಕೂಡ ಸರಿಯಾಗಿ ಸಿಗ್ತಿಲ್ಲ, ಎಜುಕೇಷನ್ ಸಿಗ್ತಿಲ್ಲ, ಇನ್ಇಕ್ವಾಲಿಟೀಸ್ ಇದೆ. ಇದಕ್ಕೆ ನಾವು ಇದನ್ನ ಡೆವಲಪಿಂಗ್ ಕಂಟ್ರಿ ಅಂತ ಕರಿತೇವೆ. ಸೊ ಇಂಥ ಡೆವಲಪಿಂಗ್ ಕಂಟ್ರಿಯಲ್ಲಿ ಜನರ ಹಿತಕ್ಕೋಸ್ಕರ ಏನಾಗಬೇಕು, ಮಾರ್ಕೆಟ್ ಒಳಗೆ ಗವರ್ನಮೆಂಟ್ ಎಂಟರ್ ಆಗಲೇಬೇಕು. ಬಿಕಾಸ್ ಗವರ್ನಮೆಂಟ್ ಮಾರ್ಕೆಟ್ ಒಳಗೆ ಬರಲ್ಲ ಅಂದರೆ ಬಡವರಿಗೆ ಹೆಲ್ತ್ ಕೇರ್ ಇಲ್ಲ, ಬಡವರಿಗೆ ಕೆಲಸ ಇಲ್ಲ, ಬಡವರಿಗೆ ಎಜುಕೇಷನ್ ಇಲ್ಲ, ಇನ್ಇಕ್ವಾಲಿಟಿ ಜಾಸ್ತಿ ಆಗುತ್ತೆ, ಪವರ್ಟಿ ಹೋಗೋದೇ ಇಲ್ಲ. ಯಾವಾಗ ಗವರ್ನಮೆಂಟ್ ಮಾರ್ಕೆಟ್ ಒಳಗೆ ಎಂಟ್ರ್ ಆಗಿ ಇಂಥ ಇನ್ಇಕ್ವಾಲಿಟೀಸ್ನ ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡುತ್ತೋ ಅವಾಗ ಅದು ಸೋಷಿಯಲಿಸಮ್ ಆಗುತ್ತೆ. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಭಾರತದಲ್ಲಿ ತುಂಬ ಜನರಿಗೆ ತಿನ್ನಕ್ಕೆ ದುಡ್ಡು ಕೂಡ ಇಲ್ಲ, ಆಹಾರ ಕೂಡ ಇಲ್ಲ. ದರ್ ಇಸ್ ಅ ವೆರಿ ಹಂಗರ್ ಕೂಡ ಜಾಸ್ತಿ ಇದೆ. ಸೊ ಅಂಥ ವ್ಯಕ್ತಿ ಹತ್ರ ನೀವು ಹೋಗಿ 500 ರೂಪೀಸ್ ಕೊಟ್ಟು ಮಚ ನಮ್ಮ ಪಾರ್ಟಿಗೆ ವೋಟ್ ಹಾಕು ಅಂದರೆ ಅವನು ವೋಟ್ ಹಾಕ್ತಾನೆ. ಯಾಕೆ? ಅವನಿಗೆ 500 ರೂಪಾಯಿನ ಅವಶ್ಯಕತೆ ಇದೆ. ದಿಸ್ ಇಸ್ ದ ರೀಸನ್ ವೈ ಇನ್ ಇಂಡಿಯಾ ಇಟ್ ಈಸ್ ವೆರಿ ಈಸಿ ಟು ವಿನ್ ದ ಎಲೆಕ್ಷನ್ಸ್. ದುಡ್ಡಿದ್ರೆ ದೊಡ್ಡಪ್ಪ ಅನ್ನೋದು ಇದಕ್ಕೆ. ಬಿಕಾಸ್ ನಮ್ಮ ಹತ್ರ ಏನಿದೆ, ಪವರ್ಟಿ ಜಾಸ್ತಿ ಇದೆ. ಬಡವ್ರ ಹತ್ರ ನೀವು ದುಡ್ಡು ಕೊಟ್ಟು ವೋಟ್ ಹಾಕಂದ್ರೆ ಅವ್ರು ವೋಟ್ ಹಾಕ್ತಾರೆ, ಏನೂ ಮಾಡೋಕ್ಕಾಗಲ್ಲ ಅಲ್ವಾ? ದಿಸ್ ಈಸ್ ದ ರೀಸನ್ ವಿ ಆರ್ ಕಾಲ್ಡ್ ಆಸ್ ಡೆವಲಪಿಂಗ್ ಕಂಟ್ರಿ. ಓಕೆ, ಭಾರತ ಡೆವಲಪಿಂಗ್ ಕಂಟ್ರಿ. ಸೊ ಭಾರತದ ಡೆವಲಪಿಂಗ್ ಕಂಟ್ರಿಯಲ್ಲಿ ಇವಾಗ ಇಂಡಿಯಾ ಪರ್ಸ್ಪೆಕ್ಟ್ ಹೇಳ್ತಾರೆ, ಇಂಡಿಯನ್ ಮಾರ್ಕೆಟ್ ಕ್ಯಾಪಿಟಲಿಸಮ್ನ ನೋಡಿದ್ರಿ ಅಲ್ವಾ? ಐ ಆಮ್ ಕಂಪೇರಿಂಗ್ ಇಟ್ ವಿತ್ ಅವರ್ ಎಕಾನಮಿ. ನೋಡಿ, ಭಾರತದಲ್ಲಿ ಮೆಜಾರಿಟಿ ಆಫ್ ಇಸ್ ಅಗ್ರಿಕಲ್ಚರ್. ವಿ ಆರ್ ಅಗ್ರಿಕಲ್ಚರ್ ಡಾಮಿನೆಂಟ್ ಸೊಸೈಟಿ. ಆಯಿತಾ? ಜನರಲಿ ಡೆವಲಪ್ಡ್ ನೇಷನ್ಸ್ ಏನಿದೆ ಅದು ಸರ್ವಿಸ್ ಸೆಕ್ಟರ್, ಮುಂದೆ ಮಾತಾಡ್ತಾನೆ, ಸರ್ವಿಸ್ ಸೆಕ್ಟರ್ ಜಾಸ್ತಿ ಇರುತ್ತೆ. ಬಟ್ ಡೆವಲಪಿಂಗ್ ಕಂಟ್ರಿಲಿ ಅಗ್ರಿಕಲ್ಚರ್ ಜಾಸ್ತಿ ಇರುತ್ತೆ. ಭಾರತದಲ್ಲಿ ಆಲ್ಮೋಸ್ಟ್ 50% GDP ಆರ್ 50% ದುಡ್ಡು ಏನು ಬರುತ್ತೆ, ಅದು ಅಗ್ರಿಕಲ್ಚರ್ನೇ ಬರುತ್ತೆ. ಇದಾದಮೇಲೆ ವೇಜ್ ಲೇಬರ್ ಈಸ್ ರೇರ್. ಭಾರತದಲ್ಲಿ ನಿಮಗೆ ದಿನ ಕೂಲಿ ಕಾರ್ಮಿಕ ಕಮ್ಮಿ ಸಿಗ್ತಾನೆ. ಯಾಕೆ ಅಂತ ಕೇಳಿದ್ರೆ 50% ಜನ ವ್ಯವಸಾಯ ಮಾಡ್ತಾರಲ್ವಾ, 50% ಜನ ಏನು ವ್ಯವಸಾಯ ಮಾಡ್ತಿದ್ದಾರೆ ಅವರು ತಮ್ಮ ಫೀಲ್ಡ್ಗಳಲ್ಲಿ, ತಮ್ಮ ಹೊಲಗಳಲ್ಲೇ ಕೆಲಸ ಮಾಡ್ತಿರ್ತಾರೆ. ಸೊ ಅವರಿಗೆ ಸಂಬಳ ಕೂಡ ಬರಲ್ಲ. ದಿಸ್ ಇಸ್ ವೈ ವಿ ಕಾಲ್ ವೇಜ್ ಲೇಬರ್ ಇಸ್ ರೇರ್, ಬಿಕಾಸ್ ಫ್ಯಾಮಿಲಿ ಇಟ್ ಸೆಲ್ಫ್ ವರ್ಕ್ಸ್ ಇನ್ ದೇರ್ ಫಾರ್ಮ್ಸ್. ಅವರ ಫಾರ್ಮಿಂಗಲ್ಲಿ ಅವರೇ ಕೆಲಸ ಮಾಡೋದ್ರಿಂದ ನಿಮಗೆ ಕೂಲಿ ಕಾರ್ಮಿಕರು ಕೂಡ ಕಮ್ಮಿ ಸಿಗ್ತಾರೆ. ನೀವು ರೋಡ್ ಸೈಡ್ ನೋಡ್ತಿರ್ಬೋದು, ಆ ಥರ ಇಲ್ಲ. 130 ಕೋಟಿ ರೆಫರೆನ್ಸ್ ಆಗಿ ತಗೊಂಡು ನೋಡಿ, ನಮ್ಮ ಹತ್ರ ವೇಜ್ ಲೇಬರರ್ಸ್ ಕೂಡ ಕಮ್ಮಿ ಇದ್ದಾರೆ. ಬಟ್ ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ವೇಜ್ ಲೇಬರರ್ಸ್ ಜಾಸ್ತಿ ಸಿಗ್ತಾರೆ, ನಿಮಗೆ ಕೆಲಸ ಮಾಡೋರು ಜಾಸ್ತಿ ಸಿಗ್ತಾರೆ. ಆಯಿತಾ? ಪ್ರೊಡ್ಯೂಸ್ ಈಸ್ ಕನ್ಸ್ಯೂಮ್ಡ್ ಅಂದರೆ ಒಂದು ಫ್ಯಾಮಿಲಿ, ಒಂದು ಅಗ್ರಿಕಲ್ಚರ್ ಫ್ಯಾಮಿಲಿ ಇದೆ ಅಂತ ಇಟ್ಕೊಳ್ಳಿ. ಆಯಿತಾ? ಒಂದು ಫಾರ್ಮಿಂಗ್ ಫ್ಯಾಮಿಲಿ ಇದೆ, ಅವರು ಉತ್ಪನ್ನ ಮಾಡುವಂಥ ವಸ್ತುಗಳನ್ನ ಅವರೇ ತಿಂತಾರೆ, ಅವ್ರಿಗೂ ಕೂಡ ಹಸುವಾಗತ್ತಲ್ವಾ? ಮೆಜಾರಿಟಿ ಒಂದು 70% ಏನು ಪ್ರೊಡ್ಯೂಸ್ ಮಾಡ್ತಾರೆ ಅದು ಫ್ಯಾಮಿಲಿ ನೀಡ್ಸ್ಗೆ ಸರಿ ಹೋಗುತ್ತೆ. ಇನ್ನು ಮಿಕ್ಕಿದ 30% ಮಾತ್ರ ಮಾರುಕಟ್ಟೆಗೆ ಬರೋದು. ಅದೇ ಹೇಳ್ತಿರೋದು, ಪ್ರೊಡ್ಯೂಸ್ ಇಸ್ ಕನ್ಸ್ಯೂಮ್ಡ್. ಆ್ಯಂಡ್ ಅಗ್ರಿಕಲ್ಚರಲ್ಲಿ ನಿಮಗೆ ಜಾಸ್ತಿ ಗ್ರೋತ್ ಕಾಣಲ್ಲ. ಈ ವರ್ಷ ನೀವು 100 ಟನ್ ಬೆಳೆದ್ರೆ ನೆಕ್ಸ್ಟ್ ವರ್ಷ ಮ್ಯಾಕ್ಸಿಮಮ್ 110 ಟನ್ ಇಲ್ಲ 105 ಟನ್ ಮಾತ್ರ ಬೆಳಿಬೋದು ಅಲ್ವಾ? ಅಷ್ಟೇನು ವ್ಯತ್ಯಾಸ ಆಗಲ್ಲ. ಅದಕ್ಕೆ ಏನು ಹೇಳ್ತಿದ್ದಾರೆ, ಪ್ರೊಡ್ಯೂಸ್ ಇಸ್ ಕನ್ಸ್ಯೂಮ್ಡ್ ಆ್ಯಂಡ್ ಗ್ರೋತ್ ಈಸ್ ಪ್ರೊಡಕ್ಷನ್ ಇಸ್ ಸ್ಲೋ. ತುಂಬ ಕಮ್ಮಿ ಆಗಿರ್ಬೋದು ಅಥವಾ ಆಗದೇನೆ ಇರ್ಬೋದು, ನಷ್ಟದಲ್ಲೇ ಇರ್ಬೋದು ನಾವು. ಸೊ ಇಂಡಿಯನ್ ಎಕಾನಮಿನ ನೀವು ಕ್ಯಾಪಿಟಲಿಸ್ಟ್ ಎಕಾನಮಿ ಜೊತೆ ಕಂಪೇರ್ ಮಾಡಿದ್ರೆ ವಿ ಆರ್ ಡಾಮಿನೆಂಟ್ಲಿ ಅಗ್ರಿಕಲ್ಚರ್ ಸೊಸೈಟಿ. ಅಗ್ರಿಕಲ್ಚರ್ ಸೊಸೈಟಿಯಲ್ಲಿ ಆಯಾ ಫಾರ್ಮಿಂಗಲ್ಲಿ, ಆ ನೆಲದಲ್ಲಿ ಆ ಮನೆಯವರೇ ಕೆಲಸ ಮಾಡ್ತಿರ್ತಾರೆ, ಜೊತೆಗೆ ಅಲ್ಲಿ ಬರುವಂಥದ್ದನ್ನ ಅವರೇ ತಿಂತಿರ್ತಾರೆ. ಇಫ್ ಯು ಗೋ ಟು ಪುವರ್ ವಿಲೇಜಸ್, ಸೆಲ್ಫ್ ಸಸ್ಟೈನ್ಮೆಂಟ್, ಅವ್ರಿಗೆ ಎಷ್ಟು ಬೇಕೋ ಅದನ್ನ ಸಸ್ಟೈನ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಬಟ್ ಕ್ಯಾಪಿಟಲಿಸ್ಟ್ ಎಕಾನಮಿಯಲ್ಲಿ ಏನಾಗುತ್ತೆ, ಮ್ಯಾಕ್ಸಿಮಮ್ ಬರೋದು ಸರ್ವಿಸ್ ಸೆಕ್ಟರಲ್ಲಿ. ಆಲ್ರೆಡಿ ಹೇಳಿದ್ದೇನೆ ಅನ್ಕೊಳ್ತೇನೆ, 3 ಥರ ಸೆಕ್ಟರ್ ಇದೆ, ಅಗ್ರಿಕಲ್ಚರ್, ಸರ್ವಿಸ್ ಹಾಗೂ ಮ್ಯಾನುಫ್ಯಾಕ್ಚರಿಂಗ್. ಆಯಿತಾ? ಇದ್ರ ಬಗ್ಗೆ ಮುಂದೆ ನೆಕ್ಸ್ಟ್ ಚಾಪ್ಟರ್ಲ್ಲಿ ಹೆಂಗಿದ್ರು ಮಾತಾಡ್ತೇನೆ, ಟೆನ್ಷನ್ ತಗೋಬೇಡಿ. ಸೊ ಭಾರತದ ಎಕಾನಮಿ ಏನಿದೆ, ಅಗ್ರಿಕಲ್ಚರ್ ಡಾಮಿನೇಟೆಡ್ ಎಕಾನಮಿ ಇದೆ. ವೇಜ್ ಲೇಬರ್ ನಿಮಗೆ ಕಮ್ಮಿ ಸಿಗ್ತಾರೆ, ಬಿಕಾಸ್ ಅವ್ರ ಕಡೆ ಅವ್ರ ಫ್ಯಾಮಿಲಿಯಲ್ಲೇ ಕೆಲಸ ಮಾಡ್ತಿರ್ತಾರೆ. ಜೊತೆಗೆ ಏನಾಗುತ್ತೆ, ಪ್ರೊಡ್ಯೂಸ್ ಮಾಡಿದ ವಸ್ತುಗಳನ್ನ ಅವರೇ ತಿಂತಾ ಇರ್ತಾರೆ. ದೇ ವಿಲ್ ಬಿ ಕನ್ಸ್ಯೂಮಿಂಗ್ ಆ್ಯಂಡ್ ಲೆಸ್ ಅಮೌಂಟ್ ಆಫ್ ಇಟ್ ಕಮ್ಸ್ ಟು ದ ಮಾರ್ಕೆಟ್. ಇದು ಅರ್ಥ ಆಗಿದೆ ಅಂತ ಇಟ್ಕೊಳ್ತೇನೆ. ಇಂಥ ಕೇಸಲ್ಲಿ ಭಾರತದಲ್ಲಿ ಗವರ್ನಮೆಂಟ್ನ ಕೆಲಸ ಏನಪ್ಪ? ಈಗ ಭಾರತದ ಪ್ರಾಬ್ಲಮ್ಸ್ ನಿಮ್ಗೆ ಗೊತ್ತಾಯ್ತಲ್ವಾ? ವಿ ಆರ್ ಅ ವೆರಿ ಅಂಡರ್ ಡೆವಲಪ್ಡ್ ನೇಷನ್. ಸೊ ಭಾರತದಲ್ಲಿ ಗವರ್ನಮೆಂಟ್ ನೋಡಿ, ಜನರಲಿ ಗವರ್ನಮೆಂಟ್ ಕೆಲಸ ಏನು? ಜನರಲಿ ಗವರ್ನಮೆಂಟ್ ಕೆಲಸ ಫಸ್ಟ್ ಫ್ರೇಮಿಂಗ್ ದ ಲಾಸ್. ನನ್ನ ಪಾಲಿಟಿ ಕ್ಲಾಸಸ್ನ ನೀವು ನೋಡಿದರೆ ಲೆಜಿಸ್ಲೇಚರ್, ಪಾರ್ಲಿಮೆಂಟ್ ಮತ್ತು ಸ್ಟೇಟ್ ಪಾರ್ಲಿಮೆಂಟ್ ಏನಿದೆ, ನಮ್ಮ ಸ್ಟೇಟ್ ಲೆಜಿಸ್ಲೇಚರ್ ವಿಧಾನಸೌಧ, ಅವ್ರದ್ದು ಪ್ರೈಮರಿ ಕೆಲಸ ಬಂದು ಲಾ ಮೇಕಿಂಗೇ.
ಗವರ್ನಮೆಂಟ್ದು ಪ್ರೈಮರಿ ಕೆಲಸ ಲಾ ಮೇಕಿಂಗ್. ಅದಾದಮೇಲೆ ಎಕ್ಸಿಕ್ಯೂಟಿವ್, ಈ ಮಿನಿಸ್ಟರ್ಸ್, IAS ಆಫೀಸರ್ಸ್, IPS ಆಫೀಸರ್ಸ್, ಗವರ್ನಮೆಂಟ್ ನೌಕರರು ಅದನ್ನ ಎನ್ಫೋರ್ಸ್ ಮಾಡಬೇಕು. ಅದನ್ನಾದಮೇಲೆ ಜಸ್ಟಿಸ್ ಪ್ರೊವೈಡ್ ಮಾಡಬೇಕು. ಈ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಜುಡಿಷಿಯಲ್ ಸಿಸ್ಟಮ್ ಏನಿದೆ ಸರ್ವಿಸ್ ಪ್ರೊವೈಡ್ ಮಾಡಬೇಕು, ಜಸ್ಟಿಸ್ ಪ್ರೊವೈಡ್ ಮಾಡಿ ಕೊಡಬೇಕು. ಸೊ ಪ್ರೈಮರಿ ಟಾಸ್ಕ್ ಆಫ್ ಅ ಗವರ್ನಮೆಂಟ್ ಈಸ್ ಫ್ರೇಮಿಂಗ್ ದ ಲಾಸ್, ಎನ್ಫೋರ್ಸಿಂಗ್ ದ ಲಾಸ್, ಸರ್ವಿಂಗ್ ದ ಜಸ್ಟಿಸ್. ಇದು ಪಾಲಿಟಿ. ಗವರ್ನಮೆಂಟ್ದು ಒಂದು ಕೆಲಸ ಬಂದ್ಬಿಟ್ಟು ಪಾಲಿಟಿ. ಇದಾದಮೇಲೆ ಎಕನಾಮಿಕ್ ಟಾಸ್ಕ್ಸ್ ಕೂಡ ಮಾಡುತ್ತೆ ಗವರ್ನಮೆಂಟ್. ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಟ್ಯಾಕ್ಸ್ ಹಾಕುತ್ತೆ ಗವರ್ನಮೆಂಟ್ ಅಲ್ವಾ, ಟ್ಯಾಕ್ಸ್ ಕಲೆಕ್ಷನ್ ಮಾಡುತ್ತೆ. ಅದಾದಮೇಲೆ ನಮ್ಮದು ಸೋಷಿಯಲಿಸಮ್ ಆಗಿರೋದ್ರಿಂದ, ಸಿನ್ಸ್ ವೇರ್ ಸೋಷಿಯಲಿಸ್ಟ್ ಎಕಾನಮಿ, ಗವರ್ನಮೆಂಟ್ ರೋಡ್ಗಳನ್ನ ಮಾಡುತ್ತೆ, ಸ್ಕೂಲ್ಸ್ನ ಕಟ್ತಿದೆ, ಹಾಸ್ಪಿಟಲ್ನ ಕಟ್ತಿದೆ, ಮಿಕ್ಕಿದೆಲ್ಲ ಮಾಡಿಕೊಡ್ತೆ, ಸರ್ವಿಸಸ್ ಪ್ರೊವೈಡ್ ಮಾಡ್ತದೆ. BSNL ಇದೆ ಅಲ್ವಾ, ಜೊತೆಗೆ ನಮ್ಮ ಹತ್ರ PSUs ಇದೆ, ಪಬ್ಲಿಕ್ ಸರ್ವಿಸ್ ಯೂನಿಟ್ಸ್. ಸೊ ಇದೆಲ್ಲ ಗವರ್ನಮೆಂಟ್ ಮಾಡ್ತಿರುವಂಥ ಎಕನಾಮಿಕ್ ಆಕ್ಟಿವಿಟೀಸ್. ಜೊತೆಗೆ ಅವರು ಪ್ರೊಡಕ್ಷನ್ನ ಕೂಡ ಮಾಡ್ತಾರೆ. ಯೂಸಿಂಗ್ ದ PSUs ಅವರು ನಮಗೆ ರೈಲ್ವೆ ಸರ್ವಿಸಸ್ನ ಕೊಡ್ತಿದ್ದಾರೆ, BSNL ಸರ್ವಿಸಸ್ನ ಕೊಡ್ತಾ ಇದ್ದಾರೆ. ಸೊ ದಿಸ್ ಈಸ್ ಹೌ ಗವರ್ನಮೆಂಟ್ ವರ್ಕ್ಸ್ ಇನ್ ಇಂಡಿಯಾ. ಭಾರತದ ಒಳಗೆ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರ್ ಜೊತೆಗೆ ಸ್ಟೇಟ್ ಎಕಾನಮಿ ಮೇಲೆ ಕೂಡ ಇಂಟರ್ಫಿಯರ್ ಮಾಡಿ ನಮ್ಮಲ್ಲಿ ಟ್ಯಾಕ್ಸ್ನ ನೋಡ್ಕೊಳ್ತಿದೆ, ಇನ್ಫ್ರಾಸ್ಟ್ರಕ್ಚರ್, ಸ್ಕೂಲ್ಸ್, ಹಾಸ್ಪಿಟಲ್ಸ್ ಎಲ್ಲ ನೋಡ್ಕೊಳ್ತಿದೆ, ಜೊತೆಗೆ ಪ್ರೊಡಕ್ಷನ್ ಮೇಲೆ ಕೂಡ ಅವರು ಫೋಕಸ್ ಮಾಡ್ತಾ ಇದ್ದಾರೆ. ಆಯಿತಾ? ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಹೌಸ್ ಹೋಲ್ಡ್ ಸೆಕ್ಟರ್ ಏನಿದೆ, ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಸೆಕ್ಟರ್. ಯಾಕೆ? ನಿಮಗೆ ಮೋಸ್ಟ್ ಆಫ್ ದ ಲೇಬರರ್ಸ್ ಸಿಗೋದೇ ಹೌಸ್ ಹೋಲ್ಡ್ ಸೆಕ್ಟರಿಂದ. ಮುಖೇಶ್ ಅಂಬಾನಿಯವರು ಕೂಡ ಒಂದು ಮನೆಯಿಂದ ಬರ್ತಾರೆ ಅಲ್ವಾ. ಸೊ ನಿಮಗೆ ಆಂಟ್ರಪ್ರನರ್ಸ್ ಏನಿದ್ದಾರೆ, ಇವನ್ ದ ಆಂಟ್ರಪ್ರನರ್ಸ್ ಆರ್ ಅ ಪಾರ್ಟ್ ಆಫ್ ಹೌಸ್ ಹೋಲ್ಡ್ ಓನ್ಲಿ. ಅವರು ಒಂದು ಮನೇಲಿ ಇರ್ತಾರೆ. ನಿಮಗೆ ಲೇಬರರ್ಸ್ ಏನಿದ್ದಾರೆ ಇವರು ಕೂಡ ನಿಮಗೆ ಹೌಸ್ ಹೋಲ್ಡ್ ಸೆಕ್ಟರಿಂದನೇ ಬರೋದು, ಹೌಸ್ ಹೋಲ್ಡ್ ಸೆಕ್ಟರ್. ಆಯಿತಾ? ಆ್ಯಂಡ್ ನೆನ್ಪಿಟ್ಕೊಳ್ಳಿ, ಮನೆಯವರು ಹೌಸ್ ಹೋಲ್ಡಿಂದನೇ, ಜನರಿಂದ, ಹೌಸ್ ಹೋಲ್ಡ್ ಅಂದರೆ ಪೀಪಲ್, ಜನರಲಿ ದೇಶದಲ್ಲಿರುವಂಥ ಜನರನ್ನು ನಾವು ಹೌಸ್ ಹೋಲ್ಡ್ ಸೆಕ್ಟರ್ಗೆ ಹಾಕ್ತೇವೆ. ಅವರು ನಮಗೆ ಟ್ಯಾಕ್ಸ್ ಕಟ್ತಾರೆ ಅಲ್ವಾ. ನೀವು ಟ್ಯಾಕ್ಸ್ ಕಟ್ತಾ ಇದ್ದೀರಿ ತಾನೆ, ನಿಮ್ಮ ತಂದೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಆ ದೇಶದಲ್ಲಿರುವಂಥ ಜನ ಟ್ಯಾಕ್ಸ್ ಕೂಡ ಕಟ್ಟಬೇಕು. ಆ ದೇಶದಲ್ಲಿ ಇರುವಂಥ ಜನನೇ ಕನ್ಸ್ಯೂಮ್ ಮಾಡೋದು, ಆ ದೇಶದಲ್ಲಿರುವಂಥ ಜನರೇ ಡಿಮಾಂಡ್ ಮಾಡೋದು. ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಹೌಸ್ ಹೋಲ್ಡ್ ಸೆಕ್ಟರ್. ಹೌಸ್ ಹೋಲ್ಡ್ ಸೆಕ್ಟರ್ ತುಂಬ ಚೆನ್ನಾಗಿದ್ದರೆ ಆ ದೇಶ ಚೆನ್ನಾಗಿರುತ್ತೆ. ಜನರೇ ಬಡವರಾಗಿದ್ದರೆ ಎಕಾನಮಿ ಏನು ರನ್ ಆಗುತ್ತಲ್ವಾ. ಸೊ ಆ ಜನನ, ಹೌಸ್ ಹೋಲ್ಡ್ ಸೆಕ್ಟರ್ನ ನಾವು ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಕಾನ್ಸೆಪ್ಟಿಂದಾನೇ ಗವರ್ನಮೆಂಟ್ ಪದೇ ಇಂಟರ್ಫಿಯರ್ ಮಾಡುತ್ತೆ, ಕೆಲಸನ ಒದಗಿಸಿ ಕೊಡುತ್ತೆ, ಹೆಲ್ತ್ ಕೇರ್ನ ಒದಗಿಸಿ ಕೊಡುತ್ತೆ, ಎಜುಕೇಷನ್ ಒದಗಿಸಿ ಕೊಡುತ್ತೆ. ಎಜುಕೇಷನ್ ಚೆನ್ನಾಗಿದ್ದರೆ ಮುಂದೆ ಅವನು ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅನ್ನೋ ಒಂದು ಕೋಟ್ ಏನಿದೆ, ದಟ್ ಈಸ್ ಕಮಿಂಗ್ ಫ್ರಮ್ ಎಕಾನಮಿ. ಆ್ಯಕ್ಚುಲಿ ಇವಾಗಿರುವಂಥ ಮಗು ಎಜುಕೇಟ್ ಆದರೆ ಮುಂದೆ ಅವನು ಒಳ್ಳೆ ಆಫೀಸರ್ ಆಗಿ ಜಾಸ್ತಿ ದುಡಿಬೋದು, ಒಳ್ಳೆ ಆಂಟ್ರಪ್ರನರ್ ಆಗಿ ಹೊಸ ಕಂಪ್ನಿನ ಕಟ್ಬೋದು. ಅದೇ ಇವಾಗಿನ ಮಗುಗೆ ಎಜುಕೇಷನ್ ಕೊಡಲಿಲ್ಲ ಅಂದರೆ ಮುಂದೆ ಕೂಡ ಅವನು ಕೂಲಿ ಕಾರ್ಮಿಕನಾಗಿ ಉಳ್ಕೊಬಿಡ್ತಾನೆ. ಅದಕ್ಕೆ ಇರುವಂಥ ರೆಫರೆನ್ಸ್ ಇಂದಿನ ಮಕ್ಕಳೇ ಮುಂದಿನ ನಾಗರಿಕರು, ಅರ್ಥ ಆಗ್ತದೆ, ಮುಂದಿನ ಪ್ರಜೆಗಳು. ಆ ಕಾನ್ಸೆಪ್ಟ್ ಇಲ್ಲಿಂದ ಬರುತ್ತೆ. ದಟ್ ಈಸ್ ದ ರೀಸನ್ ಹೌಸ್ ಹೋಲ್ಡ್ ಸೆಕ್ಟರ್ಗೆ ಗವರ್ನಮೆಂಟ್ ಜಾಸ್ತಿ ಫೀಚರ್ಸ್ನ ಒದಗಿಸಿ ಕೊಡುತ್ತೆ. ಸಬ್ಸಿಡಿ ಎಲ್ಲ ಮುಂದೆ ಮಾತಾಡ್ತೇನೆ, ನೆನ್ಪಿಟ್ಕೊಳ್ಳಿ. ಇದಾದಮೇಲೆ ಇದೇನು ಇಂಪಾರ್ಟೆಂಟ್ ಅಲ್ಲ, ಹೇಳಿದೆ ಅಲ್ವಾ, ಹೌಸ್ ಹೋಲ್ಡ್ ಸೆಕ್ಟರಿಂದನೇ ನಿಮಗೆ ಕೆಲಸ ಕಾರ್ಮಿಕ ಸಿಗೋದು. ಹೌಸ್ ಹೋಲ್ಡ್ ಸೆಕ್ಟರ್ ಇರುವಂಥವನೇ ಗವರ್ನಮೆಂಟ್ ಆಫೀಸರ್ ಕೆಲಸ ಮಾಡೋದು. ಹೌಸ್ ಹೋಲ್ಡ್ ಸೆಕ್ಟರ್ ಅವನೇ ಒಂದು ಕಂಪ್ನಿ ಓನರ್ ಆಗಿರ್ಬೋದು, ಅಂದರೆ ಮನುಷ್ಯ ಓನರ್ ಆಗಿರ್ಬೋದು. ಹೌಸ್ ಹೋಲ್ಡ್ ಸೆಕ್ಟರ್ ಅವನೇ ನಿಮಗೆ ನಿಮ್ಮ ಕಂಪ್ನಿ ಕಟ್ಟಕ್ಕೆ ತನ್ನ ನೆಲನ ಕೊಡ್ಬೋದು. ಹೌಸ್ ಹೋಲ್ಡ್ ಸೆಕ್ಟರ್ ಅವನೇ ನಿಮಗೆ ನಿಮ್ಮ ವಸ್ತುಗಳನ್ನ ಬಾಡಿಗೆ ಕೂಡ ಕೊಡ್ಬೋದು. ಸೊ ಎಕನಾಮಿಕ್ ಫೀಚರ್ಸಲ್ಲಿ ಏನು 4 ಫ್ಯಾಕ್ಟರ್ಸ್ ಆಫ್ ಎಕನಾಮಿ ನಾನು ಮೊದಲೇ ಡಿಸ್ಕಸ್ ಮಾಡಿದ್ದೆ, ಒಂದು ನಿಮಿಷ, 4 ಫ್ಯಾಕ್ಟರ್ಸ್ ಇಲ್ಲಿ 4 ಫ್ಯಾಕ್ಟರ್ಸ್ ಏನು ಡಿಸ್ಕಸ್ ಮಾಡಿದ್ದೆ. ನ್ಯಾಚುರಲ್ ರಿಸೋರ್ಸಸ್ನ, ಒಬ್ಬ ಮನೇನ ನಿಮಗೆ ರೆಂಟಾಗಿ ಕೊಡ್ಬೋದು. ಹಿ ಆಲ್ಸೋ ಬಿಲಾಂಗ್ಸ್ ಟು ಹೌಸ್ ಹೋಲ್ಡ್ ಸೆಕ್ಟರ್, ಬಿಕಾಸ್ ಹೌಸ್ ಹೋಲ್ಡ್ ಸೆಕ್ಟರ್ ಇಸ್ ಅ ಕಲೆಕ್ಷನ್ ಆಫ್ ಪೀಪಲ್. ಹ್ಯೂಮನ್ ಲೇಬರ್ನ ಕೂಡ ಮಾಡ್ಬೋದು, ಕ್ಯಾಪಿಟಲ್ ಕೂಡ ಮಾಡ್ಬೋದು, ಆಂಟ್ರಪ್ರನರ್, ಪ್ರತಿಯೊಬ್ಬರು ಕೂಡ ಮನೆಯಿಂದನೇ ಬರ್ತಾರೆ ಅನ್ನೋದು ಒಂದು ಜನರಲೈಸೇಷನ್. ಆಯಿತಾ? ಬಿಕಾಸ್ ನಾನು ನಿಮಗೆ ಸೆಕ್ಟರ್ಸ್ ಆಲ್ರೆಡಿ ಹೇಳಿದ್ದೆ ಅಲ್ವಾ, ಪ್ರೈವೇಟ್ ಸೆಕ್ಟರ್, ಗವರ್ನಮೆಂಟ್ ಸೆಕ್ಟರ್, ಹೌಸ್ ಹೋಲ್ಡ್ ಸೆಕ್ಟರ್, ಎಕ್ಸ್ಟರ್ನಲ್ ಸೆಕ್ಟರ್. ಅದು ಇದಾದಮೇಲೆ ಇಲ್ಲಿದೆ ನೋಡಿ 4 ಸೆಕ್ಟರ್ಸ್ ಆಫ್ ಎಕಾನಮಿ. ಕನ್ಸಂಪ್ಷನ್ ಯಾರು ಖರೀದಿ ಮಾಡ್ತಾರೆ? ಗವರ್ನಮೆಂಟ್ ಸೆಕ್ಟರ್ ಖರೀದಿ ಮಾಡುತ್ತೆ, ಪ್ರೈವೇಟ್ ಸೆಕ್ಟರ್ ಖರೀದಿ ಮಾಡುತ್ತೆ, ಹೌಸ್ ಹೋಲ್ಡ್ ಸೆಕ್ಟರ್ ಅಂದರೆ ಜನರು ಖರೀದಿ ಮಾಡ್ತಾರೆ ನಿಮ್ಮ ವಸ್ತುಗಳನ್ನ. ಯಾವ ವಸ್ತು ಖರೀದಿ ಆಗಲ್ವೋ ಅದನ್ನ ಎಕ್ಸ್ಟರ್ನಲ್ ಟ್ರೇಡ್ ಆಗಿ ಮಾರಿ ಬಿಡ್ತೇವೆ. ಆಯಿತಾ? ಇದಾದಮೇಲೆ ಇನ್ನೆರಡು ವರ್ಡ್ ಬರುತ್ತೆ. ಒನ್ ಈಸ್ ಎಕ್ಸ್ಪೋರ್ಟ್, ಒನ್ ಮೋರ್ ಈಸ್ ಇಂಪೋರ್ಟ್. ಎಕ್ಸ್ಪೋರ್ಟ್ ಅಂದರೆ ನಮ್ಮ ದೇಶದ ವಸ್ತುಗಳನ್ನ ನಾವು ಬೇರೆ ಕಡೆ ಮಾರಾಟ ಮಾಡ್ತಿದ್ದೇವೆ. ಇಂಪೋರ್ಟ್ ಅಂದರೆ ನಮ್ಮ ದೇಶದ ವಸ್ತುಗಳಿಗೆ, ನಮ್ಮ ದೇಶದ ಒಳಗೆ ಬೇರೆ ದೇಶದ ವಸ್ತುಗಳನ್ನ ಖರೀದಿ ಮಾಡ್ತಿದ್ದೇವೆ. ದಿಸ್ ಇಸ್ ಕಾಲ್ಡ್ ಎಸ್ ಇಂಪೋರ್ಟ್. ಬೇರೆ ದೇಶದ ವಸ್ತು ನಮಗೆ ಬರೋದು ಇಂಪೋರ್ಟ್ ಆಗುತ್ತೆ, ನಮ್ಮ ದೇಶದ ವಸ್ತು ಬೇರೆ ಕಡೆ ಹೋಗೋದನ್ನ ನಾವು ಎಕ್ಸ್ಪೋರ್ಟ್ ಅಂತ ಕರಿತೀವಿ. ಐ ಹೋಪ್ ದಿಸ್ ಮಚ್ ಈಸ್ ಕ್ಲಿಯರ್ ಟಿಲ್ ನಾವು. ಓಕೆ, ಇದುವರೆಗೂ ನಾವು ಏನೇನು ಪದಗಳನ್ನ ಕಲ್ತಿದ್ದೇವೆ ಅಂತ ನೀವು ಕೇಳೋದಾದರೆ, ವಾಟ್ ಎವರ್ ಇಸ್ ಲರ್ನ್ಡ್ ಟಿಲ್ ನಾವು ಅಂತ ಕೇಳೋದಾದರೆ, ಇದು ಎಕನಾಮಿ ಸ್ಟ್ಯಾಂಡರ್ಡ್ NCERT ಬುಕ್ಸ್ ನೋಡಿ. ಇದುವರೆಗೂ ನಾವು ಯಾವ್ಯಾವ ಎಕನಾಮಿಕ್ ವರ್ಡ್ಸ್ನ ಕಲ್ತಿದ್ದೇವೆ ನೋಡಿ. ಈ ಬುಕ್ಸ್ ಬಂದುಬಿಟ್ಟು NCERT ಇದು, ದಿಸ್ ಇಸ್ ಅಫಿಷಿಯಲ್ NCERT ಟೆಕ್ಸ್ಟ್ ಬುಕ್. ಓಕೆ,
ಫ್ರೀ ಯೂಸ್ ಅಲ್ಲ ಇದು, ಜಸ್ಟ್ ಫಾರ್ ರೆಫರೆನ್ಸ್ ಅಂತ ತೋರಿಸ್ತಾ ಇದ್ದಾನೆ. ಎಕಾನಮಿಯಲ್ಲಿ ಫಸ್ಟ್ ಬರೋದು ರೇಟ್ ಆಫ್ ಇಂಟ್ರೆಸ್ಟ್ ಬಗ್ಗೆ ನಾನು ಇದನ್ನ ಬ್ಯಾಂಕಿಂಗ್ ಸಿಸ್ಟಮಲ್ಲಿ ಮಾತಾಡ್ತೇನೆ, ನಾನು ಇನ್ನೂ ಮಾತಾಡಿಲ್ಲ. ಪ್ರಾಫಿಟ್ ಅಂದರೆ ಏನು, ಆಂಟ್ರಪ್ರನರ್ಗೆ ಎಂಡ್ ಆಫ್ ದ ಡೇ ಬರುವಂಥ ರಿಟರ್ನ್ಸ್. ಗ್ರೇಟ್ ಡಿಪ್ರೆಷನ್ ಅಂದರೆ ಏನು, ಸತತವಾಗಿ ಎಕಾನಮಿಯಲ್ಲಿ ಡ್ರಾಪ್ ಆಗ್ತಾ ಹೋದ್ರೆ ದೆರ್ ಇಸ್ ನೋ ಗ್ರೋತ್ ಅನ್ನೋದಾದರೆ ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ, ಡಿಮಾಂಡ್ ನಿಂತೋಗುತ್ತೆ. ಈ ಫಾಲ್ನ ಏನಂತ ಕರೀತಾರೆ, ಡಿಪ್ರೆಷನ್ ಅಂತ ಕರೀತಾರೆ. ಆ್ಯಂಡ್ ಅಮೆರಿಕದಲ್ಲಿ 1929 43 ವರೆಗೂ ಹೋಗಿದ್ರಿಂದ, ಲಾಂಗ್ ಡ್ಯೂರೇಷನ್ ಆಗಿರೋದ್ರಿಂದ ಗ್ರೇಟ್ ಡಿಪ್ರೆಷನ್ ಅಂತ ಕರೀತಾರೆ. 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಯಾರು, ಆಂಟ್ರಪ್ರನರ್, ಲೇಬರ್, ಕ್ಯಾಪಿಟಲ್, ನ್ಯಾಚುರಲ್ ರಿಸೋರ್ಸಸ್ ಆರ್ ಲ್ಯಾಂಡ್. ಆಯ್ತಾ. ಇನ್ಪುಟ್ಸ್ ಅಂದರೆ ಏನು, ಯಾವ ವಸ್ತುನ ಬಳಸ್ಕೊಂಡು ನೀವು ಉತ್ಪನ್ನ ಮಾಡ್ತಾ ಇದ್ದಾರೆ. ಲೇಬರ್ ಅಂದರೆ ಕೂಲಿ ಕಾರ್ಮಿಕ, ಆಂಟ್ರಪ್ರನರ್ ಅಂದರೆ ಓನರು, ವೇಜ್ ಲೇಬರ್ ಅಂದರೆ ಕೂಲಿ ಕಾರ್ಮಿಕ. ಇವರಿಬ್ಬರು ಒಂದೇ, ಇಬ್ಬರು ನೋಡಿಕೊಂಡ್ರೆ ಒಂದೇ ಥರನೇ ಬರ್ತಾರೆ. ಎಕಾನಮಿ ದ ಪ್ಲೇಸ್ ವ್ಯಾರ್ ದಿಸ್ ಎಕನಾಮಿಕ್ ಥಿಂಗ್ಸ್ ಆರ್ ಹ್ಯಾಪ್ನಿಂಗ್, ಡಿಮಾಂಡ್ ಸಪ್ಲೈ ಎಲ್ಲಿ ಹೋಗುತ್ತೆ ಅದನ್ನ ಎಕಾನಮಿ ಅಂತ ಕರೀತಾರೆ. ಫರ್ಮ್ಸ್ ಅಂದರೆ ಫ್ಯಾಕ್ಟ್ರೀಸು, ಔಟ್ಪುಟ್ ಅಂದರೆ ಉತ್ಪನ್ನ ಆದಂಥ ವಸ್ತುಗಳು, ಗವರ್ನಮೆಂಟ್ ಅಂದರೆ ಏನಂತ ನಿಮಗೆ ಗೊತ್ತಿದೆ, ಅಡ್ಮಿನಿಸ್ಟ್ರೇಟಿವ್ ಬಾಡಿ. ಎಕ್ಸ್ಪೋರ್ಟ್ಸ್ ಅಂದರೆ ನಮ್ಮ ದೇಶದ ವಸ್ತುಗಳನ್ನ ಬೇರೆ ದೇಶಕ್ಕೆ ಮಾಡ್ತಾ ಇದ್ದೇವೆ. ವೇಜ್ ರೇಟ್ ಅಂದರೆ ಏನು, ಕೂಲಿ ಕಾರ್ಮಿಕರಿಗೆ ನಾವು ಕೊಡುವಂಥ ವೇತನ ಅಥವಾ ಸಂಬಳ. ಎಕನಾಮಿಕ್ ಏಜೆಂಟ್ಸ್ ಅಂದ್ರೆ ಏನು, ಎಕಾನಮಿಯಲ್ಲಿ ಯಾರು ಡಿಸಿಷನ್ಸ್ ತಗೊಳ್ತಾರೆ, ಪ್ರೊಡ್ಯೂಸರ್ಸ್, ಕನ್ಸ್ಯೂಮರ್ಸ್, ಗವರ್ನಮೆಂಟ್ ಎಕ್ಸೆಟ್ರಾ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಂದ್ರೆ ಏನು, ನೆನಪಿದೆಯಾ ಅದು, ಟೋಟಲ್ ಲೇಬರ್ ಫೋರ್ಸ್ ವರ್ಸಸ್ ಅನ್ಎಂಪ್ಲಾಯ್ಡ್ ಫೋರ್ಸ್. ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ಏನು, ಕೆಲಸ ಹುಡುಕ್ತಾ ಇದ್ದಾನೆ, ಅರ್ಹನಾಗಿದ್ದಾನೆ, ಕೆಲಸ ಸಿಗ್ತಿಲ್ಲ, ಡಿವೈಡೆಡ್ ಬೈ ಆಲ್ ದ ಪೀಪಲ್ ಹೂ ಆರ್ ವರ್ಕಿಂಗ್ ಆ್ಯಂಡ್ ಅನ್ಎಂಪ್ಲಾಯ್ಡ್ ಕಂಬೈನ್ಡ್. ಮೀನ್ಸ್ ಆಫ್ ಪ್ರೊಡಕ್ಷನ್ ಅಂದರೆ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂದರೆ ಎರಡೂ ಒಂದೇ, ದಟ್ ಈಸ್ ಲ್ಯಾಂಡ್, ಲೇಬರ್, ಕ್ಯಾಪಿಟಲ್, ಆಂಟ್ರಪ್ರನರ್. ಅವ್ರನ್ನ ಮೀನ್ಸ್ ಆಫ್ ಪ್ರೊಡಕ್ಷನ್ ಅಂತ ಕೂಡ ಕರೀತಾರೆ, ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಕೂಡ ಕರೀತಾರೆ, ಇಂಟರ್ಚೇಂಜ್ ಆಗಿ ಕರೀತಾರೆ. ಲ್ಯಾಂಡ್ ಜಮೀನು, ಆ ಜಮೀನ್ ಮೇಲೆ ಯಾರು ಫ್ಯಾಕ್ಟ್ರಿ ಕಟ್ಟಿದ್ರೆ ಅವ್ನು ನಿಮಗೆ ರೆಂಟ್ ಕಟ್ತಾನೆ. ಕ್ಯಾಪಿಟಲ್ ಅಂದರೆ ಇದು ಫ್ಯಾಕ್ಟ್ರಿಯಲ್ಲಿ ಬರುವಂಥ ಮಷಿನ್ಸ್, ಅದಕ್ಕೆ ನೀವು ಏನು ಕಟ್ತೀರಾ, ಇಂಟ್ರೆಸ್ಟ್ ಕಟ್ತೀರಾ. ಅದಾದಮೇಲೆ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಅಂದರೆ ಏನು, ನಿಮ್ಮ ಕಂಪ್ನಿಯಲ್ಲಿ ಬರುವಂಥ ಲಾಭದಿಂದ ನೀವು ಫ್ಯಾಕ್ಟ್ರಿಗಳಲ್ಲಿ ಮಷೀನ್ನ ಕಲೆಕ್ಟ್ ಮಾಡಿದ್ರೆ, ಕ್ಯಾಪಿಟಲ್ ಗೂಡ್ಸ್ನ ಕಲೆಕ್ಟ್ ಮಾಡಿದ್ರೆ ಅದನ್ನು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರೀತಾರೆ. ಕ್ಯಾಪಿಟಲಿಸ್ಟ್ ಕಂಟ್ರಿ ಅಂದರೆ ಮಾರ್ಕೆಟ್ ಫೋರ್ಸಸ್ ಮೇಲೆ ಪವರ್ ಇರುತ್ತೆ. ಆಮೇಲೆ ಜೊತೆಗೆ ಇನ್ನೇನಿರುತ್ತೆ, ಪ್ರೈವೇಟ್ ಸೆಕ್ಟರ್ ಎನ್ಕರೇಜ್ಮೆಂಟ್ ಇರುತ್ತೆ, ಲೇಬರ್ ಫೋರ್ಸ್ನ ನೀವು ಖರೀದಿ ಮಾಡ್ಬೋದು, ಜೊತೆಗೆ ಇಲ್ಲಿ ಗವರ್ನಮೆಂಟ್ ಹಸ್ತಕ್ಷೇಪ ತುಂಬ ಕಮ್ಮಿ ಇರುತ್ತೆ. ಕ್ಯಾಪಿಟಲಿಸ್ಟ್ ಫರ್ಮ್ಸ್ ಬಗ್ಗೆ ಟೆನ್ಷನ್ ತಗೋಬೇಡಿ. ಫರ್ಮ್ಸ್ ಅಂದರೆ ನಿಮಗೆ ಗೊತ್ತಿದೆ, ಫರ್ಮ್ಸ್ ಅಂದರೆ ಏನು, ಫ್ಯಾಕ್ಟ್ರಿಗಳು. ಕ್ಯಾಪಿಟಲಿಸ್ಟ್ ಅಂದ್ರೆ ಪ್ರೈವೇಟ್, ಸೊ ಪ್ರೈವೇಟ್ ಕಂಪ್ನಿಗಳನ್ನ ನಾವು ಕ್ಯಾಪಿಟಲಿಸ್ಟ್ ಫರ್ಮ್ಸ್ ಅಂತ ಕರಿತೇವೆ ಅಷ್ಟೇ. ಆಯ್ತಾ. ಹೌಸ್ ಹೋಲ್ಡ್ ಅಂದರೆ ಏನು, ಆ ಸೆಕ್ಟರ್ ಇನ್ ವಿಚ್ ಪೀಪಲ್ ಆರ್ ಅಡ್ರೆಸ್ಡ್. ಭಾರತದಲ್ಲಿರುವಂಥ ಪ್ರತಿಯೊಬ್ಬ ಜನರನ್ನ ಒಂದು ಸೆಕ್ಟರ್ ಆಗಿ ಕನ್ವರ್ಟ್ ಮಾಡಿದ್ರೆ ಅವ್ರನ್ನ ಹೌಸ್ ಹೋಲ್ಡ್ ಸೆಕ್ಟರ್ ಅಂತ ಕರೀತಾರೆ. ದೀಸ್ ಆರ್ ದ ಪೀಪಲ್ ಹೂ ಡಿಮಾಂಡ್ ಸಪ್ಲೈ. ಇದೇ ಮನೆಯಿಂದ ಒಬ್ಬ ಕಂಪ್ನಿ ಓನರ್, ಆಂಟ್ರಪ್ರನರ್ ಕೂಡ ಬರ್ಬೋದು, ಇದೇ ಮನೆಯಿಂದ ಒಬ್ಬ ಕಂಪ್ನಿಯ ಲೇಬರ್ ಕೂಡ ಬರ್ಬೋದು. ಪ್ರಪಂಚದಲ್ಲಿ ಭಾರತದಲ್ಲಿರುವಂಥ ಪ್ರತಿಯೊಬ್ಬ ಜನನ ಒಂದು ಸೆಕ್ಟರ್ಗೆ ಹಾಕಿದ್ದಾರೆ, ದಟ್ ಈಸ್ ಹೌಸ್ ಹೋಲ್ಡ್ ಸೆಕ್ಟರ್. ಗವರ್ನಮೆಂಟ್ ವಿಷಯಗಳನ್ನ ಗವರ್ನಮೆಂಟ್ ಸೆಕ್ಟರ್ ಅಂತ ಕರೀತಾರೆ, ಪ್ರೈವೇಟ್ ಕಂಪ್ನಿಗಳನ್ನ ಪ್ರೈವೇಟ್ ಸೆಕ್ಟರ್ ಅಂತ ಕರೀತಾರೆ. ಗವರ್ನಮೆಂಟ್ ಕಂಪ್ನಿಗಳು ಗವರ್ನಮೆಂಟ್ ಸೆಕ್ಟರ್ಗೆ ಹೋಗುತ್ತೆ, ಪ್ರೈವೇಟ್ ಕಂಪ್ನಿಗಳು ಪ್ರೈವೇಟ್ ಸೆಕ್ಟರ್ಗೆ ಹೋಗುತ್ತೆ. ಮಿಕ್ಕಿದಂಥ ಜನರು, ಓಕೆ ನೆನ್ಪಿಟ್ಕೊಳ್ಳಿ, ಪ್ರೈವೇಟ್ ಸೆಕ್ಟರ್ ಅಂತ ಕರೆದಾಗ, ನಾನು ಟಾಟಾ ಕಂಪ್ನಿ ಅಂತ ಕರೆದಾಗ ನಾನು ರತನ್ ಟಾಟಾ ಅವ್ರ ಬಗ್ಗೆ ಮಾತಾಡ್ತಿಲ್ಲ, ಟಾಟಾ ಕಂಪ್ನಿ ಬಗ್ಗೆ ಮಾತಾಡ್ತಾ ಇದ್ದೇನೆ, ದಟ್ ಈಸ್ ಪ್ರೈವೇಟ್ ಕಂಪನಿ. ನಾನು ಗವರ್ನಮೆಂಟ್ ಆಫೀಸಸ್ ಬಗ್ಗೆ ಮಾತಾಡಿದಾಗ ನಾನು ಗವರ್ನಮೆಂಟ್ ಸೆಕ್ಟರ್ ಬಗ್ಗೆ ಮಾತಾಡ್ತಾ ಇದ್ದೇನೆ, ಗವರ್ನಮೆಂಟ್ ಎಂಪ್ಲಾಯ್ ಬಗ್ಗೆ ಮಾತಾಡ್ತಿಲ್ಲ. ಅರ್ಥ ಆಗ್ತಿದೆಯಾ? ಅದೇ ಥರ ಹೌಸ್ ಹೋಲ್ಡ್ ಸೆಕ್ಟರಲ್ಲಿ ನಾನು ಜನರ ಬಗ್ಗೆ ಮಾತಾಡ್ತಿದ್ದೇನೆ. ಈವನ್ ಮುಖೇಶ್ ಅಂಬಾನಿ ಇಸ್ ಅ ಪರ್ಸನ್ ಆಫ್ ಹೌಸ್ ಹೋಲ್ಡ್ ಸೆಕ್ಟರ್ ಓನ್ಲಿ, ನಾನು ಕೂಡ ಹೌಸ್ ಹೋಲ್ಡ್ ಸೆಕ್ಟರ್ಗೆ ಬರ್ತೇನೆ. ಎಕ್ಸ್ಟರ್ನಲ್ ಸೆಕ್ಟರ್ ಅಂದರೆ ಏನು, ಮೆಜಾರಿಟಿ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್, ಅಂದರೆ ನಮ್ಮ ದೇಶದಲ್ಲಿ ಉತ್ಪನ್ನ ಆದ ವಸ್ತುಗಳು ಮಾರಾಟ ಆಗ್ತಿದ್ದಾಗ ಅಥವಾ ನಮ್ಮ ದೇಶದಲ್ಲಿ ಉತ್ಪನ್ನ ಆಗಿರುವಂಥ ವಸ್ತುಗಳನ್ನ ಬೇರೆ ದೇಶದಿಂದ ತಗೋಬೇನು ಬರ್ತೇವೆ, ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್. ಇನ್ ಸಿಂಪಲ್ ಟ್ರೇಡಿಂಗ್ ಅಂತ ಕರೀತಾರೆ ನಾವಿದನ್ನ. ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಟುಗೆದರ್ ಇಸ್ ಕಾಲ್ಡ್ ಎಸ್ ಟ್ರೇಡಿಂಗ್, ಅದನ್ನು ಎಕ್ಸ್ಟರ್ನಲ್ ಸೆಕ್ಟರ್ ಅಂತ ಕರಿತೇವೆ. ಇಂಪೋರ್ಟ್ಸ್ ಅಂದರೆ ಏನು, ಬೇರೆ ದೇಶದ ವಸ್ತುಗಳನ್ನ ನಮ್ಮ ದೇಶದೊಳಗೆ ತಗೋಬರ್ತಾ ಇದ್ದೇವೆ. ಎಕ್ಸ್ಪೋರ್ಟ್ಸ್ ಅಂದರೆ ಏನು, ನಮ್ಮ ದೇಶದ ವಸ್ತುಗಳನ್ನ ಬೇರೆ ದೇಶಕ್ಕೆ ತಗೊಂಡು ಹೋಗ್ತಾ ಇದ್ದೇವೆ. ದೀಸ್ ಆರ್ ದ ವರ್ಡ್ಸ್ ವಿ ಹ್ಯಾವ್ ಲರ್ನ್ಡ್ ಟಿಲ್ ನೌ. ಜೊತೆಗೆ ಇನ್ನು ಡಿಮಾಂಡ್ ಆ್ಯಂಡ್ ಸಪ್ಲೈ ಬಗ್ಗೆ ಇನ್ನೂ ತುಂಬ ವಿಷಯಗಳನ್ನ ನಾನು ಆಲ್ರೆಡಿ ಮಾತಾಡಿದ್ದೇನೆ. ಸೊ ದಿಸ್ ಕಂಪ್ಲೀಟ್ಸ್ ದ ಫಸ್ಟ್ ಚಾಪ್ಟರ್ ಆಫ್ ಯಾವ ಬುಕ್ಕಪ್ಪ ಅದು, ಮ್ಯಾಕ್ರೋ ಎಕನಾಮಿಕ್ಸ್ ಆಫ್ ನಮ್ಮ NCERT. ಜೊತೆಗೆ ಈ 3 ಪೇಜ್ ನೋಟ್ಸ್ ಏನಿದೆ ಇದನ್ನು ನಾನು ಟೆಲಿಗ್ರಾಮಲ್ಲಿ ನನ್ನ ಚಾನಲಲ್ಲಿ ಹಾಕ್ತೇನೆ. ಚಾನಲ್ ID ಬಂದುಬಿಟ್ಟು AIAS ಕನ್ನಡ. ನೀವು ಇಲ್ಲಿ ಜಾಯ್ನ್ ಆದರೆ ಈ 3 ಪೇಜ್ ನೋಟ್ಸ್ PDF ನಿಮ್ಗೆ ಇಲ್ಲಿ ಸಿಗುತ್ತೆ. ಸೊ ನಾಳೆಯಿಂದ ನಾವು ಸೆಕೆಂಡ್ ಚಾಪ್ಟರ್ನ ಶುರು ಮಾಡ್ತಾ ಇದ್ದೇವೆ. ಆ್ಯಂಡ್ ನೇಮ್ ಆಫ್ ದ ಸೆಕೆಂಡ್ ಚಾಪ್ಟರ್ ಏನಪ್ಪ ಅದು, ಸೆಕೆಂಡ್ ಚಾಪ್ಟರ್ ಹೆಸರು ಬಂದುಬಿಟ್ಟು ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್, GDP GNP ಇದು. ಸೊ ಸೆಕೆಂಡ್ ಚಾಪ್ಟರ್ ಈಸ್ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್. UPSCಲಿ ಮೆಜಾರಿಟಿ ಕ್ವಶನ್ಸ್ ಪ್ರಿಲಿಮ್ಸಲ್ಲಿ ನಿಮಗೆ ಈ ಚಾಪ್ಟರಿಂದನೇ ಬರುತ್ತೆ. ಓಕೆನಾ? ಜೈ